ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ, ಪ್ರಾಣದಲ್ಲಿ ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಈಗ ಕುಮಾರಿ ಚಿತ್ಕಳೆ ಅವರಿಂದ ಒಂದು ವಚನ ಗಾಯನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು, ಆಡಿದೊಡೇನು ಹಾಡಿದೊಡೇನು, ಆಡಿದೊಡೇನು ಹಾಡಿದೊಡೇನು, ತನ್ನಲ್ಲುಳ್ಳವ ಗುಣವ ಬಿಡದನ್ನಕ್ಕ, ತನ್ನಲ್ಲುಳ್ಳವ ಗುಣವ ಬಿಡದನ್ನಕ್ಕ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು, ಒಳಗಾನರಿದು ಹೊರಗೆ ಮರೆತವರ, ಒಳಗಾನರಿದು ಹೊರಗೆ ಮರೆತವರ, ನೀಯನಗೆ ತೋರ ಚನ್ನ ಮಲ್ಲಿಕಾರ್ಜುನ, ನೀಯನಗೆ ತೋರ ಚನ್ನ ಮಲ್ಲಿಕಾರ್ಜುನ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು, ಕೊಳಲದನಿಗೆ ಸರ್ಪ, ಕೊಳಲದನಿಗೆ ಸರ್ಪ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರು ಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ. ಸೃಷ್ಟಿಕರ್ತ ಪರಮಪ್ರಭು ಲಿಂಗದೇವರನ್ನು, ಧರ್ಮಪಿತ ಮಂತ್ರಪುರುಷ ಶರಣಾಗತ ರಕ್ಷಕ ವಜ್ರಪಂಜರ ಗುರು ಬಸವ ತಂದೆಯವರನ್ನ ಸ್ಮರಿಸಿಕೊಂಡು ಲಿಂಗಾಯತ ಧರ್ಮ ವಚನ ಸಾಹಿತ್ಯವನ್ನು ಸಂಶೋಧನೆಗೊಳಿಸುವುದರ ಮೂಲಕ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ನಾಂದಿ ಹಾಡಿರ್ತಕ್ಕಂತಹ ಗೃಹಸ್ಥ ಜಂಗಮ ಪರಮ ಪೂಜ್ಯ ಫಗು ಹಳಕಟ್ಟಿಯವರ ದಿವ್ಯ ಚೈತನ್ಯವನ್ನು ನೆನೆದು, ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೈತನ್ಯವನ್ನು ನೆನೆದು, ಪರಮ ಪೂಜ್ಯ ಶ್ರೀ ಮಾತೆ ಮಹಾದೇವಿ ತಾಯಿಯವರ ಅನ್ನು ಸ್ಮರಿಸಿಕೊಂಡು, ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದ
ಪ್ರವಚನ ಕಾರ್ಯಕ್ರಮದಲ್ಲಿ ಅನುಭವದ ಅಡಿಗೆ ಪ್ರವಚನದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಶರಣೆ ಸಹೋದರಿ ಜ್ಯೋತಿ ಅಕ್ಕನವರಿಗೆ, ಶರಣೆ ಜ್ಯೋತಿ ಜೆ ಅಕ್ಕನವರಿಗೆ, ಜ್ಯೋತಿ ಶರಣ ಸಂಶೆಟ್ಟಿ ಅಣ್ಣನವರಿಗೆ, ಶರಣ ಬಾಣೂರ್ ಹಿರಣ್ಣಯ್ಯನವರಿಗೆ, ಶರಣ ಶಿವಾನಂದ ಅಣ್ಣನವರಿಗೆ, ಶರಣೆ ಸಹೋದರಿ ಮಹಾದೇವಿ ಅಕ್ಕನವರಿಗೆ, ಶರಣ ಚನ್ನಬಸವಣ್ಣ ಬೆಂಗಳೂರು ಅಣ್ಣನವರಿಗೆ, ಶರಣ ಸೋಮಲಿಂಗಪ್ಪ ಅಣ್ಣನವರಿಗೆ, ಶರಣ ಗುರಪ್ಪ ಅಣ್ಣನವರಿಗೆ, ಶರಣ ಮನೋಹರ್ ಅಣ್ಣನವರಿಗೆ, ಶರಣ ರಮೇಶ್ ಅಣ್ಣನವರಿಗೆ, ಶರಣೆ ಸಹೋದರಿ ಜಯಶ್ರೀ ಪಾಟೀಲ್ ಅಕ್ಕನವರಿಗೆ, ಎಲ್ಲರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ನಾವು ಒಂದು ಆದಿ ಶರಣರೊಂದಿಗೆ ಒಂದು ಅಲೌಕಿಕವಾಗಿರ್ತಕ್ಕಂಥ ಪ್ರಯಾಣವನ್ನು ಆರಂಭಿಸಿದ್ದೇವೆ. ಅದು ಇಷ್ಟಲಿಂಗ ಯೋಗದ ಮೂಲಕ. ನಾವು ಈಗಾಗಲೇ ತಿಳಿದುಕೊಂಡಿರೋ ಹಾಗೆ ನಾವು ಗುರು ಸಿದ್ದರಾಮೇಶ್ವರ ಹೇಳಿದ್ರು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವನ ಸೋಂಕಿದ ಬಳಿಕ ಎನ್ನ ಭವದ ಕೇಡು ನೋಡಯ್ಯ ಅಂತ ಅವ್ರು ಹೇಳಿದ್ರು. ನಾವು ಅವ್ರಿಗೆ ಕೇಳಿದ್ವಿ, ಭವದ ಕೇಡಾಗದೆ ಹೋದ್ರೆ ಏನ್ ಮಾಡೋದು ಅಂತ ಕೇಳಿದಕ್ಕೆ ಗುರು ಬಸವಣ್ಣರ ಹತ್ರ ಕರ್ಕೊಂಡು ಹೋದ್ರು. ಲಿಂಗ ದೇವರ ಮನಮುಟ್ಟಿ ಪೂಜಿಸಿ ಕರ್ಮ ಹರಿಯದಡ ಪೂಜೆ ಎದೇಕು ಅಂತ ಹೇಳ್ಬಿಟ್ಟು, ನಾವು ಮಾಡ್ತಕ್ಕಂಥ ಪೂಜೆ ಸರಿ ಇರ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಗುರು ಬಸವಣ್ಣವರು ತೋರ್ಸ್ಕೊಡ್ತಾ ಇದ್ದಾರೆ. ನಾವು ಮಾಡ್ತಕ್ಕಂಥ ಪೂಜೆ ಸರಿ ಇರ್ಬೇಕು ಅಂತ. ಹಾಗಿದ್ರೆ ಪೂಜೆ ಸರಿ ಇರ್ಬೇಕು ಅಂತಂದ್ರೆ ಹೇಗ್ ಮಾಡ್ಬೇಕು? ಅದಕ್ಕೆ ಮನಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಮನಸ್ಸಿನಿಂದ ಪೂಜೆಯನ್ನ ಮಾಡ್ಬೇಕು, ಅರಿತು ಮಾಡ್ಬೇಕು. ಈ ಮನ ಬಂಧ ಮೋಕ್ಷ ಕಾರಣ ಅಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಎಲ್ಲ ಇಡೀ ಜೀವನದ ಆಗು ಹೋಗುಗಳಿಗೆ ಈ ಮನಸ್ಸೇ ಕಾರಣ. ಈ ಚಿತ್ತ ಮನ ಬುದ್ಧಿ ಅಹಂಕಾರ ಅಂತ ಏನು ಚತುಷ್ಟಯ, ಅಂತಃಕರಣ ಚತುಷ್ಟಯಗಳು ಅಂತ ನಾವು ಕರಿತೇವೋ ಅದರಲ್ಲಿ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು ಮನಸ್ಸು. ಮನುಷ್ಯನನ್ನ ಅದಕ್ಕೆ ನಾವು ಆ ಶರಣ ಆದಯನ ಅವರ ಹತ್ರ ಹೋದ್ವಿ. ಆ ಮನಸ್ಸನ್ನ ನೀನು ತಿಳಿಗೊಳಿಸ್ಕೋ, ಮನಸ್ಸನ್ನ ಮಹದಲ್ಲಿ ನಿಲ್ಲಿಸ್ಕೋ ಅಂತ ಅವ್ರು ಹೇಳಿದ್ರು. ಅದಕ್ಕಾಗಿ ಈಗ ನಾವು ಹೇಳಿದ್ವಿ, ನಿನ್ನೆ ಹೇಳಿದ ಹಾಗೆ ಇವತ್ತು ನಾವು ಗುರು ಅಲ್ಲಮ ಪ್ರಭುದೇವರ ಬಳಿಗೆ ಹೋಗೋಣ. ಅವ್ರು ಏನ್ ಹೇಳ್ತಾರೆ, ಇದು ಫೌಂಡೇಶನ್ ಇಷ್ಟಲಿಂಗ ಯೋಗಕ್ಕೆ. ನಾವು ಈಗ ಸದ್ಯ ಹೇಳ್ತಕ್ಕಂಥ ವಿಚಾರ ಇದು ಫೌಂಡೇಶನ್ ಗಟ್ಟಿಯಾಗಿದ್ರೇನೆ ನಮ್ಮ ಇಷ್ಟಲಿಂಗ ಯೋಗದ ಸೌಧ ಬಿಲ್ಡಿಂಗ್ ಬಹಳ ಎತ್ತರಕ್ಕೆ ಸ್ಟ್ರಾಂಗ್ ಆಗಿ ನಿಲ್ಲಿಕ್ ಸಾಧ್ಯ ಇದೆ. ಅದಕ್ಕಾಗಿ ಈ ಫೌಂಡೇಶನ್ ಅನ್ನ ನಾವು ತಿಳ್ಕೊಳ್ಳಾರ್ದೇನೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈಗ ಗುರು ಅಲ್ಲಮ ಪ್ರಭುದೇವರ ಹತ್ರ ಹೇಳೋಣ. ಫಸ್ಟ್ ಎಲ್ಲರೂ ಈಗ ವಚನ ಸಾಹಿತ್ಯದಲ್ಲಿ ಏನ್ ಹೇಳ್ತಾ ಇದಾರೆ, ಮನಸ್ಸನ್ನ ಅರಿಬೇಕು, ಮನಸ್ಸನ್ನ ನಿಲ್ಲಿಸ್ಬೇಕು, ಮನಸ್ಸನ್ನ ಹತೋಟಿಗೆ ತರಬೇಕು, ಮನಸ್ಸನ್ನ ಲಿಂಗದಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ. ಅದಕ್ಕಾಗಿ ಮನಸ್ಸನ್ನ ಹಂಗಿದ್ರೆ ಏನ್ ಮಾಡೋದು, ಅದು ಏನ್ ಮಾಡ್ಬೇಕು ಆ ಮನಸ್ಸನ್ನ ಅಂತ ಕೇಳಿದ್ರೆ ಇಲ್ಲಿ ಗುರು ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ, ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ, ನಿತ್ಯ ನಿಯಮದಿಂದ ತನುವ ಸುಟ್ಟುಕೊಂಡರಿಲ್ಲ, ನಿಚ್ಚಕ್ಕೆ ನಿಚ್ಚ ನೆನೆವ ಮನವ, ಅಂದಂದಿಗೆ ಅತ್ತಲಿತ್ತ ಹರಿವ ಮನವ, ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚಬರಿಯ ಬಯಲು ಗುಹೇಶ್ವರ ಲಿಂಗವು ಅಂತ. ನಾವು ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಾವು ನಮ್ಮ ಮನಸ್ಸನ್ನು ನಾವು ಅರಿಯದೆ, ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳಾರ್ದೆ, ನಮ್ಮ ಮನಸ್ಸನ್ನು ನಾವು ಇಷ್ಟಲಿಂಗದಲ್ಲಿ ಅದನ್ನ ನಿಷ್ಠೆಯಿಂದ ಗಟ್ಟಿಗೊಳಿಸ್ಲಿಕ್ಕೆ ಅರಿದೇ ಹೋದ್ರೆ ಅದರಿಂದ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಯಾವುದೇ ರೀತಿಯಿಂದ ತನು ಬಳಲಿಸಿದರೂ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ. ಎಲ್ಲಿ ಎಷ್ಟು ಬೇಕಾದ್ರೂ ಸುತ್ತಲಿ ನಾವು. ಇನ್ನು ಪಾಸಿಟಿವ್ ಆಗಿ ಹೇಳೋದಾದ್ರೆ, ನಾವು ಎಷ್ಟೇ ಪ್ರವಚನಗಳನ್ನು ಕೇಳಿ, ಎಷ್ಟೇ ಶರಣರ ಸಂಘದಲ್ಲಿ ಬೆರೀಲಿ, ಎಷ್ಟೇ ನಾವು ಶರಣ ಮೇಳ, ಕಲ್ಯಾಣ ಪರ್ವ ಇಂಥ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ಲಿ, ಏನೇ ಮಾಡ್ಲಿ, ಇದು ಒಂದ್ ರೀತಿ. ಇನ್ನು ಹೊರಗಡೆ ಜಗತ್ತಿನಲ್ಲಿ ಬೇರೆಯವರೆಲ್ಲ ದೇವಸ್ಥಾನಗಳು ಸುತ್ತಕ್ಕಂಥದ್ದು, ಅಲ್ಲಿ ಇಲ್ಲಿ ಸುತ್ತಕ್ಕಂಥದ್ದು, ಆ ಯೋಗಕ್ಕೆ ಹೋದೆ, ಈ ಯೋಗಕ್ಕೆ ಹೋದೆ ಅಂಥವೆಲ್ಲ ಇವೆಲ್ಲ ಮಾಡಿದ್ರು ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ. ಒಂದ್ಸಲ ಎರಡು ಸಲನೇ ಮೀತಾರೆ ಕೆಲವರೆಲ್ಲರೂ. ಒಂದೆರಡು ಸಲ ಕುಂಭಮೇಳದಲ್ಲಿ 12 ವರ್ಷಕ್ಕೊಂದ್ಸಲ ಮಿಂದ್ ಬರ್ತಾರೆ, ಪಾವನರಾದೇವ್ ಅಂತಾರೆ. ಆದ್ರೆ ಅಂಥ ಲಕ್ಷ ಬಾರಿ ಗಂಗೆಯ ಮಿಂದ್ರೂ ಪ್ರಯೋಜನ ಇಲ್ಲ. ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ. ಯಾವುದೇ ಗಿರಿಯ ಮೇಲೆ ಕೂತ್ಕೊಂಡು ಏನಾರು ತಪಸ್ ಮಾಡಿದ್ರು ಕೂಡ ಅದರಿಂದ ಪ್ರಯೋಜನ ಇಲ್ಲ. ನಿತ್ಯ ನಿಯಮದಿಂದ ತನುವ ಸುಟ್ಟುಕೊಂಡರಿಲ್ಲ. ನಿಯಮ ಉಪವಾಸ ಅದು ಇದು ಇಂಥವೆಲ್ಲ ಮಾಡ್ಕೊಂಡು ದೇಹ ಬಳಲಿಸಿದ್ರು ಕೂಡ ಅದರಿಂದ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಿಚ್ಚಕ್ಕೆ ನಿಚ್ಚ ನೆನೆವ ಮನವ. ಈ ಮನಸ್ಸಿನ ಒಂದು ಸ್ವರೂಪ ಏನ್ ಗೊತ್ತಾ?
ನಾವು ಎಚ್ಚರ ಇದ್ದಾಗ್ಲೂ ಕೂಡ ಅದು ಕಂಟಿನ್ಯೂಸ್ ಹರಿತಾ ಇರ್ತದೆ, ಒಳಗಡೆ ಏನಾದ್ರೂ ಒಂದು ಆಲೋಚನೆ ಇರ್ತದೆ. ಈಗ ನಾನು ಪ್ರವಚನ ಮಾಡ್ತಾ ಇದ್ದೀನಿ ಅಂತಂದ್ರು ಕೂಡ ನನ್ನ ಮನಸ್ಸಿನೊಳಗಡೆ ಏನೋ ಒಂದು ನಡೀತಾ ಇರ್ತದೆ. ನೀವು ಪ್ರವಚನ ಕೇಳ್ತಾ ಇದ್ದೀರಿ ಅಂದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ನಡೀತಾ ಇರ್ತದೆ. ನಾನು ಇಷ್ಟಲಿಂಗ ಯೋಗ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ನಡೀತಾ ಇರ್ತದೆ, ಕಾಯಕ ಮಾಡ್ತಾ ಇದ್ದೀನಿ ಅಂದ್ರೆ ಮನಸ್ಸಿನೊಳಗೆ ಒಂದು ನಡೀತಾ ಇರ್ತದೆ. ಅದಕ್ಕಾಗಿ ಈ ಮನಸ್ಸಿಗೆ ಇದು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಸ್ಸು ಅಂದ್ರೆ ಅದು ನೆನೆಯೋದು, ಏನಾದ್ರೂ ಒಂದು ನೆನೆಸ್ತಕ್ಕಂಥದ್ದೇ ಅದ್ರದ್ದು ಕೆಲಸ ನಿರಂತರವಾಗಿ. ಇನ್ನ ಎಚ್ಚರ ಇದ್ದಾಗ ಅದು ಮಾಡುತ್ತೆ, ಮಲಗಿದಾಗ್ಲೂ ಕೂಡ ಅದು ಇಲ್ಲದ ವಸ್ತುಗಳನ್ನ ಕಲ್ಪನೆ ಮಾಡಿಕೊಂಡು ಕನಸಿನ ರೂಪದಲ್ಲಿ ಆ ಮನಸ್ಸು ನಿರಂತರವಾಗಿ ನೆನೀತಕ್ಕಂಥದ್ದೇ ಅದ್ರದ್ದು ಕೆಲಸ. ಏನ್ ಹೇಳ್ತಾರೆ ಗುರು ಅಲ್ಲಮ ಪ್ರಭುದೇವರು ಇಲ್ಲಿ? ನಿಚ್ಚಕ್ಕೆ ನಿಚ್ಚ ನೆನೆವ ಮನವ, ಅಂದಂದಿಗೆ ಅತ್ತಲಿತ್ತ ಹರಿವ ಮನವ. ಇದು ಒಂದು ಯಾವಾಗ್ಲೂ ಏನಾದ್ರೂ ಒಂದು ನೆನೆಸ್ತಾ ಇರುತ್ತೆ, ಇಲ್ಲ ಅತ್ತ ಇತ್ತ ಹರಿತಾ ಇರುತ್ತೆ ಮನಸ್ಸು. ಅದಕ್ಕಾಗಿ ಹಂಗೆ ಅದಕ್ಕೆ ಏನಾದ್ರೂ ಒಂದು ನೆನೆಲೇಬೇಕು, ಅದಕ್ಕೆ ಏನಾದ್ರೂ ಒಂದು ಕೆಲಸ ಕೊಡ್ಲೇಬೇಕು. ಅದಕ್ಕೆ ಏನಾದ್ರೂ ಒಂದು ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ಅದು ನಮಗ್ ಬಹಳ ತೊಂದರೆ ಕೊಡುತ್ತೆ, ಬೇರೆ ಏನೇನೋ ನೆನ್ಸ್ಕೊಳ್ಳುತ್ತೆ. ತಮಗೆ ಗೊತ್ತಿರ್ಬೇಕು, ಒಂದು ಕಥೆ ಬರುತ್ತಲ್ಲ, ಒಬ್ಬ ವ್ಯಕ್ತಿ ಒಂದು ಭೂತವನ್ನ ಸಿದ್ಧಿಸಿಕೊಂಡಿದ್ದ ಅಂತ, ಒಂದು ರಾಕ್ಷಸಿನೋ ಅಥವಾ ಒಂದು ಭೂತವನ್ನೋ ಅವನು ಕಥೆ ಇದು ಅಷ್ಟೇ ಸಿದ್ಧಿಸಿಕೊಂಡಿದ್ದ. ಆ ಒಂದು ಭೂತದ ಕೆಲಸ ಏನು ಅಂತಂದ್ರೆ ದೈತ್ಯ ಭೂತ. ಅದ್ರದ್ದು ಕೆಲಸ ಅದು ಏನಂತಂದ್ರೆ ಅದು ಏನ್ ಹೇಳಿದ್ರು ಕ್ಷಣಾರ್ಧದಲ್ಲಿ ಮಾಡ್ಬಿಡುತ್ತೆ ಕೆಲಸ. ಆದ್ರೆ ಅದು ತಪಸ್ ಮಾಡಿ ಅದನ್ನ ಸಿದ್ಧಿ ಮಾಡ್ಕೊಂಡಿದ್ದ. ಅದು ಅವಾಗ ಸಿದ್ಧಿ ಆದ್ಮೇಲೆ ಅದು ಹೇಳಿತ್ತು, ಒಂದ್ ವೇಳೆ ನನಗ್ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಾನು ನಿನ್ನನ್ನೇ ತಿಂದು ಬಿಡ್ತೀನಿ ನೋಡು ಅಂತ ಹೇಳಿತ್ತು ಅದು ಭೂತ. ಆಗ್ಲಿ ಅಂತ ಹೇಳ್ಬಿಟ್ಟು ನೀನ್ ಬಾ, ಇವಾಗ ನನ್ ಕೆಲಸ ಮಾಡು, ನನ್ನ ದಾಸನಾಗಿ ನೀನಿರು ಅಂತ ಒಬ್ಬ ವ್ಯಕ್ತಿ, ತಪಸ್ ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಅದನ್ನ ಆಹ್ವಾನಿಸ್ಕೊಂಡ. ಅದಕ್ಕೆ ಎಲ್ಲಾ ಕೆಲಸ ಏನ್ ಕೆಲಸ ಹೇಳ್ದ ಎಲ್ಲ ಕ್ಷಣಾರ್ಧದಲ್ಲೇ ಮಾಡ್ಬಿಡ್ತು. ಮನೆ ಕಟ್ಟಂದ, ಈ ಹೊಲ ಉಳು ಅಂದ, ಅದಂದ ಇದಂದ ಎಲ್ಲವನ್ನ ಹೇಳೇಬಿಟ್ಟು ಕೊನೆಗೆ ಮತ್ತೇನ್ ಕೆಲ್ಸ ಅಂತ ಹೇಳ್ಬಿಟ್ಟು ಅದು ಕೇಳ್ತಾನೆ ಐತಿ. ಇಲ್ಲಂದ್ರೆ ನಾನು ನಿನ್ನನ್ನು ತಿಂದು ಬಿಡ್ತೀನಿ ಅಂತ ಆಯ್ತು. ಅವನಿಗೆ ಬಹಳ ಸುಸ್ತಾಗೋದ, ಕೆಲಸ ಹೇಳಿನೇ ಅವನು ಹೆರಾಣ ಆಗೋದ ವ್ಯಕ್ತಿ. ಕೊನೆಗೆ ಅವ್ನು ಗುರುವಿನ ಹತ್ರ ಹೋದ, ನಾನು ಏನ್ ಮಾಡ್ಬೇಕು, ಹಿಂಗಾಗೋಗಿದೆ ನನ್ನ ಪರಿಸ್ಥಿತಿ ಅಂತ. ಅದು ಗುರುಗಳು ಹೇಳಿದ್ರು, ಒಂದು ಬಿದಿರು ಕೋಲ್ ತಗೊಂಡ್ ಬಾ, ಬಿದಿರು ಕೋಲ್ ತಂದು ಒಂದು ನಿಲ್ಸ್ಬಿಟ್ಟು ಅದ್ರ ಕೈಯಲ್ಲಿ ಕೊಡು, ಇದನ್ನ ಹತ್ತೋದು ಇಳಿಯೋದು ಮಾಡ್ಬೇಕು. ಎಲ್ಲಿವರೆಗೂ ನಾನು ನಿಲ್ಲು ಅಂತೀನೋ, ಬೇರೆ ಕೆಲಸ ಹೇಳಲ್ವೋ, ಅಲ್ಲಿವರೆಗೂ ನೀನ್ ಇದನ್ನ ಹತ್ತೋದು ಇಳಿಯೋದು ಮಾಡು ಅಂತ ಹೇಳ್ದವನು. ಅರ್ಥ ಆಯ್ತಾ? ಬಿದಿರು ಕಟ್ಟಿಗೆ ಮೇಲೆ ಹತ್ಬೇಕು ಇಳಿಬೇಕು ಆ ಭೂತ. ಸರ್ವಜ್ಞ ಅರ್ಥ ಆಯ್ತಾ? ಇಲ್ಲಾಂದ್ರೆ ಮನಸ್ಸು ನಮ್ಮನ್ನ ತೊಂದರೆ ಮಾಡುತ್ತೆ, ಕಷ್ಟ ಕೊಡುತ್ತೆ. ಅದಕ್ಕಾಗಿ ನಾವು ಆ ಬಿದಿರಿಗೆ ಹತ್ತೋದು ಇಳಿಯೋದು ಮಾಡಂತ ಹೀಗಾಗಿ ಆ ಭೂತಕ್ಕೆ ಹತ್ತೋದು ಇಳಿಯೋದು ಮಾಡಿಸ್ದ. ಅದಕ್ಕಾಗಿ ಅವನು ಸೇಫ್ ಆಗಿದ್ದ ಅಂತ ಅದರ ಅರ್ಥ. ಹಾಗೆ ಇಲ್ಲಿ ನಾವು ಸೇಫ್ ಆಗಿರ್ಬೇಕು ಅಂತಂದ್ರೆ ನಮ್ಮ ಮನಸ್ಸಿಗೆ ನಿರಂತರವಾಗಿರ್ತಕ್ಕಂತ ಒಂದು ಕೆಲಸ ಕೊಡಬೇಕು. ಅದನ್ನೇ ಆ ಕೆಲಸ ಯಾವುದು ಅಂದ್ರೆ ನೆನೆಯೋದು. ಅದು ನಾವು ನೆನೆಯೋ ಕೆಲಸ ಕೊಟ್ಟಿಲ್ಲ ಅಂದ್ರೆ ಅದು ನೆನೀತದೆ. ಆದ್ರೆ ಅದಕ್ಕೆ ನಾವು ನೆನೆಯೋ ಕೆಲಸ ಕೊಡಬೇಕು. ಅದು ಪರಮಾತ್ಮನನ್ನ, ಲಿಂಗದೇವನನ್ನ, ಗುರು ಬಸವಣ್ಣನವರನ್ನ, ಆದಿ ಶರಣರನ್ನ ನೆನೆಯುವಂತ ಕೆಲಸ ಅದಕ್ಕೆ ಹಚ್ಬೇಕು. ಅಂದಂದಿಗೆ ಅತ್ತಲಿತ್ತ ಹರಿವ ಮನವ, ಅದು ಯಾವಾಗ್ಲೂ ಹರಿಯೋದೇ ಕೆಲಸ. ಒಂದ್ ಕಡೆ ಒಳ್ಳೇದ್ರಲ್ಲಾದ್ರೆ ಹರಿತೇ, ಇಲ್ಲ ಕೆಟ್ಟದಲ್ಲಾದ್ರೆ ಅದಕ್ಕೆ ನಿಲ್ಲಲ್ಲ, ಅದಕ್ಕೆ ಹರಿಲಿಕ್ಕೆ ಬಿಡ್ಬೇಕು. ಅದಕ್ಕೆ ನಾವು ಶರಣರ ಸಂಘದಲ್ಲಿ ಹರಿಲಿಕ್ಕೆ ಬಿಡಬೇಕು. ಆದಿ ಶರಣರ ವಚನಗಳಲ್ಲಿ ಅವುಗಳನ್ನು ಸ್ಮರಿಸೋದು, ಒಟ್ಟು ಮನಸ್ಸಿನೊಳಗಡೆ ಅಂತ ಕೆಲಸ ಅದಕ್ಕೆ ಕೊಡ್ಬೇಕು. ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚಬರಿಯ ಬಯಲು ಗುಹೇಶ್ವರ ಲಿಂಗವು, ಹಾಗೆ ಹರಿತಕ್ಕಂಥ ಮನವನ್ನ ಅದಕ್ಕೆ ಆದಿ ಶರಣರ ಇದರಲ್ಲಿ ಹರಿಯಲ್ ಬಿಟ್ಟು ಅದನ್ನು ಶಾಂತ ಮಾಡಿಕೊಂಡು ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಚಿತ್ತದಲ್ಲಿ, ನಾವು ನಮ್ಮ ದೇಹದಲ್ಲೇ ನಮ್ಮ ಮನಸ್ಸನ್ನ, ನಾವಿರೋ ಕಡೆನೆ ನಮ್ಮ ಮನಸ್ಸನ್ನ ಇಟ್ಕೊಳ್ಳೋ ತರ ಮಾಡಿದ್ರೆ ನಾವು ಅದಕ್ಕೆ ಬಚ್ಚಬರಿಯ ಬಯಲು ಅಂತಕ್ಕಂಥದ್ದು ನಮಗೆ ಪರಮಾತ್ಮನ ಗೋಚರ ಆಗುತ್ತೆ. ನಾವು ಪರಮಾತ್ಮನ ಸ್ವರೂಪರಾಗ್ತೀವಿ. ಬಯಲ ಸ್ವರೂಪವಾದ ಲಿಂಗದೇವನನ್ನು ಹರಿಯುವ ಮನಸ್ಸು ನಿಲ್ಲಬೇಕು. ಅದು ಲಿಂಗದೇವನಲ್ಲಿ ಸಲ್ಲಬೇಕು. ಮಹದಲ್ಲಿ ನಿಲ್ಲಿಸಿ ಮನೋರ್ಲಯ ಗಳಿಸಿ ತನ್ನ ತಾನರಿದು ಲಿಂಗದೇವನ ದರ್ಶನ ಮಾಡಿಸುವ ಅತ್ಯಂತ ಸರಳ ಸುಲಭವಾದ ಸಾಧನವೇ ಇಷ್ಟಲಿಂಗ ಯೋಗ. ಅದಕ್ಕಾಗಿ ಅಂಥ ಇಷ್ಟಲಿಂಗ ಯೋಗವನ್ನ ನಾವು ಮಾಡ್ಲಿಕ್ಕೆ, ಇಷ್ಟಲಿಂಗ ಯೋಗ ಆದ್ರೆ ಈ ಮನಸ್ಸನ್ನ ಅರಿಯಲಿಕ್ಕೆ, ಅದನ್ನ ನಿಗ್ರಹಿಸ್ಲಿಕ್ಕೆ ಅನೇಕ ಮಾರ್ಗಗಳಿವೆ. ಒಂದೇ ಮಾರ್ಗ ಇದೆ ಅಂತಲ್ಲ. ಇಷ್ಟಲಿಂಗ ಯೋಗ ಅಂತಕ್ಕಂಥದ್ದು ಒಂದೇ ಮಾರ್ಗ ಇದೆ ಅಂತಿಲ್ಲ. ಹಾಗೆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ, ಮನಸ್ಸನ್ನು ಅರಿಲಿಕ್ಕೆ ಸಾಕಷ್ಟು ಹಲವಾರು ಮಾರ್ಗಗಳಿವೆ, ಹಲವಾರು ಯೋಗಗಳಿವೆ. ಅದನ್ನ ಧ್ಯಾನ ಯೋಗ ಅಂತ ಕರೀತಾರೆ, ಪ್ರಾಣಾಯಾಮ, ಅಷ್ಟಾಂಗ ಯೋಗ, ಇವು ಮುಖ್ಯವಾದವು. ಯಾವುದೋ ಒಂದು ಧ್ಯಾನ ಯೋಗ, ಒಂದು ಪ್ರಾಣಾಯಾಮ, ಅದರಿಂದ ಕೂಡಿರ್ತಕ್ಕಂಥ ಅಷ್ಟಾಂಗ ಯೋಗ, ಇವು ಬಹಳ ಮುಖ್ಯವಾಗಿರ್ತಕ್ಕಂಥ. ಆದರೆ ಸಾಮಾನ್ಯ ಮನುಷ್ಯನಿಗೆ
ಇವುಗಳು ಆಚರಿಸ್ತಕ್ಕಂಥದ್ದು ಕಷ್ಟ. ಈಗ ನಾವು ಇಷ್ಟಲಿಂಗ ಯೋಗ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಕಟ್ಕೊಳ್ತೀವಿ ಅಂದ್ರೆ ನಮ್ಗೆ ಅದ್ರ ಮಹತ್ವ ಗೊತ್ತಿರ್ಬೇಕಲ್ಲ. ನಮ್ಮಲ್ಲಿರ್ತಕ್ಕಂಥ ವಸ್ತುವಿನ ಮಹತ್ವ ನಮಗ್ ಗೊತ್ತಿದ್ರೆ ಅದ್ರ ಬಗ್ಗೆ ಪ್ರೀತಿ ಪ್ರೇಮ ಹುಟ್ಟುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಐಡಲ್ ಆಗಿರ್ತದೆ ಅದು. ಈಗ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಅಮೂಲ್ಯವಾದ ವಸ್ತು ಇದ್ರೂ ಕೂಡ, ಈಗ ನಮ್ಮ ಮನೆಯಲ್ಲಿ ಬಂಗಾರನೇ ಇರುತ್ತೆ, ಗೋಲ್ಡ್ ಇರುತ್ತೆ, ಒಡವೆಗಳು ಇರ್ತವೆ, ಅದ್ರದ್ದು ಮಹತ್ವ ನಮಗ್ ಗೊತ್ತಿದ್ರೇನೆ ತಾನೇ ಅದಕ್ಕೆ ನಾವು ಬಹಳ ಕಾಪಾಡ್ಕೊಳ್ತೀವಿ, ಅದನ್ನ ಸುರಕ್ಷಿತವಾಗಿ ಇಡ್ತೀವಿ ನಾವು. ಅದ್ರ ಮಹತ್ವ, ಅದ್ರ ಬೆಲೆ ಗೊತ್ತಿರ್ಲಾರ್ದಂತ ವ್ಯಕ್ತಿಗೆ ಕೊಟ್ರೆ ಏನಾಗುತ್ತೆ, ಅದು ಮಂಗನ ಕೈಯ ಮಾಣಿಕ್ಯ ಅಂತ ಕರೀತಾರಲ್ಲ, ಆ ತರ ಆಗುತ್ತೆ. ಅದಕ್ಕಾಗಿ ನಮಗೆ ಇಷ್ಟಲಿಂಗ ಯೋಗದ ಬಗ್ಗೆ, ಇಷ್ಟಲಿಂಗದ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ, ಅದರ ಬೆಲೆ ನಮಗ್ ಗೊತ್ತಾಗ್ಬೇಕಂದಾಗ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಮನುಷ್ಯನಿಗೆ ಈ ಧ್ಯಾನ ಯೋಗ ಪ್ರಾಣಾಯಾಮ ಇವುಗಳನ್ನೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಈ ಯೋಗಗಳಲ್ಲಿ ಸ್ಪೆಷಲಿ ಧ್ಯಾನ ಯೋಗ ಆಗಿರ್ಬೋದು, ಪ್ರಾಣಾಯಾಮ, ಅಷ್ಟಾಂಗ ಯೋಗ, ಇಲ್ಲಿ ಭಕ್ತಿಯ ಲೇಪನ ಇರುವುದಿಲ್ಲ. ಇವುಗಳಲ್ಲಿ ಭಕ್ತಿಯ ಲೇಪನ ಇರೋದಿಲ್ಲ. ಅದಕ್ಕಾಗಿಯೇ ಗುರು ಬಸವಣ್ಣನವರು ಇಷ್ಟಲಿಂಗ ಯೋಗವನ್ನು ಕೊಟ್ಟರು. ಯಾಕೆಂದ್ರೆ ಗುರು ಬಸವಣ್ಣನವರು ಇಷ್ಟಲಿಂಗವನ್ನ ಕಂಡು ಹಿಡಿಯೋದಕ್ಕಿಂತ ಮುಂಚೆ ಅವರು ಹಲವಾರು ಅಷ್ಟಾಂಗ ಯೋಗ, ಧ್ಯಾನ ಯೋಗ, ಅನೇಕ ಯೋಗಗಳನ್ನು ಕೂಡ ಅವರು ಸಿದ್ಧಿಸಿಕೊಂಡಿದ್ರು. ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಇದರಲ್ಲಿ ಭಕ್ತಿಯ ಲೇಪನ ಇಲ್ಲ ಅಂತ. ಯಾಕೆಂದ್ರೆ ಭಕ್ತಿಯ ಲೇಪನ ಇಲ್ಲ ಅಂತಂದ್ರೆ ಏನಾಗುತ್ತೆ, ಮನುಷ್ಯ ಯಾವುದೇ ಯೋಗ ಮಾಡ್ಲಿ, ಯಾವುದೇ ಜ್ಞಾನವನ್ನ ಸಿದ್ಧಿಸ್ಕೊಳ್ಳಿ, ಏನಾದ್ರೂ ಒಂದು ಸಾಧನೆ ಮಾಡಿದರೆ ಅವನಿಗೆ ಅಲ್ಲಿ ಅಹಂಕಾರ ಬರ್ಲಿಕ್ಕೆ ಶುರು ಆಗುತ್ತೆ. ನಾನು ಇಷ್ಟು ಮಾಡಿದ್ದೇನೆ, ಇಷ್ಟು ಸಾಧಿಸಿದ್ದೇನೆ ಅಂತ ಅಹಂಕಾರ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಅಹಂಕಾರ ಅಂತಕ್ಕಂಥದ್ದು ಬಂದ್ಬಿಡುತ್ತೋ ಅಲ್ಲಿ ಪರಮಾತ್ಮನ ವಾಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗುರು ಬಸವಣ್ಣ ಹೇಳ್ತಾ ಇದ್ದಾರೆ, ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ, ಅಹಂಕಾರ ರಹಿತವಾಗಿದ್ದಲ್ಲಿ ಸದಾ ಸನ್ನಿಹಿತನಾಗಿಪ್ಪ ನಮ್ಮ ಲಿಂಗದೇವ. ಅದಕ್ಕ ಯಾರ ಹತ್ರ ಆ ಅಹಂಕಾರ ನಮ್ಮ ಹತ್ರ ಬರಬಾರದು, ಅಹಂಕಾರ ರಹಿತ ನಾವು ಆಗ್ಬೇಕು ಅಂತಂದ್ರೆ ಅಲ್ಲಿ ಪರಮಾತ್ಮನು, ನಾವು ಅಹಂಕಾರವನ್ನು ಕಳ್ಕೊಳ್ಬೇಕು. ಆ ಅಹಂಕಾರ ಕಳ್ಕೊಳ್ಬೇಕಂದ್ರೆ ಭಕ್ತಿ ಮಾಡ್ಬೇಕು. ಯಾಕೆಂದ್ರೆ ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ, ಭಕ್ತಿ ವಿರಕ್ತಿ ಅಳಿದರಿ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಅದಕ್ಕಾಗಿ ಭಕ್ತಿ ಅಂತಕ್ಕಂಥದ್ದು ಇರ್ಬೇಕು. ಅದಕ್ಕಾಗಿ ಗುರು ಬಸವಣ್ಣವರು ಇಷ್ಟಲಿಂಗ ಯೋಗ ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ಮೈಲಾರದ ಬಸವಲಿಂಗ ಶರಣರ ಹತ್ರ ಹೋಗಿ ಇವಾಗ ನಾವು ಆ ಇಷ್ಟಲಿಂಗ ಯೋಗ ಎಷ್ಟು ಮಹತ್ವದಿದೆ, ಬೇರೆ ಯೋಗಕ್ಕಿಂತ ಇಷ್ಟಲಿಂಗ ಯೋಗ ಹೇಗೆ ಭಿನ್ನ ಅಂತಕ್ಕಂಥ ವಿಚಾರವನ್ನ ಈಗ ಮೈಲಾರು ಬಸವಲಿಂಗ ಶರಣರ ಹತ್ರ ಹೋಗಿ ನಾವು ತಿಳ್ಕೊಂಡು ಬರೋಣ. ಅವ್ರು ಹೇಳ್ತಾರೆ, ಮೌನಗೊಂಡಿರುತ್ತಿರ್ಪ ಧ್ಯಾನ ಯೋಗವ ಬಿಡಿಸಿ ನೀನಿಷ್ಟಲಿಂಗ ಧ್ಯಾನ ಯೋಗದೊಳಿರಿಸಿದೈ ಮೌನಿ ಶ್ರೀ ಗುರುವೇ ಕೃಪೆಯಾಗು. ನೋಡ್ರಿ, ಧ್ಯಾನ ಯೋಗ ಏನಿರುತ್ತೆ ಅದು ಸುಮ್ಮನೆ ಕಣ್ಣು ಮುಚ್ಕೊಂಡು ಮೌನವಾಗಿ ಕೂತ್ಕೊಳ್ಳೋದಿರುತ್ತೆ ಧ್ಯಾನ ಯೋಗ. ಅದರಲ್ಲಿ ಹಾಗೆ ಮೌನಗೊಂಡಿರುತ್ತಿರ್ಪ ಧ್ಯಾನ ಯೋಗವ ಬಿಡಿಸಿ ನೀನಿಷ್ಟಲಿಂಗ ಧ್ಯಾನ ಯೋಗದೊಳಿರಿಸಿದೈ ಮೌನಿ ಶ್ರೀ ಗುರುವೇ ಕೃಪೆಯಾಗು. ಗುರು ಬಸವಣ್ಣವ್ರು ನಮ್ಗೆ ಏನ್ ಮಾಡಿದ್ರು, ಹಿಂದಿನ ಕಾಲದಲ್ಲಿ ಆ ಧ್ಯಾನ ಯೋಗಗಳೆಲ್ಲ ಇದ್ವು ಬಹಳ, ಆದ್ರೆ ಅಲ್ಲಿ ಮೌನವಾಗಿರ್ತಕ್ಕಂಥದ್ದು, ಭಕ್ತಿನೇ ಇರೋದಿಲ್ಲ, ಅಲ್ಲಿ ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ಅದು ಸರಿ ಇಲ್ಲ, ಆ ಪಥವೂ ಕೂಡ ಸರಿ ಇಲ್ಲ ಅಂತ ಹೇಳ್ಬಿಟ್ರು ಗುರು ಬಸವಣ್ಣವ್ರು. ಇನ್ನ ಪ್ರಾಣಾಯಾಮದ ಯೋಗ, ನಾವೆಲ್ಲರೂ ಪ್ರಾಣಾಯಾಮ ಮಾಡ್ಬೇಕು, ಮಾಡಬಾರ್ದು ಅಂತಲ್ಲ, ಆದ್ರೆ ಅದರಿಂದನೇ ನಾನು ಪರಮಾತ್ಮನನ್ನು ಕಂಡುಕೊಳ್ತೀನಿ, ಅದನ್ನೇ ಸರ್ವಸಿದ್ಧಿ, ಅದರಿಂದನೂ ಕೂಡ ಸಾಧಿಸ್ಬೋದು ಅಂತಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಪ್ರಾಣಾಯಾಮದ ಯೋಗ ತ್ರಾಣಗುಂದುವುದೆಂದು ಮಾಣಿಸಿ ಮುಕ್ತಿಯ ಪ್ರಾಣಲಿಂಗವನಿತ್ತ ಜಾಣ ಶ್ರೀ ಗುರುವೇ ಕೃಪೆಯಾಗು. ಏನಿದು ಪ್ರಾಣಯೋಗ, ಅದು ಯಾಮ ಏನ್ ಪ್ರಾಣಲಿಂಗ ಯೋಗ ಏನಾಗುತ್ತೆ ಗೊತ್ತಾ? ಇದು ಪ್ರಾಣಾಯಾಮ ಬಹಳ ಸುಸ್ತಾಗುತ್ತೆ, ಅದರಿಂದ ಬಹಳ ಅದು ಬಾಡಿಯಲ್ಲಿ ಬಹಳ ಶಕ್ತಿ ಬೇಕು. ಅದರಲ್ಲೂ ಈ ಕಪಾಲ್ಭಾತಿ, ಭಸ್ತ್ರಿಕಾ, ಇಂಥವು ಸುಮಾರು ಪ್ರಾಣಾಯಾಮ, ಕುಂಭಕ, ರೇಚಕ, ಇವುಗಳ ಅಂತರ್ ಪ್ರಾಣಾಯಾಮ, ಬಾಹ್ಯ ಪ್ರಾಣಾಯಾಮ, ಇದೆಲ್ಲ ಸುಮಾರು ಟೈಪ್ ಪ್ರಾಣ ಇದಾವೆ. ಈಗ ವಯಸ್ಸಾದವರಿಗೆ, ಸಣ್ಣ ಮಕ್ಕಳಿಗೆ ಕೇವಲ ಅನುಲೋಮ ವಿಲೋಮ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ, ಉಳಿದವೆಲ್ಲ ಪ್ರಾಣಾಯಾಮ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆ ಎಲ್ಲಾ ಪ್ರಾಣಾಯಾಮ ಮಾಡಿದ್ರೇನೆ ಅದರಿಂದ ನಮಗೆ ಲಾಭ ಆಗುತ್ತೆ. ಆದ್ರೆ ಈ ಭಸ್ತ್ರಿಕಾ ಆಗಿರ್ಬಹುದು, ಕಪಾಲ್ಭಾತಿ, ಇದರಿಂದ ಮನುಷ್ಯನಿಗೆ ತ್ರಾಣಗುಂದುತ್ತೆ, ಬಹಳ ಶಕ್ತಿ ಬೇಕು. ಇಲ್ಲ ವಯಸ್ಸಾದವ್ರು ಮಾಡಿದ್ರೆ ಬಹಳ ಸುಸ್ತಾಗಿ ಹೋಗ್ತಾರೆ ಅದರಿಂದ. ಅದಕ್ಕಾಗಿ ಈ ಪ್ರಾಣಾಯಾಮದ ಯೋಗ ತ್ರಾಣಗುಂದುವುದೆಂದು, ಅದು ಮನುಷ್ಯನಿಗೆ ಸುಸ್ತು ಮಾಡಕ್ ಬಿಡ್ತದೆ.
ಮಾಣಿಸಿ ಮುಕ್ತಿಯ ಪ್ರಾಣಲಿಂಗವನ್ನಿತ್ತ ಜಾಣ ಶ್ರೀ ಗುರುವೇ ಕೃಪೆಯಾಗು. ಇದನ್ನೆಲ್ಲ ಅರ್ಥಕೊಂಡ್ರು ಗುರು ಬಸವಣ್ಣವ್ರು, ಇದನ್ನೆಲ್ಲ ಅವ್ರು ಮಾಡಿ ನೋಡಿದ್ರು. ಇದು ಬಹಳ ಕಷ್ಟದ ಕೆಲಸ ಇದೆ, ಎಲ್ಲರಿಗಾಗಲ್ಲ, ವಯಸ್ಸಾದವ್ರು ಮಾಡ್ಲಿಕ್ಕಾಗಲ್ಲ, ಮಕ್ಕಳ ಮೈದಾನ ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ಮತ್ತದ್ರಲ್ಲಿ ಏನಾರ ಹೆಚ್ಚು ಕಡಿಮೆ ಆದ್ರೆ ಅನಾಹುತಗಳಾಗ್ತವೆ. ಸರಿಯಾಗಿ ಅದನ್ನು ತಿಳ್ಕೊಂಡು ಕ್ರಮವಾದ ಪಕ್ಕ ಗುರು ಬೇಕು ಇಂಥವೆಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಗುರು ಬಸವಣ್ಣರು ಏನ್ ಮಾಡಿದ್ರು, ಇಂಥವೆಲ್ಲವನ್ನ ಬಿಡಿಸಿ ಅವರು ಅದ್ರ ಮೂಲಕ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಇಷ್ಟಲಿಂಗವನ್ನ ಪಡ್ಕೊಂಡು ಇಷ್ಟಲಿಂಗ ಪೂಜೆಯ ಮೂಲಕ ಪರಮಾತ್ಮನರಿ ಆ ಯೋಗ ಇದ್ರಲ್ಲಿ ತಾನೇ ಆಗುತ್ತೆ ಎಲ್ಲ. ಈ ಇಷ್ಟಲಿಂಗ ಯೋಗ ಮಾಡ್ತಾ ಮಾಡ್ತಾ ಹೋದ್ರೆ ಅದ್ರಲ್ಲಿ ಪ್ರಾಣಾಯಾಮನೂ ಆಗುತ್ತೆ. ನಾವು ದೀರ್ಘವಾಗಿ ಉಸಿರಾಟ ತಗೊಳ್ತೀವಿ ಇಷ್ಟಲಿಂಗವನ್ನು ನೋಡ್ತಾ ನೋಡ್ತಾ. ಅಲ್ಲಿ ಕಣ್ಣುಗಳು ಬಹಳ ಚಂಚಲ ಇರ್ತವೆ, ಸಾಮಾನ್ಯವಾಗಿ ಏನಾರ ಅವಕ್ಕೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಅದಕ್ಕಾಗಿ ನಾವು ಇಷ್ಟಲಿಂಗ ಯೋಗ ನಿರೀಕ್ಷಣೆ ಮಾಡ್ತಾ ಮಾಡ್ತಾ ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡ್ತಾ ಮಾಡ್ತಾ ಅಲ್ಲಿ ಮನಸ್ಸನ್ನು ನಿಲ್ಲಿಸಬಹುದು. ಅದಕ್ಕಾಗಿ ಇಂದು ಹುಟ್ಟಿಕೊಂಡಿರುವ ಕೆಲವು ಯೋಗಿಗಳು ಅನೇಕರು ಹೇಳ್ತಾರೆ ನಾವು ಪವನ ಭೇದ ಪ್ರಾಣಾಯಾಮದಿಂದ ಪರಮಾತ್ಮನ ಅರಿಯಬಹುದು ಅಂತಾರೆ. ಆದರೆ ಇದು ಶುದ್ಧ ಸುಳ್ಳು. ಕೇವಲ ಪ್ರಾಣಾಯಾಮ ಮಾಡುವುದರಿಂದ ಪರಮಾತ್ಮನನ್ನ ಅರಿತೀನಿ ಅಂದ್ರೆ ಅದು ಶುದ್ಧ ಸುಳ್ಳು ಅಂತಕ್ಕಂಥದ್ದು ಗುರು ಬಸವಣ್ಣವರು ಅವತ್ತೇ ಹೇಳ್ಬಿಟ್ಟಿದ್ದಾರೆ. ನೋಡ್ರವ್ರು ಏನ್ ಹೇಳ್ತಾರೆ, ಗುರು ತೋರಿಹ ಲಿಂಗವು ಮನಸ್ಥಲವಾಗಿರಲು, ಗುರು ತೋರಿಹ ಲಿಂಗವು ಮನಸ್ಥಲವಾಗಿರಲು ಪವನ ಭೇದದಿಂದ ಅರಿದಿಹೆನೆಂದಡೆ ಅದೇ ದ್ರೋಹ. ಈಡಾ ಪಿಂಗಳ ಸುಷುಮ್ನ ನಾಳವಿಡಿದು ಅರಿದಿಹೆನೆಂದಡೆ ಲಿಂಗದೇವನು ಮೂಗ ಕೊಯ್ಯದೆ ಮಾಡ್ಬನೆ. ಈ ಈಡಾ ಪಿಂಗಳ ಸುಷುಮ್ನ ನಾಳವನ್ನ ಸ್ವಲ್ಪ ಜಾಗೃತಿ ಮಾಡ್ಕೊಳ್ಳಿಕ್ಕೆ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತೀವಿ. ಆದ್ರೆ ಇವುಗಳೆಲ್ಲವೂ ಕೂಡ ಇಷ್ಟಲಿಂಗ ಯೋಗಕ್ಕೆ ಸಪೋರ್ಟ್ ಆಗ್ತವೆ ಹೊರತು ಅವೇ ಆತ್ಯಂತಿಕ ಸಿದ್ಧಿ ಅಲ್ಲ. ಗುರು ತೋರಿಯ ಲಿಂಗವು ಮನಸ್ಥಲ, ನಮ್ಮ ಆಲ್ರೆಡಿ ನಮ್ಮ ಹತ್ರ ಇಷ್ಟಲಿಂಗ ಇದ್ದು ಪೂಜೆ ಮಾಡ್ತಕ್ಕಂಥ ಧ್ಯಾನ ಮಾಡ್ತಕ್ಕಂಥವ್ರು ನಾವು ಪವನ ಭೇದದಿಂದ, ಪವನ ಅಂದ್ರೆ ಗಾಳಿ, ಆ ಪವನ ಭೇದ ಮಾಡುವುದರ ಮೂಲಕ ಗಾಳಿ ಹಲವಾರು ಬಗೆ ಬಗೆಯ ಪ್ರಾಣಾಯಾಮ ಮಾಡೋದ್ರ ಮೂಲಕ ನಾನು ಪರಮಾತ್ಮನ ಸ್ವರೂಪ ಅರಿತೀನಿ ಅಂತಂದ್ರೆ ಲಿಂಗದೇವರು ಅದು ಅದೇ ದ್ರೋಹ ಅಂತಾರೆ. ಹಾಗೆ ಅರಿಬಹುದು ಅಂದ್ರೆ ಅದು ನಮಗೆ ನಾವು ಮಾಡಿಕೊಂಡಂತಹ ದ್ರೋಹ. ಅದಕ್ಕಾಗಿ ನಾವು ಈ ಇಷ್ಟಲಿಂಗ ಯೋಗದ ಮೂಲಕ ಅದನ್ನೇ ಅರಿಬೇಕು, ಪರಮಾತ್ಮನ ಅರಿಬೇಕು ಅಂತಕ್ಕಂಥದ್ದು ಇಲ್ಲಿ ಆದಿಶರಣರು ಹಾಗೂ ಗುರು ಬಸವಣ್ಣನವರ ಒಂದು ನಿಲುವಾಗಿದೆ. ಇಷ್ಟಲಿಂಗ ಯೋಗ ಹೆಂಗಿದೆ ಅಂತಂದ್ರೆ ಒಂದು ರೀತಿ ಹಾಲಿದ್ದಂಗೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಇಷ್ಟಲಿಂಗ ಯೋಗ ಅಂದ್ರೆ ಏನು? ಇದು ಹಾಲು ಇದ್ದ ಹಾಗೆ, ಹಾಲು. ಪ್ರಾಣಾಯಾಮ ಮೊಸರು ಇದ್ದ ಹಾಗೆ, ಯೋಗಾಸನ ಈ ಬೆಣ್ಣೆ ಇದ್ದ ಹಾಗೆ, ಧ್ಯಾನ ಯೋಗ ಇದು ತುಪ್ಪ ಇದ್ದ ಹಾಗೆ, ಇತರ ಯೋಗಗಳು ಏನೇನೇನೇನು ಯೋಗಗಳಿದಾವೆ ಅಂತಂದ್ರೆ ಅವೆಲ್ಲ ಮಜ್ಜಿಗೆ ಇದ್ದ ಹಾಗೆ ಅಂತ ಅಂದ್ಕೊಳ್ಳೋಣ. ಆದರೆ ಈ ಎಲ್ಲಾ ಯೋಗಗಳು ಈ ಹಾಲ್, ಈ ಮೊಸರು, ಬೆಣ್ಣೆ, ತುಪ್ಪ, ಪನೀರು ಇವೆಲ್ಲ ನಾವು ಎದರಿಂದ ಮಾಡ್ತೀವಿ? ಹಾಲಿಂದ ಮಾಡ್ತೀವಿ. ಹಾಲೊಂದಿದ್ರೆ ಇವೆಲ್ಲ ನಮ್ಮ ಹತ್ರ ಇದ್ದಂಗೆನೆ. ಅದೇ ರೀತಿ ಇಷ್ಟಲಿಂಗ ಯೋಗ ಇದು ಹಾಲು ಇದ್ದ ಹಾಗೆ. ಉಳಿದ ಎಲ್ಲ ಯೋಗಗಳು ಇವೆಲ್ಲ ಬೆಣ್ಣೆ, ತುಪ್ಪ, ಮಜ್ಜಿಗೆ, ಪನೀರು ಹಿಂಗೆಲ್ಲ ಇದ್ದಾಗೆ. ಆದರೆ ಈ ಎಲ್ಲಾ ಯೋಗಗಳು ಇಷ್ಟಲಿಂಗ ಯೋಗವೆಂಬ ಹಾಲಿನಲ್ಲಿ ಅಡಗಿವೆ. ಇಷ್ಟಲಿಂಗ ಯೋಗವೆಂಬ ಹಾಲಿನಲ್ಲಿ ಅಡಗಿವೆ. ಅದಕ್ಕಾಗಿ ನಾವು ಇಷ್ಟಲಿಂಗ ಯೋಗವೆಂಬ ಹಾಲನ್ನ ಪಡಿಲಿಕ್ಕೆ ಪ್ರಯತ್ನಿಸಬೇಕೇ ಹೊರತು ಒಂದೊಂದೇ ಯೋಗವೆಂಬ ಹಾಲಿನ ಉತ್ಪನ್ನಗಳನ್ನು ತೆಗೆದುಕೊಳ್ಳುವ ಬದಲಿಗೆ ಹಾಲೇ ತೆಗೆದುಕೊಂಡ್ರೆ ಒಳ್ಳೇದಲ್ವೇ? ಅದರಿಂದ ನಾವೆಲ್ಲವೂ ಕೂಡ ಮಾಡ್ಕೊಳ್ಬಹುದು. ಈಗ ಅನೇಕ ಜನ ಈ ಗುರು ಬಸವಣ್ಣವ್ರ ತತ್ವ ಈ ಬೇರೆ ಬೇರೆ ಯೋಗವನ್ನು ಅನುಸರಣೆ ಮಾಡ್ತಾರಲ್ಲ, ಕೆಲವರೆಲ್ಲ ಈ ನಾಥ ಪಂಥ ಅಂತಂದಿರ್ಬಹುದು. ಈ ಅನೇಕ ಜನ ನಮ್ಮ ಬಸವ ಮಂಟಪಕ್ಕೆ, ಶರಣ ಮೇಳಕ್ಕೆ ಬರ್ತಕ್ಕಂಥವ್ರೆಲ್ಲರೂ ಕೂಡ ಇದರಲ್ಲಿ ಅವರಿಗೆ ಅರ್ಥಕೊಳ್ಳಿಕ್ ಆಗ್ಲಿಲ್ಲ, ಇದರ ಆನಂದ ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ, ನಿಜವಾದ ಹೇಗ್ ಮಾಡ್ಬೇಕು ಇದನ್ನ ತಿಳ್ಕೊಳ್ಳಿಲ್ಲ. ಅದಕ್ಕಾಗಿ ಇದ್ರಲ್ಲಿ ಫಲ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಬಿಟ್ಟು ಬೇರೆ ಯೋಗ, ಬೇರೆ ಧ್ಯಾನ, ಬೇರೆ ರೀತಿಯ ಅನೇಕ ಜನ ಈಗ ಮ್ಯಾಕ್ಸಿಮಮ್ ಬ್ರಹ್ಮಕುಮಾರಿಸಲ್ಲಿ ಇರುವಂತವ್ರು 19% ಜನ ಯಾರಿದ್ರೆ ಅವ್ರು ಲಿಂಗಾಯತರಿದ್ದಾರೆ. ಬ್ರಹ್ಮಕುಮಾರಿ ಸಂಸ್ಥೆಗಳಲ್ಲಿ ಅವರು ರಾಜಯೋಗ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದೇನು ಅವ್ರಿಗೆ ಹೇಳ್ತಾರೆ, ಅದ್ರದ್ದು ರುಚಿ ಹತ್ತಿಸಿರ್ತಾರೆ. ಆದ್ರೆ ನಮ್ಮವರು, ನಮ್ಮ ಮಠಾಧೀಶರು, ನಮ್ಮ ಗುರುಗಳು, ನಮ್ಮ ಲಿಂಗಾಯತ ಧರ್ಮದಲ್ಲಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ಬೋಧನೆ ಮಾಡುವಂಥವ್ರು ಇವರೆಲ್ಲರೂ ಈ ನಾನು ನೋಡಿರೋ ಪ್ರಕಾರ ಈಗ ಇಷ್ಟು 40-45 ವರ್ಷಗಳ ಒಂದು ಅವಧಿಯಲ್ಲಿ
ಎಲ್ಲೂ ಈ ನಮ್ಮ ಒಂದು ಬಸವ ಧರ್ಮ ಪೀಠ, ಮಾತಾಜಿ, ಸ್ವಲ್ಪ ಲಿಂಗಾನಂದ ಸ್ವಾಮೀಜಿ ಇವರು ಬಿಟ್ರೆ ಬಹಳ ಜನ ಹೆಚ್ಚಿಗೆ ಈ ಇಷ್ಟಲಿಂಗದ ಯೋಗದ ಬಗ್ಗೆ ಪ್ರಚಾರ ಮಾಡ್ಲಿಲ್ಲ, ಜನಗಳಿಗೆ ತರಬೇತಿ ಕೊಡ್ಲಿಲ್ಲ, ಇದರ ಆನಂದ ಅನುಭವಿಸ್ಲಿಕ್ಕೆ ಕಳಿಸ್ಲಿಲ್ಲ. ಕೆಲವರು ಅದನ್ನ ಬೇರೆಯವ್ರಿಗೆ ಇಷ್ಟಲಿಂಗ ಯೋಗ ಮಾಡ್ಲಿಕ್ಕೆ ಹಚ್ಚಿದ್ರು, ತಾವು ಅವ್ಯವಹಾರಗಳು ಮಾಡ್ಕೊಂಡ್ಬಿಟ್ರು, ತಾವು ಅನೈತಿಕ ದಾರಿಯನ್ನು ತುಳ್ಕೊಂಡ್ಬಿಟ್ರು. ಅದರಿಂದ ಹೆಂಗ್ ಪರಿಣಾಮ ಬೀರುತ್ತೆ ಸಮಾಜದಲ್ಲಿ? ಅದಕ್ಕಾಗಿ ಇವತ್ತು 90% ಜನ ಬ್ರಹ್ಮಕುಮಾರಿ ಸಂಸ್ಥೆಗಳಲ್ಲಾಗಿರ್ಬೋದು, ಈಶಾ ಫೌಂಡೇಶನ್ ಅಲ್ಲಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಲಿಂಗಾಯತರಿದ್ದಾರೆ. ಕಾರಣ ಅವ್ರ ತಂದೆ ತಾಯಿಯಂದಿರು, ಅವ್ರ ಗುರುಗಳು ಅವ್ರಿಗೆ ಇಷ್ಟಲಿಂಗ ಯೋಗದ ಬಗ್ಗೆ ಹೇಳಿಲ್ಲ, ಅದರ ಮಹತ್ವದ ಬಗ್ಗೆ ಹೇಳಿಲ್ಲ, ಅದರಲ್ಲಿ ದೊರೆಯುವಂತ ಆನಂದದ ಬಗ್ಗೆ ಹೇಳಿಲ್ಲ, ಅದನ್ನ ಪ್ರಾಕ್ಟಿಕಲಿ ಮಾಡಿ ತೋರಿಸ್ಲಿಲ್ಲ, ಅದ್ರ ಬಗ್ಗೆ ತರಬೇತಿ ಕೊಡ್ಲಿಲ್ಲ. ಅದಕ್ಕಾಗಿ ಈ ಕೇವಲ ಈ ರೀತಿ ನಾವು ಹಾಲಿನ ಒಂದೊಂದು ಉತ್ಪನ್ನಗಳನ್ನ ಪಡೆಯದೆ ಹಾಲನ್ನ ಪಡ್ಕೊಂಡು ಅದರಿಂದ ನಾವೆಲ್ಲ ಉತ್ಪನ್ನಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಕೇವಲ ಪ್ರಾಣಾಯಾಮ ಮಾಡುವುದರಿಂದ ದೇಹ ಶುದ್ಧಿ ಆಗಬಹುದೇ ಹೊರತು ಮನಸ್ಸು ಶುದ್ಧಿ ಆಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವ ಅಷ್ಟವಿಧಗಳನ್ನೊಳಗೊಂಡ ಅಷ್ಟಾಂಗ ಯೋಗ ಅದು ಬಲು ಕಷ್ಟವಾಗಿರ್ತಕ್ಕಂಥದ್ದು. ಯಮದಲ್ಲಿ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಕ್ಕಂಥವು ಮತ್ತು ನಿಯಮಗಳಿದಾವೆ. ಅಂದ್ರೆ ಇದನ್ನ ಸಾಧನೆ ಅಷ್ಟಾಂಗ ಯೋಗ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಕಂಪಲ್ಸರಿ ಬ್ರಹ್ಮಚಾರಿ ಆಗಿರ್ಬೇಕು ಅಂತ ಹೇಳ್ತಾರ ಅವ್ರು. ಬ್ರಹ್ಮಚಾರಿ ಆಗಿರ್ಬೇಕು. ಆದ್ರೆ ಎಲ್ಲರಿಗೂ ಬ್ರಹ್ಮಚಾರಿ ಆಗಿರ್ಲಿಕ್ಕೆ ಸಾಧ್ಯ ಹೇಗಿದೆ? ಮತ್ ಬ್ರಹ್ಮಚಾರಿ ಇಲ್ಲದೆ ಇರೋರು ಗೃಹಸ್ಥರು ಏನ್ ಮಾಡ್ಬೇಕು? ಅಷ್ಟಾಂಗ ಯೋಗ ಅವ್ರು ಹೆಂಗ್ ಅಳವಡಿಸ್ಕೊಳ್ಬೇಕು? ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಶರಣರು, ಆದಿ ಶರಣರು, ಇದು ಗೃಹಸ್ಥ ಧರ್ಮ, ಇದು ಶ್ರೇಷ್ಠ ಧರ್ಮ. ಯಾಕೆಂದ್ರೆ ಇದರಿಂದನೇ ಈ ಗೃಹಸ್ಥರು ಪ್ರಪಂಚವನ್ನ ಮುನ್ನಡೆಸ್ಲಿಕ್ಕೆ ಸಾಧ್ಯವಿದೆಯೇ ಹೊರತು ವಿರಕ್ತರು ಅದನ್ನ ಮುನ್ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಗೃಹಸ್ಥರಾಗಿದ್ದುಕೊಂಡು ಎಲ್ಲಾ ಪರಮಾರ್ಥವನ್ನ, ಎಲ್ಲಾ ಬಗೆಯ ಆತ್ಯಂತಿಕ ಆನಂದವನ್ನ ಇಲ್ಲಿ ಪಡಿಬಹುದು ಅಂತಕ್ಕಂಥದ್ದು ನಮಗೆ ತೋರಿಸಿಕೊಟ್ಟವ್ರು ಯಾರು ಅಂದ್ರೆ ನಮ್ಮ ಗುರು ಬಸವಣ್ಣನವರು ಹಾಗೂ ಆದಿ ಶರಣರು. ಅದಕ್ಕಾಗಿ 12ನೇ ಶತಮಾನದಲ್ಲಿ ಎಷ್ಟು ಜನ ಗೃಹಸ್ಥರು, ನಮ್ಮ ನೀಲಗಂಗಮ್ಮ ತಾಯಿಯವರು, ಅಕ್ಕ ನಾಗಲಾಂಬಿಕ ತಾಯಿಯವರು, ಹಡಪದ ಲಿಂಗಮ್ಮನವರು, ಬೋಂತಾದೇವಿಯವರು, ಸತ್ಯಕ್ಕ, ಇಂಥ ಎಷ್ಟು ಜನ ಶರಣರು, ಹಡಪದ ಅಪ್ಪಣ್ಣನವರು, ಅಂಬಿಗ ಚೌಡಯ್ಯನವರು, ನಮ್ಮ ಹರಳಯ್ಯನವರು, ಮಧುವರಸ ಎಲ್ಲಾ ಶರಣರು ಆ ಇಷ್ಟಲಿಂಗ ಯೋಗವನ್ನ ಮಾಡಿ ಆತ್ಯಂತಿಕ ಸಿದ್ಧಿಯನ್ನು ಪಡೆದ್ರು, ವಚನಗಳನ್ನ ರಚನೆ ಮಾಡಿದ್ರು, ಆ ಬಹುದೊಡ್ಡ ಜ್ಞಾನವನ್ನ ಪಡ್ಕೊಂಡ್ರು, ಚಿತ್ತ ಸಮತೆಯನ್ನು ಪಡ್ಕೊಂಡ್ರು. ಅವ್ರು ಪ್ರಾಪರ್ ಆಗಿ ಮಾಡಿದ್ರು ಅವತ್ತಿನ ಕಾಲದಲ್ಲಿ. ನಾವು ಅದನ್ನ ಪ್ರಾಪರ್ ಆಗಿ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಮಗೆ ಇದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಅದಕ್ಕಾಗಿ ಈ ಅಷ್ಟಾಂಗ ಯೋಗ ಅದು ಬಹಳ ಕಷ್ಟದ ಕೆಲಸ ಇದೆ ಅಂತ ಹೇಳ್ಬಿಟ್ರು ಗುರು ಬಸವಣ್ಣರು. ಅದನ್ನೇ ಹೇಳ್ತಾರೆ ಬಸವಲಿಂಗ ಶರಣರು, ಅಷ್ಟಾಂಗ ಯೋಗ ಬಲು ಕಷ್ಟವೆಲೋ ಮಗನೇ ಎಂದು ಇಷ್ಟಲಿಂಗವನ್ನು ಸೃಷ್ಟಿಸಿ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು. ಗುರು ಬಸವಣ್ಣವರು ಆ ಇಷ್ಟಲಿಂಗ ಯೋಗವನ್ನ ಅಷ್ಟಾಂಗ ಯೋಗವನ್ನು ಅವ್ರು ಮಾಡಿದ್ರು ಇಷ್ಟಲಿಂಗ ಕಂಡು ಹಿಡಿಯೋದಕ್ಕಿಂತ ಮುಂಚೆ. ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಇದು ಬಹಳ ಕಷ್ಟದ ಕೆಲಸ ಇದೆ ಅಂತ ಗೊತ್ತಾಗಿ ಅವ್ರು ಅದಕ್ಕೆ ಅಷ್ಟಾಂಗ ಯೋಗ ಬಲು ಕಷ್ಟವೆಲೋ ಮಗನೇ ಎಂದಿಷ್ಟಲಿಂಗವನ್ನು ಸೃಷ್ಟಿಸಿ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳಿದ್ರು. ಅದಕ್ಕಾಗಿ ಸಾಕಷ್ಟು ಹಲವು ಯೋಗಗಳಿವೆ. ಅದಕ್ಕೆ ನಮ್ಮ ಲಿಂಗಾವಂತ ಸಮಾಜವನ್ನ ಎಲ್ಲ ಕೆದರಿ ತಾವೆಲ್ಲ ಎಳ್ಕೊಂಡು ನಮ್ಮ ಲಿಂಗಾವಂತ ಸಮಾಜವನ್ನ ಎಳ್ಕೊಂಡು ಬೇರೆ ಯೋಗಗಳೆಲ್ಲ ಇವರನ್ನ ಎಳ್ಕೊಂಡ್ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಸರಿಯಾದ ಮಾಹಿತಿ ಇವರಿಗಿಲ್ಲ, ಸರಿಯಾದ ಅಧ್ಯಯನ ಇಲ್ಲ, ಸರಿಯಾದ ಬೋಧನೆ ಮಾಡ್ಬೇಕಾದವ್ರು ಮಾಡ್ಲಿಲ್ಲ. ಅದಕ್ಕಾಗಿ ಹಿಂಗಾಗಿದೆ. ಅದಕ್ಕೆ ನಮ್ ನೋಡ್ರಿ, ಈ ರೀತಿ ಬೋಧನೆ ಮಾಡಿದ್ರೆ ಈ ಎಲ್ಲಾ ಸಾಹಿತ್ಯ ಮಾಡಿದ್ರೆ ನಮ್ಮ ಸಮಾಜ ಹೀಗ್ಯಾಕಾಗ್ತಿತ್ತು? ಅವ್ರು ಹೇಳ್ತಾರೆ, ಹಲವು ಯೋಗವ ಮಾಡಿ ಫಲವೇನು ಮಗನೇ, ಹಲವು ಯೋಗವ ಮಾಡಿ ಫಲವೇನು ಮಗನೇ ಎಂದೊಲಿದು ಲಿಂಗಾಂಗ ಸುಲಭ ಯೋಗವ ನೋಡ ಕಲಿಸಿದ ಗುರುವೇ ಕೃಪೆಯಾಗು. ಇದು ಲಿಂಗಾಂಗ ಯೋಗ ಸುಲಭವಾಗಿರುವಂತಹ ಯೋಗ. ಇಂಥ ಯೋಗವನ್ನ ನೋಡ ಕಲಿಸಿರುವಂತವರು ನಮ್ಮ ಗುರು ಬಸವಣ್ಣವರು. ಅದಕ್ಕಾಗಿ ಅಂಥ ಮಹಾಗುರುವೇ ನೀನು ನನಗೆ ಕೃಪೆಯಾಗು ಅಂತ ಹೇಳಿದ್ರೆ, ಹಾಗಾದರೆ ಇಂತಹ ಸುಲಭ ಯೋಗವಾಗಿರುವಂತಹ ಇಷ್ಟಲಿಂಗ ಯೋಗ ಮಾಡುವ ವಿಧಾನ ಯಾವುದು? ಇಲ್ಲಿ ಫೌಂಡೇಶನ್ ಹಾಕೊಂಡು ನಾವ್ ಇವಾಗ ಮುಂದಕ್ಕೆ ಬರ್ತಾ ಇದೀವಿ. ನಮ್ಮ ಇಷ್ಟಲಿಂಗ ಯೋಗದ ಮಹತ್ವ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಹಂಗಿದ್ರೆ ಮಾಡೋದು ಹೆಂಗೆ? ಅದನ್ನ ಸುಲಭ ಯೋಗವಾಗಿರ್ತಕ್ಕಂಥ ಇಷ್ಟಲಿಂಗ ಯೋಗವನ್ನ ಮಾಡುವಂತಹ ವಿಧಾನ ಯಾವುದು? ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳಲು ಈಗ ನಾವು ಯಾರ ಹತ್ರ ಹೋಗೋಣ, ಹೆಂಗ್ ಇದನ್ನ ಸುಲಭ ಯೋಗ ಮಾಡೋದು ಅಂತ ನಾವು ಕೇಳೋದಾದ್ರೆ, ಇವಾಗ ನಾವೆಲ್ಲರೂ ಸೇರಿ
ಚಾಮರಸನ ಹತ್ರ ಹೋಗೋಣ. ಪ್ರಭುಲಿಂಗ ಲೀಲೆಯನ್ನ ಇಷ್ಟಲಿಂಗ ಯೋಗವನ್ನ ಮಾಡಿ ಇಂಥ ಆತ್ಯಂತಿಕ ಸಿದ್ಧಿಯನ್ನ ಪಡೆದು ಸಾಹಿತ್ಯ ಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಚಾಮರಸ ಅವ್ರ ಹತ್ರ ಹೋಗೋಣ. ಅವ್ರು ಹೇಳ್ತಾರೆ ಇದು ಹೆಂಗೆ ಇಷ್ಟಲಿಂಗ ಯೋಗ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೆಂಗೆ ಇದನ್ನ ಮನಸ್ಸನ್ನು ನಿಯಂತ್ರಿಸಬೇಕು, ಹೆಂಗೆ ಮನಸ್ಸನ್ನು ಅರಿಯೋದು ಅಂತಂದ್ರೆ ಅವ್ರು ಹೇಳ್ತಾರೆ, ಹೇಳುವಡೆ ಮನವೆಂಬ ಹಕ್ಕಿಗೆ ಕಾಲುಗಳೆಲೈ ತೊಳಲುತಿಹ ಕಣ್ಣಾಲಿಗಳು. ತಾವು ಇದನ್ನ ಕೆಲವೊಮ್ಮೆ ಬೇರೆ ಬೇರೆ ಪ್ರವಚನಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ವಿಷಯಗಳಿರುವಾಗ ತಾವು ಸ್ವಲ್ಪ ಬೇರೆ ಕಡೆ ಕೆಲಸಗಳು ಮಾಡ್ತಾನು ಕೂಡ ಪ್ರವಚನ ಕೇಳ್ಬೋದು. ಆದ್ರೆ ಸ್ವಲ್ಪ ಈ ಹಳೆಗನ್ನಡದ ಶಬ್ದಗಳು, ಈ ಇಷ್ಟಲಿಂಗ ಯೋಗ ಇವತ್ತು ನಾಳೆ ಸ್ವಲ್ಪ ಈ ಹಳೆಗನ್ನಡದ ಶಬ್ದ ಇರ್ತವೆ, ಅವಾಗ ಸ್ವಲ್ಪ ಗಮನ ಕೊಡ್ಬೇಕು. ಚೆನ್ನಾಗಿ ಗಮನ ಕೊಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ, ಬೋರ್ ಆಗಲ್ಲ ಬಹಳ. ಮತ್ತೆ ಅದ್ರಲ್ಲಿ ಬಹಳ ಡೀಪ್ ಆಗಿರ್ತಕ್ಕಂಥ ವಿಚಾರ ಇದೆ. ಈಗ ಇಷ್ಟು ವಿಚಾರ ನೀವು ಯಾರಾದ್ರೂ ಹೇಳ್ಬೇಕು ಅಥವಾ ತಿಳ್ಕೊಳ್ಬೇಕಂದ್ರೆ ಅಷ್ಟು 400 ಪುಟಗಳ ಚಾಮರಸನ ಪ್ರಭುಲಿಂಗ ಲೀಲೆ ಓದ್ಬೇಕು ಆಗುತ್ತೆ, ಬಹಳ ಕಷ್ಟ ಆಗುತ್ತೆ ಅಷ್ಟೊಂದು ಓದಿ ತಿಳ್ಕೊಳ್ಳೋದು. ಅದಕ್ಕೆ ನಾವು ಅವುಗಳನ್ನ ಅಧ್ಯಯನ ಮಾಡಿ ಅದರಿಂದ ನಮಗ್ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಹೊರತೆಗೆದು ತಮ್ಮ ಮುಂದೆ ನಾವು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಸ್ವಲ್ಪ ತಾವು ಇಂಥ ವಿಚಾರ ಬಂದಾಗ ಗಮನ ಕೊಟ್ರೆ ಅನುಕೂಲ, ತಮ್ಮ ಸಮಯ ಸಾರ್ಥಕ ಆಗುತ್ತೆ. ಹೇಳುವಡೆ ಮನವೆಂಬ ಹಕ್ಕಿಗೆ ಕಾಲುಗಳೆಲೈ ತೊಳಲುತಿಹ ಕಣ್ಣಾಲಿಗಳು, ದಿಟವದಕ್ಕೆ ಪಕ್ಕಗಳೀಡೆ ಪಿಂಗಳದ ಗಾಳಿಯಾಗಿಹುದಂತು ಕಾರಣ, ಆಲಿಯೇ ಸಾಧನಕ್ಕೆ ಸಾಧನ ಮೂಲವನು ನಿಲ್ಲಿಸುವವನೇ ಭಕ್ತನು ಬಸವ ಕೇಳೆಂದ ಅಂತ ಅವ್ರು ಹೇಳ್ತಾರೆ. ಈ ಮನಸ್ಸು ಇದ್ರ ಅರ್ಥ ಏನಿದೆ ಗೊತ್ತಾ? ಈ ಚಾಮರಸನ ಪ್ರಭುಲಿಂಗ ಲೀಲೆ ಈ ಷಟ್ಪದಿ ಅರ್ಥ ಏನಂತಂದ್ರೆ ಅವ್ರು ಹೇಳ್ತಾರೆ, ಈ ಮನಸ್ಸು ಒಂದ್ ರೀತಿ ಹಕ್ಕಿ ಇದ್ದ ಹಾಗೆ, ಅಂದ್ರೆ ಪಕ್ಷಿ ಹಕ್ಕಿ ಇದ್ದ ಹಾಗೆ. ಈ ಮನಸ್ಸೆಂಬ ಹಕ್ಕಿಯ ಕಾಲುಗಳು ಯಾವುವು ಅಂತಂದ್ರೆ ಕಣ್ಣುಗಳೇ ಇದರ ಕಾಲುಗಳು. ಈ ನಮ್ಮ ಕಣ್ಣುಗಳೇ ಮನಸ್ಸೆಂಬ ಹಕ್ಕಿಯ ಕಾಲುಗಳು. ಏಕೆಂದರೆ ಕಣ್ಣುಗಳು ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ನಮ್ಮ ಮನಸ್ಸು ಹೋಗ್ತದೆ, ನಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ಕಣ್ಣುಗಳು ಹೋಗ್ತವೆ. ನಾವು ಕಣ್ಣು ಮುಚ್ಕೊಂಡು ಮನಸ್ಸನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಕಣ್ಣಿನಿಂದ ಆ ವಸ್ತುಗಳನ್ನು ನೋಡ್ಬೋದು. ಈಗ ನಮ್ಮ ಶರಣ ಬಾಣೂರು ಹಿರಣಯ್ಯನವರು, ಶಿವರಾಜ್ ಕಾಯಕದವರೆಲ್ಲ ಇಲ್ಲೆಲ್ಲ ಇದ್ದಾರೆ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಾನೀಗ ಕಣ್ಣು ಮುಚ್ಕೊಂಡು ಕೂಡ ನಾನು ನಿಮ್ಮನ್ನ ನೆನೆಸ್ಕೊಂಡ್ರೆ ನಿಮ್ಮನ್ನು ನೋಡ್ಬೋದು. ಹೀಗಾಗಿ ಈ ಮನಸ್ಸು ಮತ್ತು ಕಣ್ಣಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಮನಸ್ಸು ಹೋದಲ್ಲಿ ಕಣ್ಣು ಹೋಗುತ್ತೆ, ಕಣ್ಣು ಹೋದಲ್ಲಿ ಮನಸ್ಸು ಹೋಗ್ತದೆ. ನಮ್ಮ ಈಡಾ ಪಿಂಗಳದಲ್ಲಿ ಹರಿತಕ್ಕಂಥ ಗಾಳಿನೇ ಇದರ ರೆಕ್ಕೆಗಳು. ಈಡಾ ಪಿಂಗಳ ಅಂದ್ರೆ ಒಂದು ಬಲಭಾಗದ ಈಡ, ಎಡಭಾಗದ ಪಿಂಗಳ. ಈ ಮೂಗಿನ ಹೊರಳೆಗಳೇನಿದಾವಲ್ಲ ಆ ತರ ಅದರಲ್ಲಿ ಹರಿತಕ್ಕಂಥ ಗಾಳಿ ಏನಿದೆ ಅಲ್ಲ ಅದು ಈ ಮನಸ್ಸೆಂಬ ಹಕ್ಕಿಯ ರೆಕ್ಕೆ ಇದ್ದ ಹಾಗೆ ಅಂತ. ಅದಕ್ಕಾಗಿ ಈ ಗಾಳಿಯನ್ನು ಕ್ರಮಬದ್ಧ ರೀತಿಯಲ್ಲಿ ಹರಿಯುವಂತೆ ಮಾಡಿ, ನಮ್ಮ ಮೂಗಿನ ಒಳಗಡೆ ಈ ಗಾಳಿಯನ್ನು ಅತ್ಯಂತ ಕ್ರಮಬದ್ಧವಾದ ರೀತಿಯಲ್ಲಿ ಹರಿಯುವಂತೆ ಮಾಡಿ, ನಮಗೆ ಬೇಕಾದ ಕಡೆ ನಮ್ಮ ಮನಸ್ಸೆಂಬ ಹಕ್ಕಿ ಹಾರುವಂತೆ ಮಾಡಬಹುದು. ಅದು ಇದರ ಅರ್ಥ. ಹೇಳುವಡೆ ಮನವೆಂಬ ಹಕ್ಕಿಗೆ ಕಾಲುಗಳೆಲೈ ತೊಳಲುತಿಹ ಕಣ್ಣಾಲಿಗಳು, ದಿಟವದಕ್ಕೆ ಪಕ್ಕಗಳೀಡೇ ಪಿಂಗಳದ ಗಾಳಿಯಾಗುವುದು ಅಂತು ಕಾರಣ, ಆಲಿಯೇ ಸಾಧನಕ್ಕೆ ಸಾಧನ. ಆಲಿ ಅಂದರೆ ನಮ್ಮ ಕಣ್ಣಾಲಿಗಳು. ಇಂಥ ಕಣ್ಣಾಲಿಯೇ ನಮಗೆ ಸಾಧನಕ್ಕೆ ಸಾಧನ. ಅದಕ್ಕಾಗಿ ಮೊದಲು ಮನಸ್ಸಿನ ಕಾಲುಗಳಾಗಿರುವಂತಹ ನಮ್ಮ ಕಣ್ಣಾಲಿಗಳನ್ನು ಬಂಧಿಸಬೇಕು. ಈಗ ಪಕ್ಷಿ ಹಾರಬೇಕು ಅಂತಂದ್ರೆ ಅದ್ರ ಕಾಲು ಫ್ರೀ ಆಗಿರ್ಬೇಕು. ಕಾಲ್ ಎರಡು ಕಟ್ ಹಾಕ್ಬಿಟ್ರೆ ಏನಾಗುತ್ತೆ, ಪಕ್ಷಿಗೆ ಕಾಲ್ ಕಟ್ ಹಾಕ್ಬಿಟ್ರೆ ಸ್ವಲ್ಪ ಹೊತ್ತು ರೆಕ್ಕೆ ಬಡಿತದೆ. ಅದು ಸ್ವಲ್ಪ ಹೊತ್ತು ರೆಕ್ಕೆ ಬಡಿದು ಎಲ್ಲಿವರೆಗೆ ಬಡಿತದೆ, ಸುಸ್ತಾಗುವವರೆಗೂ ಬಡಿತದೆ. ಹಂಗೆ ರೆಕ್ಕೆ ಬಡಿಯುವಾಗ ಕಾಲ್ ಬಿಚ್ಚಿಬಿಟ್ರೆ ಮತ್ತೆ ಹಾರಿ ಹೋಗ್ತದೆ. ಅದಕ್ಕಾಗಿ ಅದು ಸುಸ್ತಾಗುವವರೆಗೆ ಅದನ್ನ ರೆಕ್ಕೆ ಬಡಿಲಿಕ್ಕೆ ಬಿಟ್ಟು ಹಂಗೆ ಕಾಲುಗಳನ್ನು ಕಂಟಿನ್ಯೂಸ್ ಕಟ್ ಹಾಕ್ಬಿಟ್ರೆ ರೆಕ್ಕೆ ಅದು ಪಕ್ಷಿಗೆ ಹಾರ್ಲಿಕ್ಕೆ ಬರೋದಿಲ್ಲ, ಅದು ಒಂದ್ ಕಡೆ ಇರ್ತದೆ. ಅದೇ ರೀತಿ ಅದಕ್ಕಾಗಿ ನಮ್ಮ ಮನಸ್ಸಿನ ಕಾಲುಗಳಾದ ಕಣ್ಣಾಲಿಗಳನ್ನು ಬಂಧಿಸಬೇಕು. ಕಣ್ಣಿನ ಆಲಿಗಳಿದಾವಲ್ಲ
ಅವುಗಳನ್ನು ಬಂಧಿಸಬೇಕು ಅಂದ್ರೆ ನಿಲ್ಲಿಸ್ಬೇಕು, ನಿಲ್ಲಿಸ್ಬೇಕು. ಅರ್ಥಾತ್ ಕಣ್ಣಾಲಿಗಳನ್ನ ಒಂದು ಕಡೆ ನಿಲ್ಲಿಸುವಂತೆ ಮಾಡಬೇಕು. ಇದು ಫಸ್ಟ್ ಸ್ಟೇಜ್ ಇಷ್ಟಲಿಂಗ ಯೋಗದಲ್ಲಿ. ಕಣ್ಣಾಲಿಗಳು, ನಮ್ಮ ಕಣ್ಣುಗಳು ನೀವು ನೋಡ್ಬೇಕು, ಕಣ್ಣುಗಳಿಗೆ ಅವುಗಳಿಗೆ ರ್ಯಾಪಿಡ್ ಮೂವ್ಮೆಂಟ್ ಸ್ಟೇಜ್ ಅಂತ ಇರುತ್ತೆ. ನಾವು ನಿದ್ದೆ ಮಾಡುವಾಗ್ಲೂ ಕೂಡ RMS ಅಂತ ಕರೀತಾರೆ ಅದರಲ್ಲಿ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ನಾವು ಫಸ್ಟ್ ಮಲ್ಕೊಳಿಕ್ ಹೋಗ್ತೀವಲ್ಲ, ನೀವು ಚಿಕ್ಕ ಮಕ್ಕಳಿಗೆ ನೋಡ್ರಿ, ಸಣ್ಣ ಮಕ್ಕಳಿಗೆಲ್ಲ ತಾಯಂದಿರು ಮಲಗಿಸ್ತಿರ್ತಾವಲ್ಲ, ಈಗ ನಮ್ಮ ಮಕ್ಕಳಿಗೆಲ್ಲ ಮಲಗಿಸುವಾಗ ಆರಂಭದಲ್ಲಿ ಕಣ್ ರೆಪ್ಪೆ ಬಹಳ ಮೂವ್ಮೆಂಟ್ ಆಗ್ತಿರುತ್ತೆ ಅವ್ರದ್ದು. ಅಂದ್ರೆ ಒಳಗಡೆ ಕಣ್ಣಾಲಿಗಳು ಇನ್ನೂ ನಿಂತಿರಲ್ಲ. ರ್ಯಾಪಿಡ್ ಮೂವ್ಮೆಂಟ್ ಸ್ಟೇಜ್ ಮಲ್ಕೊಳ್ಳಿಕ್ ಹೋದಾಗ ಫಸ್ಟಿಗೆ ರ್ಯಾಪಿಡ್ ಮೂವ್ಮೆಂಟ್ ಸ್ಟೇಜ್ ಅಂತ ಬರುತ್ತೆ. ಇನ್ನು ಕಣ್ಣಾಲಿಗಳು ಬಡಿತಾನೆ ಇರ್ತವೆ, ಅದಾದ್ಮೇಲೆ ಅವು ಸ್ಟಾಪ್ ಆಗ್ತವೆ. ಹಾಗೆ ನಾವು ಇಷ್ಟಲಿಂಗ ಪೂಜೆಗೆ ನಿಂತಾಗ್ಲೂ ಕೂಡ ಆ RMS ಅಂತಕ್ಕಂಥದ್ದು ಮೊದಲು ಬರುತ್ತೆ. ರ್ಯಾಪಿಡ್ ಮೂವ್ಮೆಂಟ್ ಸ್ಟೇಜ್ ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ ನಾವು ಇಷ್ಟಲಿಂಗ ಹಿಡ್ಕೊಂಡು ನಿಂತರೂ ಕೂಡ ಆ ಕಣ್ಣುಗಳು ಅತ್ಯಂತ ಮೈಕ್ರೋ ಮಿಲಿಮೀಟರ್ ಸ್ಟೇಜ್ ಅಲ್ಲಿ ವೈಬ್ರೇಟ್ ಆಗ್ತಿರ್ತವೆ. ಸದಾ ಕಾಲ ಕಣ್ಣಾಲಿಗಳು ವೈಬ್ರೇಟ್ ಆಗ್ತಿರ್ತವೆ, ಅದನ್ನ ನಾವು ಗಮನಿಸ್ಬೇಕು. ಆ ವೈಬ್ರೇಷನ್ ನಿಲ್ಬೇಕು, ಕಣ್ಣುಗಳ ವೈಬ್ರೇಷನ್ ಹಿಂಗೆ ಪಟ 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 ಪಟ. ಒಂದು ಇಷ್ಟಲಿಂಗ ನೋಡ್ತಾ ಇದ್ರು ಕೂಡ, ಇಷ್ಟಲಿಂಗದಲ್ಲಿ ಇರ್ತಕ್ಕಂಥ ಬೆಳಕನ್ನು ನೋಡ್ತಾ ಇದ್ರು ಕೂಡ ಅದರಲ್ಲಿ ಅದು ಎಷ್ಟಿರುತ್ತೆ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ನಮ್ಮ ಕಣ್ಣುಗಳು ಅಳ್ಳಾಡ್ತಾ ಇದಾವೆ ಅಂತಕ್ಕಂಥದ್ದು. ಅಷ್ಟು ರ್ಯಾಪಿಡ್ ಮೂವ್ಮೆಂಟ್ ಅವು ಮೂವ್ ಆಗ್ತಿರ್ತವೆ ಕಣ್ಣುಗಳು. ಅದನ್ನೇ ನಿಲ್ಲಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಕಣ್ಣಾಲಿಗಳು ಮೂವ್ಮೆಂಟ್ ನಿಲ್ಬೇಕು ಫಸ್ಟಿಗೆ. ಇದು ಇಷ್ಟಲಿಂಗ ಯೋಗದ ಮೊದಲನೇ ಹಂತ. ಹಂಗಾದ್ರೆ ಅದು ನಿಲ್ಲುವಂತೆ ಮಾಡ್ಬೇಕು. ಅದಕ್ಕೆ ಅಲ್ಲಿ ಹೇಳ್ತಾರೆ ನೋಡ್ರಿ, ಮುಂದೆ ಅವರೇ ನಮ್ಮ ಚಾಮರಸ ಅವ್ರು ಮತ್ತೆ ಹೇಳ್ತಾ ಇದ್ದಾರೆ, ಆಲಿನಿಂದೊಡೆ, ಆಲಿ ಅಂದ್ರೆ ಕಣ್ಣಾಲಿ, ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ಮೇಲೆ ನಿಲ್ಲುವುದು, ಮನವು ನಿಂದೊಡೆ ಬಿಂದು ನಿಂದಿಹುದು, ಲೀಲೆಯಿಂದ ಬಿಂದು ನಿಂದೊಡೆ ಕಾಲಕರ್ಮವ ಗೆದ್ದು ಮಾಯೆಯ ಹೇಳ ಹೆಸರಿಲ್ಲದೆನಿಸಬಹುದೈ ಬಸವ ಕೇಳೆಂದ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ನೋಡ್ರಿ. ಅವ್ರು ಹೇಳ್ತಾರೆ, ಫಸ್ಟ್ ಆಲಿ, ಕಣ್ಣಾಲಿ ನಿಂದೊಡೆ ಸೂಸುವ ಗಾಳಿ ನಿಲ್ಲುವುದು. ಗಾಳಿ ನಿಲ್ಲುವುದು ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ಎಲ್ಲದಕ್ಕೂ ಮೊದಲು ನಮ್ಮ ಕಣ್ಣಾಲಿಗಳು ನಿಲ್ಲಬೇಕು. ಆ ರ್ಯಾಪಿಡ್ ಮೂವ್ಮೆಂಟ್ ಸ್ಟೇಜ್ ದಾಟ್ ಹೋಗ್ಬೇಕು. ಕಣ್ಣಾಲಿಗಳು ನಿಂತರೆ ಈಡ ಪಿಂಗಳ ನಾಡಿಗಳಲ್ಲಿ ಸಂಚರಿಸುವಂತಹ ಗಾಳಿ ಕ್ರಮಬದ್ಧವಾಗುತ್ತದೆ. ಗಾಳಿ ನಿಲ್ಲುವುದು ಅಂತಂದ್ರೆ ಸ್ಲೋ ಅಂಡ್ ಸ್ಟೀಡಿ ಬ್ರೀಥಿಂಗ್. ನಾನು ಈಗ ಉಸಿರಾಟ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ಬಾರ್ದು. ವಿಥೌಟ್ ಸೌಂಡ್ ಲೆಸ್ ಬ್ರೀಥಿಂಗ್ ಅಂತ ಕರೀತಾರೆ ಅದಕ್ಕೆ. ಅಷ್ಟು ದೀರ್ಘವಾಗಿ ನಾವು ಇಷ್ಟಲಿಂಗವನ್ನ ನೋಡ್ತಾ 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 ನಮ್ಮ ಉಸಿರಾಟ ಪರ್ ಮಿನಿಟ್ ಬ್ರೀಥಿಂಗ್, ಪರ್ ಮಿನಿಟ್ ಇಂಟೇಕ್ ಆಫ್ ಏರ್ ಅಂಡ್ ಪರ್ ಮಿನಿಟ್ ಎಕ್ಸೇಲಿಂಗ್ ಆಫ್ ಏರ್ ಅವು ಕಡಿಮೆ ಆಗ್ಬೇಕು. 1 ನಿಮಿಷಕ್ಕೆ ಅವು 2 ರಿಂದ 3 ಬರ್ಬೇಕು. 2 to 3 or 2 to 4 ಅಂದ್ರೆ 1 ನಿಮಿಷದಲ್ಲಿ ನಾವು ಕೇವಲ 4 ಸಲ ಉಸಿರನ್ನ ಒಳಗೆ ತೆಗೆದುಕೋಬೇಕು, 4 ಸಲ ಉಸಿರನ್ನ ಹೊರಗೆ ಬಿಡಬೇಕು. ಆಮೇಲೆ 3 ಸಲ ಉಸಿರನ್ನ ಹೊರಗೆ ತಗೊಳ್ಬೇಕು, 3 ಸಲ ಉಸಿರನ್ನ ಹೊರಗೆ ಬಿಡ್ಬೇಕು. ಅಂದ್ರೆ ಅದರ ಅರ್ಥ ಏನು? ಒಳಗಡೆ ಉಸಿರು ತೆಗೆದುಕೊಳ್ಳಿಕ್ಕೆ 10 ಸೆಕೆಂಡ್ ಅಷ್ಟು ಟೈಮ್ ಮಾಡ್ಬೇಕು ನಾವು. ಹೊರಗಡೆ ಉಸಿರು ಬಿಡ್ಲಿಕ್ಕೆ ಮಿನಿಮಮ್ 10 ಸೆಕೆಂಡ್ ಮಾಡ್ಬೇಕು. ಅವಾಗ 1 ನಿಮಿಷಕ್ಕೆ 3 ಸಲ ಉಸಿರು ತಗೊಳ್ಳೋದು, 3 ಸಲ ಉಸಿರು ಬಿಡೋದಾಗುತ್ತೆ. ಇನ್ನು ನಿಧಾನವಾಗಿ ಇನ್ನು ಹಾಗೆ ಹಾಗೆ ನಾವು ಇಷ್ಟಲಿಂಗ ನಿರೀಕ್ಷೆ ಮಾಡ್ತಾ ಮಾಡ್ತಾ ಇನ್ನ 20 ಸೆಕೆಂಡಿಗೆ ಬರ್ಬೇಕು. 20 ಸೆಕೆಂಡುಗಳ ಕಾಲ ಗಾಳಿ ಒಳಗೆ ತೆಗೆದುಕೊಳ್ಬೇಕು, ಇನ್ನು 20 ಸೆಕೆಂಡ್ಗಳ ಕಾಲ ಗಾಳಿ ಹೊರಗೆ ಬಿಡಬೇಕು. ಅಲ್ಲಿಗೆ ಎಷ್ಟಾಗ್ತವೆ? ನಾವು ಅಷ್ಟು ಮಾಡಿದ್ರೆ 3 ಟೈಮ್ಸ್ ಆಗುತ್ತೆ. 20 ಸೆಕೆಂಡ್ಗಳ ಕಾಲ ಉಸಿರು ಒಳಗೆ ತೆಗೆದುಕೊಂಡು 20 ಸೆಕೆಂಡ್ ಹೊರಗೆ ಬಿಟ್ರೆ ಅಲ್ಲಿ ಒಂದು 3 ಟೈಮ್ಸ್ ಆಗುತ್ತೆ ನಮಗೆ. 3 ಟೈಮ್ಸ್ 1 ಮಿನಿಟ್ಗೆ 3 ಟೈಮ್ಸ್ ಆಗುತ್ತೆ. ಆ ರೀತಿ ನಮ್ಮ ಈ ಗಾಳಿ, ಮೂಗಿನಲ್ಲಿ ಹರಿಯುವಂತ ಗಾಳಿ ಕ್ರಮಬದ್ಧ ಆಗ್ಬೇಕು. ಕಣ್ಣಾಲಿಗಳು ನಿಂತರೆ ಈಡ ಪಿಂಗಳಗಳ ನಾಡಿಗಳಲ್ಲಿ ಸಂಚರಿಸ್ತಕ್ಕಂಥ ಗಾಳಿ ಬಹಳ ಕ್ರಮಬದ್ಧವಾಗ್ತದೆ. ಈ ರೀತಿ ಗಾಳಿ ಕ್ರಮಬದ್ಧವಾಗಲೊಡನೆ ಮನಸ್ಸು ತನ್ನ ಮೂಲ ಸ್ವಭಾವವಾದ ಚಂಚಲತೆಯನ್ನು ಬಿಟ್ಟು ಅಲ್ಲಿ ಶಾಂತವಾಗ್ತದೆ, ಲಿಂಗದೇವನಲ್ಲಿ ನೆಲೆಗೊಳ್ಳುತ್ತದೆ, ಮಹದಲ್ಲಿ ನಿಂದು ಮನೋರ್ಲಯವಾಗುತ್ತದೆ. ಲೀಲೆ ಮನವು ನಿಂದೊಡೆ ಬಿಂದು ನಿಂದಿಹುದು. ಬಿಂದು ಅಂತಂದ್ರೆ
ಅದು ಸಿಂಧು, ಪರಮಾತ್ಮನು ಸಿಂಧು. ನಮ್ಮ ಅಂತರಂಗದ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪರಮಾತ್ಮ ಅವನು ಬಿಂದು. ಬಿಂದು ನಿಲ್ಲೋದು ಅಂತಂದ್ರೆ ಏನರ್ಥ? ನಮ್ಮ ಆತ್ಮ, ನಮ್ಮ ಮನಸ್ಸು, ನಮ್ಮ ಚಿತ್ತ, ನಮ್ಮ ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲ ಒಂದು ಕಡೆ ಕೇಂದ್ರೀಕೃತವಾಗ್ತವೆ ಅಂತಂದ್ರ ಅರ್ಥ. ಕೇಂದ್ರೀಕೃತವಾಗ್ತವೆ ಅಂತ ಬಿಂದು ನಿಲ್ಲುವುದು. ಲೀಲೆಯಿಂದ, ಲೀಲೆ ಅಂದ್ರೇನು? ಈ ಇಷ್ಟಲಿಂಗ ಹೀಗೆ ಮಾಡುವಂತಹ ಲೀಲೆಯಿಂದ ಬಿಂದು ನಿಂದೊಡೆ ಕಾಲ ಕರ್ಮವ ಗೆದ್ದು ಮಾಯೆಯ ಹೇಳ ಹೆಸರಿಲ್ಲದೆನಿಸಬಹುದೈ. ಮಾಯೆ ಅಂತಕ್ಕಂಥದ್ದು, ಮರೆವೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರಲಾರ್ದಂತೆ ನಾವು ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ನಮಗೆ ಚಾಮರಸ ಹೇಳ್ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಇವಾಗ ಚಾಮರಸ ಅವರು? ನೀವು ಕಣ್ಣಾಲಿಗಳನ್ನ ನಿಲ್ಲಿಸ್ರಿ, ಫಸ್ಟ್ ಕಣ್ಣಾಲಿಗಳನ್ನ ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಹಾಗಾದರೆ ಈ ಕಣ್ಣಾಲಿಗಳನ್ನು ನಿಲ್ಲಿಸುವುದು ಹೇಗೆ? ಇದರಿಂದ ದಿವ್ಯ ಶಕ್ತಿಯನ್ನು ಪಡೆದು 12ನೇ ಶತಮಾನದ ಶರಣರಂತೆ ಜ್ಞಾನ, ಚಿತ್ತ ಸಮತೆ, ಸಮಾಧಾನ, ಆತ್ಮಾನಂದ ಇವುಗಳನ್ನ ಪಡೆದುಕೊಳ್ಳತಕ್ಕಂಥದ್ದು ಹೇಗೆ? ದ ಬರ್ಡ್ಸ್ ಆಫ್ ದಿ ಸೇಮ್ ಫಿದರ್ ಫ್ಲಾಕ್ಸ್ ಟುಗೆದರ್ ಅಂತ ಒಂದು ಗಾದೆ ಮಾತಿದೆ. ಏನು ಗಾದೆ ಮಾತು ಇಂಗ್ಲಿಷ್ ಅಲ್ಲಿ? ದ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ಸ್ ಟುಗೆದರ್ ಅಂತ. ಫೆದರ್ ಅಂದ್ರೆ ಒಂದೇ ರೀತಿಯ ರೆಕ್ಕೆಗಳಿರುವ ಹಕ್ಕಿಗಳು ಒಂದೇ ಕಡೆ ಅವು ಇರ್ತವೆ, ಸಂಚರಿಸ್ತವೆ, ಆಹಾರ ತಿಂತವೆ, ಬದುಕ್ತವೆ ಅಂತ. ಅಂದ್ರೆ ಒಂದಕ್ಕೊಂದು ಅಟ್ರಾಕ್ಟ್ಗೊಳ್ತವೆ ಅಂತ. ಒಂದೇ ರೀತಿಯ ರೆಕ್ಕೆಯ ಹಕ್ಕಿಗಳು ಪರಸ್ಪರ ಆಕರ್ಷಣೆಗೊಳ್ಳುತ್ತವೆ ಎನ್ನುವುದು ಇದರ ತೋರು ಅರ್ಥವಾದರೆ, ಒಂದೇ ಗುಣಧರ್ಮದ ವಸ್ತುಗಳು, ವ್ಯಕ್ತಿಗಳು ಪರಸ್ಪರ ಹತ್ತಿರವಾಗ್ತಾರೆ ಎನ್ನುವುದು ಇದರ ಭಾವಾರ್ಥ. ಅಂದ್ರೆ ಈಗ ಸಣ್ಣ ಉದಾಹರಣೆ ಹೇಳೋದಾದ್ರೆ, ಈಗ ಈ ಸ್ಮೋಕ್ ಮಾಡ್ತಕ್ಕಂಥವ್ರು, ಈಗ ನಾನು ನಮ್ಮ ಫಸ್ಟ್ ನನ್ನ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅಲ್ಲಿ ಒಂದು ಮಾನ್ವೀಸ್ ಇನ್ಫೋಟೆಕ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇತ್ತು ಬೆಂಗಳೂರಲ್ಲಿ. ಅದರಲ್ಲಿ ನಾನು ಅಸಿಸ್ಟೆಂಟ್ ಕಾಂಪೋನೆಂಟ್ ಇಂಜಿನಿಯರ್ ಅಂತ ಜಾಯ್ನ್ ಆಗಿದ್ದೆ. ಈ ಸಾಮಾನ್ಯವಾಗಿ ಈ ಇಂಜಿನಿಯರ್ಸು, ಡಾಕ್ಟರ್ಸು ಇವರೆಲ್ಲ ನೋಡ್ಲಿಕ್ಕೆ ಹೊರಗಡೆ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಕಾಣಿಸ್ತಾರೆ. ಆದ್ರೆ ಅಲ್ಲಿ ನಮ್ಮ ಆ ಕಂಪನಿಯಲ್ಲಿ ಮ್ಯಾಕ್ಸಿಮಮ್ ಜನ ಇಂಜಿನಿಯರ್ಸ್ ಅಂದ್ರೆ ಯಾವಾಗ್ಲೂ ಸ್ಮೋಕ್ ಮಾಡ್ತಿದ್ರು, ಸ್ಮೋಕಿಂಗ್ ಬಹಳ ಮಾಡ್ತಿದ್ರು ಅವ್ರು. ಅವಾಗ ಬ್ರೇಕ್ ಅಲ್ಲಿ ಹೋಗೋದು, ಹೊರಗಡೆ ಹೋಗೋದು. ಮತ್ ಹಂಗೆ ಸ್ಮೋಕ್ ಮಾಡೋರು ಒಟ್ಟೊಟ್ಟಿಗೆ ಫ್ರೆಂಡ್ಸ್ ಆಗ್ತಿದ್ರು. ಅವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಫ್ರೆಂಡ್ಸ್ ಆಗಿ ಅವರೆಲ್ಲರೂ ಜೊತೆಗೆ ಹೋಗಿ ಅಲ್ಲಿ ಸ್ಮೋಕಿಂಗ್ ಮಾಡ್ಕೊಂಡು ಬರ್ತಿದ್ರು. ಹಾಗೆ ಆಮೇಲೆ ಈ ಸ್ಮೋಕ್ ಮಾಡ್ತಕ್ಕಂಥವ್ರು ಒಂದ್ ಕಡೆ ಅಟ್ರಾಕ್ಟ್ ಆಗ್ತಾರೆ, ಅವ್ರು ಒಬ್ರಿಗೊಬ್ರು ಬಹಳ ಫ್ರೆಂಡ್ ಆಗ್ತಾರೆ. ನನಗೆ ಆ ಸ್ಮೋಕ್ ಮಾಡ್ತಕ್ಕಂಥವ್ರು ಯಾರೂ ಫ್ರೆಂಡ್ಸೇ ಇರ್ಲಿಲ್ಲ, ಅವ್ರ ಜೊತೆ ನಾನು ಸೇರ್ತಾ ಇರ್ಲಿಲ್ಲ. ಅಕಸ್ಮಾತ್ ಅವ್ರು ಎಲ್ಲಾರ ಕೂತ್ಕೊಂಡು ಸ್ಮೋಕ್ ಮಾಡುವಾಗ ನಾನೇನಾದ್ರೂ ಅವ್ರ ಮುಂದಿಂದ ಸುಳಿದು ಹೋಗ್ತಕ್ಕಂಥ ಪ್ರಸಂಗ ಬಂದ್ರೆ ಅದನ್ನ ಅವ್ರ ಕೈ ಮುಚ್ಕೋತಾ ಇದ್ರು ಹಿಂದೆ. ನಾನು ಯಾಕೆಂದ್ರೆ ಅವ್ರು ಸ್ಮೋಕ್ ಮಾಡೋರಿಗೆ ನೋಡಿದಾಗೆಲ್ಲ ಹೇಳ್ತಿದ್ದೆ, ಸ್ಮೋಕ್ ಮಾಡಬಾರ್ದು, ಒಳ್ಳೇದಲ್ಲ ಆರೋಗ್ಯಕ್ಕಂತ. ಹಂಗಾಗಿ ನಾ ಅವ್ರ ಮುಂದೆ ಏನಾರ ಸುಳಿದ್ರೆ ಸ್ಮೋಕ್ ಮಾಡುವಾಗ ಅವ್ರ ಕೈಗಳನ್ನು ಮುಚ್ಕೋತಾ ಇದ್ರು. ಆ ಸ್ಮೋಕ್ ಕೈಯಲ್ಲಿ ಏನ್ ಸಿಗರೇಟ್ ಹಿಡ್ಕೊಂಡಿರ್ತಕ್ಕಂಥ ಕೈ ಮುಚ್ಕೊಂಡಿರ್ತಾ ಇದ್ರು. ಅವ್ರು ನನಗೆ ಫ್ರೆಂಡ್ಸ್ ಆಗ್ತಾನೆ ಇರ್ಲಿಲ್ಲ. ಇನ್ನ ಕುಡಿಯುವಂತವ್ರು, ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರು, ಬಾರ್ಗ್ ಹೋಗ್ತಕ್ಕಂಥವ್ರು, ಅವರು ಒಂದ್ ರೀತಿ ಅವ್ರವ್ರ ಫ್ರೆಂಡ್ಸ್ ಆಗ್ತಾರೆ. ಈ ಧರ್ಮ, ಅಧ್ಯಾತ್ಮ ಇವೆಲ್ಲ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಿದೆ ಗೊತ್ತಾ ಇಲ್ಲಿ? ಈ ಧರ್ಮ ಕೇಳುವಂತವ್ರು ಎಷ್ಟೋ ಸಲ ಕೆಲವೊಂದು ಫ್ರೆಂಡ್ ಆಗ್ತಾ ಇದಾರೆ, ಹೇಳುವಂತವ್ರು ಒಬ್ರಿಗೊಬ್ರು ಫ್ರೆಂಡ್ಸೇ ಆಗಲ್ಲ. ಇವರು ಒಬ್ರಿಗೊಬ್ರು ಹೇಳುವಂತವ್ರು ಇದಾರಲ್ಲ, ಧರ್ಮವನ್ನ ಹೇಳುವಂತವ್ರು, ಆ ಮಠದವರು, ಈ ಮಠದವರು, ಆ ಕಡೆ ಇವ್ರು ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ನೋಡ್ರಿ ನೀವು ಮಾತಾಜಿ, ಅದಕ್ಕೆ ಅವ್ರು ಹೇಳ್ತಾರೆ, ಮಾತಾಜಿ ಅವರೆಲ್ಲ ಇದ್ದಾಗ ಇವ್ರ ಜೊತೆ ಬೇರೆಯವರೆಲ್ಲ ಸೇರ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಇವ್ರ ಜ್ಞಾನ, ಇವರಲ್ಲಿ ಇರ್ತಕ್ಕಂಥ ಪ್ರಗತಿಪರ ವಿಚಾರ ಇವರನ್ನೆಲ್ಲ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರಲ್ಲ. ಇವರೆಲ್ಲ ನಾವೆಲ್ಲ ಸ್ನೇಹಿತರಾಗ್ಬಿಟ್ರೆ ಎಲ್ಲ ನಮ್ ಭಕ್ತರು ಮಿಕ್ಸ್ ಅಪ್ ಆಗಿ ನಮಗ್ ಬರೋ ಕಾಣಿಕೆ ಎಲ್ಲ ಹರಿದು ಹೋಗ್ತದೇನೋ ಅಂತ ಬಹಳ ಆ ರೀತಿ ಯೋಚನೆ ಮಾಡಿ ಅವರು ಫ್ರೆಂಡ್ಸ್ ಆಗೋದಿಲ್ಲ. ಆದ್ರೆ ಇಲ್ಲಿ ಗುಣಧರ್ಮ ಇದು ಬಹಳ ದುರಂತ, ಇದು ನಮ್ಮ ಧರ್ಮದ ಬಹಳ ದೊಡ್ಡ ದುರಂತ. ಆದ್ರೆ ಇಲ್ಲಿ ಗಾದೆ ಮಾತಿನ ಪ್ರಕಾರ ಒಂದೇ ಗುಣಧರ್ಮದ ವಸ್ತುಗಳು, ವ್ಯಕ್ತಿಗಳು ಪರಸ್ಪರ ಹತ್ರ ಆಗ್ಬೇಕಾದ್ರೆ ಈ ಧರ್ಮ ಬೋಧೆ ಮಾಡ್ತಕ್ಕಂಥವ್ರು ಹೊರಗಡೆ ನೋಡ್ಲಿಕ್ಕೆ ಒಂದೇ ಗುಣಧರ್ಮ ಇದ್ರೆ ಅಂತರಂಗದಲ್ಲಿ ಬೇರೆ ಗುಣಗಳು ಇರ್ತಾವ, ಅದಕ್ಕೆ ಅವ್ರ ಹತ್ರ ಆಗೋದಿಲ್ಲ. ಈ ಆನೆ ಇರುತ್ತಲ್ಲ, ಆನೆಗೆ ಹಲ್ಲುಗಳು 2 ಟೈಪ್ ಇರ್ತವೆ. ತೋರ್ಸೋ ಹಲ್ಲುಗಳು ಬೇರೆ ಇರ್ತವೆ, ಒಳಗಡೆ ಕೆಲಸ ಮಾಡೋ ಹಲ್ಲುಗಳೇ ಬೇರೆ ಇರ್ತವೆ. ಹೊರಗಡೆ ದಂತ ಇರ್ತಾವಲ್ಲ, ದಂತ ಅವು ಎಲ್ಲರಿಗೂ ಕಾಣ್ತವೆ.
ಆದ್ರೆ ಒಳಗಡೆ ದಂತಾನೆ ಅವು ತಿನ್ಲಿಕ್ಕೆ ಯೂಸ್ ಮಾಡೋದು. ಒಳಗಡೆ ಇರ್ತಕ್ಕಂಥ ಹಲ್ಲುಗಳಿಂದ ತಿಂತವೆ ಹೊರತು ಹೊರಗಡೆ ಇರೋ ಹಲ್ಲುಗಳಿಂದ ಅವ್ರು ತಿನ್ಲಿಕ್ಕೆ ಆಗಲ್ಲ. ಅದೇ ರೀತಿ ಇವೆಲ್ಲ ಈ ಮಠಾಧೀಶರಾಗಿರ್ಬೋದು, ಧರ್ಮ ಬೋಧೆ ಮಾಡ್ತಕ್ಕಂಥವ್ರು ಬಹಳ ಜನ ಏನು ಈ ಮಠಗಳು ಕಟ್ಕೊಂಡು ಹೊರಗಡೆ ನೋಡ್ಲಿಕ್ಕೆ ಅಷ್ಟೇ ಧರ್ಮ ಬೋಧೆ, ಹೊರಗಡೆ ನೋಡ್ಲಿಕ್ಕೆ ಮಾತ್ರ ಅನಾಥ ಮಕ್ಕಳನ್ನು ಸಾಕ್ತಾ ಇದೀವಂತ ಅನಾಥ ಮಕ್ಕಳ ಹೆಸರುಗಳನ್ನು ಹೇಳ್ಕೊಂಡು ಅಪಾರವಾದ ಭಕ್ತರಿಂದ ಕಾಣಿಕೆ ಪಡಿತಕ್ಕಂಥದ್ದು. ಆದ್ರೆ ಅನಾಥ ಮಕ್ಕಳಿಗೆ ಒಳಗಡೆ ಹೇಗೋ ಎಂಥ ಊಟ ಕೊಡ್ತಾರೋ, ಎಂಥ ಬಟ್ಟೆ ಕೊಡ್ತಾರೋ ಯಾರಿಗ್ ಗೊತ್ತೇ ಆಗೋದಿಲ್ಲ. ಅವುಗಳು ಹೊರಗಡೆ ಭಕ್ತರಿಗೆ ತೋರ್ಸ್ಲಿಕ್ಕೆ ನಾವು ಇಷ್ಟು ಮಾಡ್ತೀವಿ, ಸೇವೆ ಮಾಡ್ತೀವಿ, ಕಾಣಿಕೆ ಬರ್ಬೇಕು ಅಂತ ಕಾಣಿಕೆ ಪಡ್ಕೊಳ್ಳಿಕ್ಕೆ ಅನಾಥ ಮಕ್ಕಳನ್ನು ತೋರ್ಸೋದು, ಕಾಣಿಕೆ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಶಿವಯೋಗ ಶಿಬಿರಗಳನ್ನು ಮಾಡ್ತೀವಿ ಅಂತ ಹೇಳೋದು, ಹೀಗೆಲ್ಲ. ಆದ್ರೆ ಒಳಗಡೆ ಅವುಗಳನ್ನ ಸ್ವಂತಕ್ಕಾಗಿ, ತನ್ನ ಬಂಧು ಬಳಗಳಿಗಾಗಿ, ತನ್ನ ಅಕ್ಕ ತಂಗಿಯರಿಗಾಗಿ, ಅಣ್ಣ ತಮ್ಮಂದಿರಿಗಾಗಿ ಇವರನ್ನೆಲ್ಲರನ್ನ ಸಾಕೊಳ್ಳಿಕ್ಕೆ ನಮ್ಮ ಭಕ್ತರ ಹಣಾಲು ಉಪಯೋಗ ಆಗುತ್ತೆ. ಅವು ಅವ್ರವ್ರಿಗೆ ಗೊತ್ತಿರ್ತವೆ. ಹಾಗೆ ಒಂದು ಮಠದವರಿಗೆ ಇನ್ನೊಂದು ಮಠದ ಈ ಲೂಪ್ ಹೋಲ್ಸ್ ಎಲ್ಲ ಗೊತ್ತಿರ್ತವೆ, ಭಕ್ತರಿಗೆ ಗೊತ್ತಿರಲ್ಲ ಅವು. ಅದಕ್ಕಾಗಿ ಅವ್ರು ಒಬ್ರು ಫ್ರೆಂಡ್ಸ್ ಆಗೋದಿಲ್ಲ. ನಾವು ಅನೇಕ ಕಡೆ ನೋಡ್ತೀವಿ, ಈ ಬಹಳ ಅಪರೂಪ ಯಾವುದೋ ಒಂದು ಕಾಮನ್ ಕಾರಣಕ್ಕೆ ಅವ್ರು ಕೂತ್ರು ಕೂಡ ಈ ಮಠಾಧೀಶರುಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದು ಆತ್ಮೀಯತೆ ಅಂತಕ್ಕಂಥದ್ದು ಇರೋದಿಲ್ಲ. ಎಲ್ಲರೂ ಒಂದೇ ರೀತಿ ಗುಣಧರ್ಮ ಒಳಗಿರೋದಿಲ್ಲ, ಅದಕ್ಕಾಗಿ ಅವ್ರ ಜೊತೆಗೆ ಸೇರೋದಿಲ್ಲ. ಆದ್ರೆ ಈ ಗಾದೆ ಮಾತಿನ ಪ್ರಕಾರ ಒಂದೇ ಗುಣಧರ್ಮದ ವಸ್ತುಗಳು, ವ್ಯಕ್ತಿಗಳು ಪರಸ್ಪರ ಹತ್ತಿರವಾಗ್ತಾರೆ ಅಂತಕ್ಕಂಥದ್ದಿರ ಅರ್ಥ. ಅದೇ ರೀತಿ ಈ ಕಣ್ಣಿನ ಆಲಿಯೂ ಕಪ್ಪು, ನಮ್ಮ ಕಣ್ಣಿನ ಆಲಿಯೂ ಕಪ್ಪು ಮತ್ತು ಹೊಳಪುಳ್ಳದಾಗಿದ್ದು, ಇಷ್ಟಲಿಂಗವೂ ಕೂಡ ಕಪ್ಪು ಮತ್ತು ಹೊಳಪುಳ್ಳದಾಗಿದೆ. ಆದ್ದರಿಂದ ಇಷ್ಟಲಿಂಗ ನೋಡ್ತಾ 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 ದೀರ್ಘಕಾಲದವರೆಗೆ ನಾವು ಕುಳಿತರೆ ಇಷ್ಟಲಿಂಗಕ್ಕೆ ಕಣ್ಣುಗಳು ಆಕರ್ಷಣೆಗೊಂಡು ಸ್ಥಿರವಾಗಿ ನಿಲ್ಲುತ್ತವೆ. ಇಷ್ಟಲಿಂಗಕ್ಕೆ ಕಣ್ಣುಗಳು ಆಕರ್ಷಣೆಗೊಂಡು ಸ್ಥಿರವಾಗಿ ನಿಲ್ತವೆ. ಇಷ್ಟಲಿಂಗವು ವಿಶ್ವ ಚೈತನ್ಯ ಶಕ್ತಿಯನ್ನ ನಮ್ಮ ಕಣ್ಣುಗಳ ಮುಖಾಂತರವಾಗಿ ಸರ್ವಾಂಗಕ್ಕೆ ಒದಗಿಸಲಾರಂಭಿಸ್ತದೆ. ಆಗ ನಮ್ಮ ಶರೀರದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೀತವೆ. ದೇಹ ಹಗುರವಾದಂತೆ ಭಾಸವಾಗಿ ಮನವು ತೇಲಾಡುತ್ತದೆ. ಜೊತೆಗೆ ಕಣ್ಣುಗಳಿಂದ ನೀರು ಬರಲು ಆರಂಭಿಸ್ತದೆ. ಸಪೋಸ್ ಇವತ್ತಿನ ಸ್ವಲ್ಪ ಈ ಪ್ರವಚನ ಇದೆಯಲ್ಲ, ಸ್ವಲ್ಪ ಟಫ್ ಇದೆ, ಅಂದ್ರೆ ಸ್ವಲ್ಪ ಹಾರ್ಡ್ ಇದೆ, ಕಷ್ಟ ಅನ್ಸ್ಬೋದು. ಯಾಕೆಂದ್ರೆ ಇದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಇದುವರೆಗೂ ನಮ್ಗೆ ಯಾರು ಇಂಥ ವಿಚಾರಗಳನ್ನು ಹೇಳಿಲ್ಲ. ಅದಕ್ಕಾಗಿ ಇದು ಕಷ್ಟ ಅನ್ಸಿದ್ರೆ ಮತ್ತೆ ಯಾವಾಗಾದ್ರೂ ತಮಗೆ ಸಮಯವಿದ್ದಾಗ, ಸ್ವಲ್ಪ ಕೆಲಸ ಮಾಡಿ ಸುಸ್ತಾದಾಗ, ಏನಾದ್ರೂ ಸ್ವಲ್ಪ ಲೇ ಡೌನ್ ಆಗ್ಬೇಕು ಅನ್ಸಿದ್ರೆ ಆ ಟೈಮಲ್ಲಿ ಲೇ ಡೌನ್ ಆಗಿ ಈ ಮಾತುಗಳನ್ನ, ಈ ವಿಡಿಯೋ ಏನ್ ರೆಕಾರ್ಡ್ ಮಾಡಿ ನಾವು ಹಾಕ್ತಿವಲ್ಲ ಗ್ರೂಪ್ ಅಲ್ಲಿ, ಇವುಗಳನ್ನ ತಾವು ಲೇ ಡೌನ್ ಆದಾಗ, ಬೇರೆ ಏನೋ ಕೆಲಸ ಮಾಡುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಇವುಗಳನ್ನ ಮತ್ತೊಮ್ಮೆ ಕೇಳ್ರಿ ತಾವು. ಅವಾಗ ಈ ವಿಚಾರಗಳು ಮನದಟ್ಟಾಗ್ತವೆ. ಹೀಗೆ ಆಗ ಆ ಇಷ್ಟಲಿಂಗವು ವಿಶ್ವ ಚೈತನ್ಯ ಶಕ್ತಿಯನ್ನ ನಮ್ಮ ಕಣ್ಣುಗಳ ಮುಖಾಂತರವಾಗಿ ಸರ್ವಾಂಗಕ್ಕೆ ಒದಗಿಸಲಾರಂಭಿಸ್ತದೆ. ಇದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗ್ಬೇಕು. ಆಗ ನಮ್ಮ ಶರೀರದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೀತವೆ. ದೇಹ ಹಗುರವಾದಂತೆ ಭಾಸವಾಗಿ ಮನವು ತೇಲಾಡುತ್ತೆ. ಜೊತೆಗೆ ಕಣ್ಣುಗಳಿಂದ ನೀರು ಬರಲಾರಂಭಿಸ್ತದೆ. ಹಿಂಗ್ ಬಂದ್ರೆ ಮಾತ್ರ ನನ್ನ ಇಷ್ಟಲಿಂಗ ಪೂಜೆ ಇವತ್ತು ಪರಿಪೂರ್ಣ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬಹುದು. ಈ ಇಷ್ಟಲಿಂಗ ಪೂಜೆ ಮಾಡುವಾಗ ಈ ದಿವ್ಯಾನುಭವ ಅಂತಕ್ಕಂಥದ್ದು ಇದೆಯಲ್ಲ, ದಿವ್ಯಾನುಭವ ಅಂತಕ್ಕಂಥದ್ದು ಅಥವಾ ಆನಂದ ಅಂತಕ್ಕಂಥದ್ದು ಅದು ದಿನನಿತ್ಯ ಆಗ್ಬೇಕಂತಿಲ್ಲ. ಅದು ಯಾವತ್ತೋ ಒಂದೊಂದಿನ ಆಗುತ್ತೆ. ಹಲವಾರು ದಿನ ಪೂಜೆ ಮಾಡಿ, ಹಲವಾರು ದಿನ ನಾವು ಇಷ್ಟಲಿಂಗ ಯೋಗ ಮಾಡಿದಾಗ ಯಾವತ್ತೋ ಒಂದು ದಿನ ದಿವ್ಯಾನುಭವ ಆಗುತ್ತೆ. ದಿನನಿತ್ಯವೂ ದಿವ್ಯಾನುಭವ ಆಗ್ತದೆ ಅಂತಿಲ್ಲ. ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡಿ ಇವತ್ತು ನಿಮ್ಗೆ ಏನ್ ಅನುಭವ ಆಯ್ತು ಹೇಳ್ರಿ ಅಂತಂದ್ರೆ ಹೆಂಗ್ ಹೇಳಲಿಕ್ಕೆ ಸಾಧ್ಯ? ಅದು ಆಗೋದೇ ಇಲ್ಲ. ಹಂಗೇನಾದ್ರೂ ಹೇಳಿದ್ರೆ ಅದು ಸುಳ್ಳು. ನನಗೆ ದಿನನಿತ್ಯನೂ ದಿವ್ಯಾನುಭವ ಆಯ್ತು, ಇವತ್ತು ಇಷ್ಟಲಿಂಗ ಪೂಜೆ ಮಾಡಿದಾಗ ಹಿಂಗಾಯ್ತು ಹಂಗಾಯ್ತು ಅಂತಂದ್ರೆ ಅದು ಸುಳ್ಳು. ದಿವ್ಯಾನುಭವ ಅಂತಕ್ಕಂಥದ್ದು ಯಾವತ್ತೋ ಒಂದು ದಿನ ಆಗುವಂತಹದ್ದು. ಹಲವಾರು ವರ್ಷಗಳ ಕಾಲನೇ ಬೇಕು ಕೆಲವೊಮ್ಮೆ. ಅದಕ್ಕೆ ನಾನು ಗುರು ಬಸವಣ್ಣವ್ರ ವಚನ ಬರುತ್ತೆ ಮುಂದೆ, ಅವರಿಗೆ ಯಾವತ್ತು ದಿವ್ಯಾನುಭವ ಆಯ್ತು ಅಂತಕ್ಕಂಥದ್ದು ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಈ ರೀತಿ ನಾನು ಇಷ್ಟು ಕಷ್ಟಪಟ್ಟೆ, ಇಷ್ಟ ಸಾಧನೆ ಮಾಡಿದೆ, ಹಿಂಗೆಲ್ಲ ಮಾಡಿದ್ಮೇಲೆ ಇವತ್ತು ಲಿಂಗದೇವ ಹಿಡಿ ಒಡೆದ ಅಂತ ಒಂದು ವಚನದಲ್ಲಿ ಬರುತ್ತೆ. ಇನ್ನು ಅಕ್ಕಮಹಾದೇವಿ ತಾಯಿಯವರು ಕತ್ತಲಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡನು ಬಸವಣ್ಣನ ತೇಜದಲ್ಲದೆ ಆ ನಿನ್ನ ನೆಂತು ಕಾಂಬೆ ಹೇಳ ಚೆನ್ನ ಮಲ್ಲಿಕಾರ್ಜುನ ದೇವರ ದೇವ. ನಾನು ಇಷ್ಟು ವರ್ಷಗಳ ಕಾಲ ಕನ್ನಡಿಯನ್ನ ಇಷ್ಟಲಿಂಗವನ್ನ ನೋಡಿದೆ, ಆದ್ರೂ ನನಗೆ ಯಾವ ದಿವ್ಯಾನುಭವ ಆಗ್ಲಿಲ್ಲ. ನಾನು ಬಹಳ ಕಳವಳ ಆಗ್ತಾ ಇತ್ತು ನನಗೆ. ಯಾವಾಗ ಗುರು ಬಸವಣ್ಣನವರ ಮಾರ್ಗದರ್ಶನದಲ್ಲಿ ನಿಜವಾದ ಇಷ್ಟಲಿಂಗ ಯೋಗ ನಾನು ಮಾಡಿದ್ನೋ ಅವತ್ತು ನನಗೆ ಪರಮಾತ್ಮನ ತೇಜದ ಅರಿವು ನನಗಾಯ್ತು ಅಂತ ಅವ್ರು ಹೇಳ್ತಾರೆ. ಹೀಗೆ ಈ ದಿವ್ಯಾನುಭವ ದಿನ ಆಗ್ಬೇಕಂತಿಲ್ಲ. ದಿನ ಆಗಿಲ್ಲ ಅಂದ್ರೆ ನಾವು ಕಳವಳ ಪಡುವಂತಹ ಕಾರಣವೂ ಇಲ್ಲ.
ನಾವು ಕಳವಳ ಪಟ್ಕೋಬಾರ್ದು. ನನಗೆ ಇವತ್ತು ಕಣ್ಣಲ್ಲಿ ನೀರು ಬಂದಿಲ್ಲ ಇಷ್ಟಲಿಂಗ ಯೋಗ ಮಾಡುವಾಗ ಅಂತಂದ್ರೆ ನಾವು ಕಳವಳ ಪಟ್ಕೋಬಾರ್ದು. ಇವತ್ತಿಲ್ಲ ಮತ್ ನಾಳೆ ಬರ್ತದೆ. ನಮ್ಮ ತಂದೆಯವರು ಯಾವಾಗ್ಲೂ ನಮಗೆ ಅದನ್ನ ಹೇಳ್ತಿದ್ರು. ಪೂಜೆ ನಾವು ಇಷ್ಟಲಿಂಗ ಪೂಜೆ ಮಾಡುವಾಗೆಲ್ಲ ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ವಿ. ಈಗ ಅವ್ರು ಯಾಕೆಂದ್ರೆ ನಮ್ಮ ತಂದೆ ನಾವೆಲ್ಲ ಚಿಕ್ಕವರಿರುವಾಗ ಅವರು ಪಾಪ ಅವರು ಒಂಥರ ಕೂಲಿ ದಿನನಿತ್ಯ ಕೂಲಿ ನಮ್ಮ ತಂದೆ ತಾಯಿ ಇಬ್ರು ಕೂಡ ದಿನನಿತ್ಯ ಕೂಲಿ ಕಾಯಕ ಮಾಡ್ತಕ್ಕಂಥವ್ರು. ನಮ್ಮ ಹತ್ರ ಹೊಲ ಇರ್ಲಿಲ್ಲ, ಸ್ವಂತದೇ ಆಗಿರ್ತಕ್ಕಂಥ ಯಾವುದೇ ಉದ್ಯೋಗದ ಸೋರ್ಸ್ ಇರ್ಲಿಲ್ಲ, ಆರ್ಥಿಕ ಸೋರ್ಸ್. ದಿನನಿತ್ಯ ದುಡಿಬೇಕು, ದಿನನಿತ್ಯ ಒಂದಿನ ಕಾಯಕ ಮಾಡಿಲ್ಲ ಅಂದ್ರೆ ಅವತ್ ಪ್ರಸಾದ ಇಲ್ಲ. ಅಕ್ಷರಶಃ ಅವರು 12ನೇ ಶತಮಾನದ ಶರಣರಂತೆ ಬದುಕಿದ್ರು ನಮ್ಮ ತಂದೆ ತಾಯಿಯವರು. ಅದಕ್ಕಾಗಿ ಅವ್ರು ಹೇಳ್ತಿದ್ರು, ಈಗ ನಮ್ಮ ಕಾಯಕ ನಾವು ಇವತ್ತಿನ ಕಾಲದ ಪರಿಸ್ಥಿತಿ ಬಹಳ ಡಿಫ್ರೆಂಟ್ ಇರುತ್ತೆ. 12ನೇ ಶತಮಾನದ ಕಾಲನೇ ಬೇರೆ ಇತ್ತು, ಇವತ್ತಿನ ಡಿಫ್ರೆಂಟ್ ಇದೆ. ನಾವು ಇವತ್ತೊಂದಿನ ದುಡಿಲಿಲ್ಲ, 1 ಗಂಟೆ ನಾವು ಹೆಚ್ಚಿಗೆ ಪೂಜೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡಿದೀವಿ, ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೀವಿ. ಇಷ್ಟಲಿಂಗ ಅಟ್ಲೀಸ್ಟ್ ಈ ತತ್ವ, ಈ ಧರ್ಮ, ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ಟಿದೀವಿ. ಮುಂದೆ ನಮ್ಮ ಮಕ್ಕಳು ಅವರು ಮತ್ತೆ ಇದನ್ನ ಅನುಸರಿಸ್ಕೊಂಡು ಹೋಗಿ ಇದನ್ನ ಸಾಧಿಸ್ಲಿ ಅನ್ನೋ ಭಾವ ನಮ್ಮಲ್ಲಿದೆ ಅಂತಿದ್ರು. ಈಗ ಅವರಿಗೆ ಈಗ ಆಮೇಲೆ ಅವ್ರಿಗೆ 50 ವರ್ಷಕ್ಕೆ ಫ್ರೀ ಮಾಡ್ಬಿಟ್ವಿ ನಾವೆಲ್ಲ ಕಾಯಕಕ್ಕೆ ಸೇರ್ಕೊಂಡು ಪೂಜೆ ಧ್ಯಾನ ಇವೆಲ್ಲ ಮಾಡ್ತಾ 50 ವರ್ಷಕ್ಕೆ ಫುಲ್ ಅವ್ರಿಗೆ ಕೆಲಸದಿಂದ ಮುಕ್ತಿ ಮಾಡ್ಬಿಟ್ವಿ. ಅವ್ರು ಇವಾಗ ನಾವು ಯಾವಾಗ್ಲೂ ಹೇಳ್ತೀವಿ, ಇವಾಗ ನೀವು ಭಾವಲಿಂಗೈಕ್ಯ ಸ್ಥಿತಿಯಲ್ಲಿ ಬದುಕಬೇಕು ನೀವು ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ನಿಮ್ಗೆ ಯಾವ ಕೊರತೆ ಇಲ್ಲ ಈಗ ಜೀವನದಲ್ಲಿ, ಬಹಳ ಕಷ್ಟ. ಭಾವಲಿಂಗೈಕ್ಯ ಸ್ಥಿತಿ ಯಾವಾಗ್ಲೂ ಸದಾಕಾಲ ಇವಾಗ ಅವ್ರಂತ ದಿವ್ಯಾನುಭವ ಅವ್ರ ನಂತರದ ದಿನಗಳಲ್ಲಿ ಪಡ್ಕೊಂಡ್ರು, ಪೂಜೆ ಮಾಡಿದ್ರು, ಸಾಕಷ್ಟು ಕಾಲ ಪೂಜೆ ಅವ್ರು ಮಾಡಿದ್ರು. ಆದ್ರೆ ಅವರ ಒಂದು ಜೀವನದ ಒಂದು ಹೋರಾಟದಲ್ಲಿ ಆ ಟೈಮಿಗೆ ಅವರಿಗೆ ಅಂಥ ಆನಂದ ಅನುಭವಿಸ್ಲಿಕ್ಕೆ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾವು ಗಟ್ಟಿಯಾಗಿ ಹಿಡ್ಕೊಂಡಿದೀವಿ, ಮುಂದೆ ನಮ್ಮ ಮಕ್ಕಳು ಇದನ್ನ ಸಾಧನೆ ಮಾಡ್ಲಿ ಅಂತ. ಆ ರೀತಿ ನಾವು ನಮ್ಮ ಮನೆಗಳಲ್ಲಿ ಒಂದು ವೇಳೆ ನಮಗೆ ಈ ಇಷ್ಟಲಿಂಗ ಯೋಗವನ್ನ ಸಾಧಿಸಿ ಅದರ ಆನಂದ ಅನುಭವ ಪಡ್ಕೊಳ್ಳಿಕ್ ಆಗಿಲ್ಲ ಅಂತಂದ್ರೆ ಅದನ್ನು ನಾವು ಅಟ್ಲೀಸ್ಟ್ ಗಟ್ಟಿಯಾಗಿ ಹಿಡ್ಕೊಂಡಿಡ್ಬೇಕು. ಮಕ್ಕಳಿಗೆ ಅದನ್ನ ತಿಳಿಸ್ಕೊಡ್ಬೇಕು. ನಮ್ಮ ಬದುಕಿನ ಹೋರಾಟ ಜಂಜಡದಲ್ಲಿ ನಮಗ್ ಮಾಡಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೂ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಅದನ್ನ ನಾವು ನಮ್ಮ ಮುಂಬರೋರಿಗೆ ತಿಳಿಸ್ಬೇಕು. ಅದು ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ರೇನೆ ತಾನೇ ಯಾವತ್ತಾದ್ರೂ ಒಂದಿನ ಉಳಿಲಿಕ್ಕೆ ಸಾಧ್ಯ. ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡೆಗೋಡಿ ಒರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಎನ್ನ ಅಂಗವಿಕಾರದ ಸಂಘವಳಿದು ಲಿಂಗದೇವಯ್ಯ, ಲಿಂಗ ಲಿಂಗ ಲಿಂಗವೆನ್ನುತ್ತಾ. ಈ ರೀತಿ ನಮಗೆ ಅನುಭವವಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಗುರು ಬಸವಣ್ಣರು ಹೇಳ್ತಾರೆ. ಅಂಗೈಯೊಳಗಣ ಲಿಂಗವ ನೋಡ್ತಾ ನೋಡ್ತಾ ಕಂಗಳು ಕಡೆಗೋಡಿ ಒರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನು. ಇದನ್ನೆಲ್ಲ ಇಂಥ ಎಲ್ಲ ವಚನಗಳನ್ನು ಓದಿದಾಗ, ಗುರು ಬಸವಣ್ಣವ್ರ ವಚನಗಳನ್ನು ಓದಿ ನಾವೆಲ್ಲರೂ ಕೂಡ ಚಿಕ್ಕ ಹುಡುಗರು ಕಾಲೇಜೆಲ್ಲ ಓದುವಾಗ ಅಲ್ಲಿ ನನಗೆ ಈ ರೀತಿ ಅನುಭವ ಆಗ್ತಿತ್ತು. ಕಣ್ಣುಗಳಲ್ಲಿ ನೀರು ಬರ್ತಿತ್ತು. ಎಷ್ಟೊತ್ತು ಕೂತಿದ್ದೇನೋ ಅರಿವೇ ಇರ್ತಾ ಇರ್ಲಿಲ್ಲ. ಒಮ್ಮೊಮ್ಮೆ ಬೆಳದಿಂಗಳು ಬಂದಾಗಂತೂ ನಾವು ತರಂಗಿಣಿ ಎಲ್ಲ ಓದ್ಕೊಂಡಿದ್ದೇವೆ. ಅವಾಗ್ಲೇ ಅಕ್ಕ ಮಹಾದೇವಿ ತಾಯಿಯವರು ಆ ಬೆಳದಿಂಗಳಲ್ಲಿ ಅನೇಕ ಹೊತ್ತು ಬಹಳ ಹೊತ್ತು ಪೂಜೆ ಮಾಡ್ತಿದ್ರು ಅಂತ. ಹಂಗೆ ಮನೆಯ ಮಾಳಿಗೆಯ ಮೇಲ್ ಕೂತ್ ನಾವೇನ್ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಕಾಲೇಜ್ ಓದ್ತಿದ್ವಲ್ಲ, ಅಲ್ಲೇ ಮನೆಯ ಟೆರಸ್ ಮೇಲೆ ಕೂತ್ಕೊಂಡು ಹುಣ್ಣಿಮೆ ದಿನ ಹಾಗೆ ಸಾಯಂಕಾಲ 8 ಗಂಟೆಗೆ ಲಿಂಗ ಪೂಜೆ ಕೂತ್ಕೊಂಡ್ರೆ ಎಚ್ಚರ ಆದಾಗ ಒಮ್ಮೊಮ್ಮೆ ರಾತ್ರಿ 12 ಗಂಟೆ ಆಗ್ತಿತ್ತು. ಕೆಲವೊಮ್ಮೆ ಅಲಾರಾಮ್ ಇಟ್ಕೊಂಡು ಕೂಡ್ತಿದ್ದೆ ನಾನು ಇಷ್ಟಲಿಂಗ ಪೂಜೆ ಮಾಡ್ಲಿಕ್ಕೆ. ಅಲಾರಾಮ್ 2 ತಾಸು ಇವತ್ತು ಪೂಜೆ ಮಾಡೋಣ ಅಂತ ಅಲಾರಾಮ್ ಆಗೋ 2 ಉದ್ದೇಶ ಅಲಾರಾಮ್ ಇಟ್ಕೊಳ್ಳಿಕ್ಕೆ. ಒಂದು ಬಹಳ ಹೊತ್ತು ಹೋಗ್ಬಿಟ್ರೆ ಇನ್ ಮುಂದಿನ ಕೆಲಸಗಳಿಗೆ ಆಗ್ತವೆ, ಅದು ಎಚ್ಚರಿಸ್ಲಿ ಅಂತ ಇನ್ನು ಒಂದ್ ವೇಳೆ ಮನಸ್ಸು ನಿಲ್ತಾ ಇಲ್ಲ ಅಂದ್ರೆ ಕಂಡೀಷನ್ ಹಾಕೋದು ಅದಕ್ಕೆ, ನೀ ಅಲಾರಾಮ್ ಆಗೋವರೆಗೂ ನೀನ್ ಇಲ್ಲಿ ಎದ್ದೇಳಂಗಿಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ನಾವು ಅನುಭವ ಆಗ್ಬೇಕೀಗ ನೋಡ್ರಿ. ನಾವು ಎಲ್ಲ ಸಾಕಷ್ಟು ಸಲ IAS ಎಕ್ಸಾಮ್ ಆಗಿರ್ಬೋದು, ಇಂಜಿನಿಯರಿಂಗ್ ಸರ್ವಿಸಸ್ ಆಗಿರ್ಬೋದು, 1-2 ಸಲ IAS ಎಕ್ಸಾಮು, KS ಇಂಥವೆಲ್ಲ ಎಕ್ಸಾಮ್ಗಳು ಬಹಳ ಎಕ್ಸಾಮ್ ಬರ್ದಿದ್ದು ನಾನು ರೈಲ್ವೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸುಮಾರು ಏನಿಲ್ಲ ಅಂದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು 30-40 ಎಕ್ಸಾಮ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿದ್ದೀನಿ. ಬರೀ 23 ಎಕ್ಸಾಮ್ ರೈಲ್ವೆಯಲ್ಲೇ ಬರ್ದಿರೋದು. ಆ ಎಕ್ಸಾಮ್ಗಳಲ್ಲಿ ಕೆಲವೊಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಮಾಡ್ತಕ್ಕಂಥ ಜನರಲ್ ರೀಸನಿಂಗ್ ಟೆಸ್ಟ್ ಮಾಡುವಂತಹ ಒಂದು ಪ್ರಶ್ನೆಗಳು ಇರ್ತವೆ ಯಾವಾಗ್ಲೂ. ಹಂಗೆ ಒಂದು ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಇತ್ತು ನನಗೆ, ಎ ಟ್ರೀ ಆಲ್ವೇಸ್ ಹಾವ್, ಇದ್ರಲ್ಲಿ ನಿಮ್ಗೆ ಹೇಳಿರ್ಬೋದು, ನಾನು ಎಷ್ಟೋ ಸಲ ಹೇಳಿರ್ತೀನಿ ಉದಾಹರಣೆ. ಎ ಟ್ರೀ ಆಲ್ವೇಸ್ ಹ್ಯಾವ್ ಅಂತ ಕ್ವಶನ್, ಆಪ್ಷನ್ಸ್ ಫ್ಲವರ್ಸ್, ಲೀವ್ಸ್, ಬ್ರಾಂಚಸ್, ರೂಟ್ಸ್ ಅಂತ ಆಪ್ಷನ್ಸ್. ಅದಕ್ಕೆ ಒಂದು ಗಿಡಕ್ಕೆ ಯಾವಾಗಲೂ ಏನಿರುತ್ತೆ ಅಂತ ಪ್ರಶ್ನೆ. ಉತ್ತರ ಏನು? ಸರ್ವಜ್ಞ ಹೇಳ್ತಾ ಇದ್ದಾನೆ ರೂಟ್ಸ್ ಅಂತ. ಹೇಳ್ರಿ ಸೋಮಲಿಂಗಪ್ಪ ಅಣ್ಣರೇ, ಏನಿರುತ್ತೆ ಯಾವಾಗ್ಲೂ ಒಂದು ಗಿಡಕ್ಕೆ?
ರೂಟ್ಸ್. ಸ್ಪೀಕರ್ ಸೋಮಲಿಂಗಪ್ಪಣ್ಣವ್ರು ಏನಿರುತ್ತೆ ಯಾವಾಗ್ಲೂ ಒಂದು ಗಿಡಕ್ಕೆ? ರೂಟ್ಸ್ ಸರ್. ಹೇಳ್ರಿ. ರೂಟ್ಸ್. ರೂಟ್ಸ್ ಇರುತ್ತೆ. ಮತ್ತೆ ಯಾರಾದ್ರೂ ಹೇಳ್ರಿ, ಒಂದ್ ಗಿಡಕ್ಕೆ ಯಾವಾಗ್ಲೂ ಹೂವು, ಎಲೆ, ಕಾಂಡ, ಬೇರು ಯಾವ್ದಿರುತ್ತೆ? ಬೇರು. ಸಚಿನ್ ಅಣ್ಣವ್ರು ಹೇಳ್ತಾ ಇದಾರೆ ಬೇರು ಅಂತ. ರೆಂಬೆ ಕೊಂಬೆಗಳು. ರೆಂಬೆ ಕೊಂಬೆಗಳು. ಅಲ್ಲ, ಯಾವಾಗ್ಲೂ ಒಂದೇ ಉತ್ತರ ಹಾಕ್ಬೇಕು. ಅದ್ರಲ್ಲಿ ಯಾವ್ದಾದ್ರು ಉತ್ತರ ಒಂದೇ ಹಾಕ್ಬೇಕು. 4 ಆಪ್ಷನ್ಸ್ ಇರ್ತವೆ, ಒಂದೇ ಉತ್ತರ. ಎ ಟ್ರೀ ಆಲ್ವೇಸ್ ಹ್ಯಾವ್ ಅಪ್ರೋಪ್ರಿಯೇಟ್ ಆನ್ಸರ್. ಒಂದೇ ಉತ್ತರ ಅಂದ್ರೆ ಬೇರ್ ಇರ್ಬೇಕಣ. ಆಳವಾಗಿ ಬೇರ್ ಹೋದಷ್ಟು ಮೇಲೆ ಅದು ಪಲ್ಲವಿಸುತ್ತಂತಾರಲ್ಲ. ವೆರಿ ಗುಡ್ ಅವರೇ, ಯಾವಾಗ್ಲೂ ಒಂದೇ ಉತ್ತರ. ಜ್ಯೋತಿ ಅಕ್ಕವರು ಮತ್ತೆ ಎನಿ ಡಿಫರೆಂಟ್ ಆನ್ಸರ್ಸ್? ಓಕೆ, ಎಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿರಿ. ಗುಡ್, ವೆರಿ ಗುಡ್. ಈಗ ನನಗೆ ಆ ತರ ಒಂದು ರೀಸನಿಂಗ್ ಕ್ವಶನ್ ಅಲ್ಲ, ಆ ತರ ಒಂದು ಕ್ವಶನ್ ಇತ್ತು. ಅದಕ್ಕೆ ಎ ಟ್ರೀ ಆಲ್ವೇಸ್ ಹ್ಯಾವ್ ಅಂತಂದ್ರೆ ಫ್ಲವರ್ಸ್, ಲೀವ್ಸ್, ಬ್ರಾಂಚಸ್, ರೂಟ್ಸ್ ಅಂತ ಆಪ್ಷನ್ಸ್ ಇದ್ದು. ಇನ್ನು ಕೆಲವರು ಫ್ಲವರ್ಸ್ ಹಾಕಿದ್ದಾರೆ, ಆನ್ಸರ್ ಹಾಕಿದ್ದಾರೆ, ಲೀವ್ಸ್ ಹಾಕಿದ್ದಾರೆ, ಎಲೆಗಳಂತ ಹಾಕಿದ್ದಾರೆ. ಆದ್ರೆ ನಾನು ಹಾಕಿರೋ ಉತ್ತರ ರೂಟ್ಸ್ ಅಂತ. ಅಂದ್ರೆ ಇದ್ರ ಅರ್ಥ ಏನು? ಈಗ ಈ ಗ್ರೀಷ್ಮ ಋತು ಎಲ್ಲ ಬರುತ್ತೆ ಅಂದ್ರೆ ಈ ಜಸ್ಟ್ ಚಳಿಗಾಲ ಆದ ತಕ್ಷಣ ಚೈತ್ರ ಋತುವಿಗಿಂತ ಹಿಂದೆ, ಮಾರ್ಚ್ ಏಪ್ರಿಲ್ ತಿಂಗಳಿಗಿಂತ ಹಿಂದೆ ಜನವರಿ ಫೆಬ್ರವರಿ ಇರ್ತಾವಲ್ಲ, ಇಂಥ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಗಿಡಗಳಿಗೆ ಎಲ್ಲಾ ಎಲೆಗಳು ಉದುರೋಗಿರ್ತವೆ. ಎಲೆಗಳು ಉದುರೋಗಿವೆ ಅಂದ್ರೆ ನ್ಯಾಚುರಲಿ ಕೆಲವೊಂದು ಹೂಗಳಂತೂ ಇರೋದೇ ಇಲ್ಲ. ಇನ್ನು ಕೆಲವೊಂದು ಗಿಡ, ನಾನು ಕಬ್ಬನ್ ಪಾರ್ಕ್ ಅಲ್ಲೆಲ್ಲ ನಾವು ವಾಕಿಂಗ್ ಹೋಗ್ತಿದ್ವಲ್ಲ, ಅಲ್ಲಿ ಬೇರೆ ಬೇರೆ ಜಾತಿ ಮರಗಳು ಇರ್ತವೆ. ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನೋಡ್ತೀವಿ, ಒಂದು ಗಿಡಕ್ಕೆ ಬರೀ ಒಂದು ಟೈಮಲ್ಲಿ ಬರೀ ಹೂ ಮಾತ್ರ ಇತ್ತು, ಎಲೆಗಳು ಇರಲೇ ಇಲ್ಲ. ಒಂದು ಎಲೆ ಕೂಡ ಆ ಹೂವಿನಲ್ಲಿ ಇರ್ಲಿಲ್ಲ. ನಾನು ಅದನ್ನ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕೊಂಡಿದ್ದೀನಿ. ನಾನು ಸುಮಾರು 1-2 ವರ್ಷಗಳ ಹಿಂದೆ. ಯೆಲ್ಲೋ ಕಲರ್ ಫ್ಲವರ್ ಬಿಡುತ್ತೆ, ಒಂದು ಎಲೆ ಕೂಡ ಅದರಲ್ಲಿ ಇರ್ಲಿಲ್ಲ, ಬರೀ ಹೂಗಳಿತ್ತು. ಇನ್ನ ಕೆಲವೊಮ್ಮೆ ಬರೀ ಎಲೆಗಳಿರ್ತವೆ, ಹೂ ಇರಲ್ಲ. ಇನ್ನ ಎಲೆಗಳೆಲ್ಲ ಉದುರೋಗಿರ್ತವೆ. ಇನ್ನು ಕೆಲವೊಮ್ಮೆ ಏನಾಗಿರುತ್ತೆ, ಕೆಲವೊಂದು ಗಿಡಗಳಿಗೆ ಈಗ ಅವು ಬೆಳವಣಿಗೆ ಆದಾಗ, ಎಸ್ಪೆಷಲಿ ಈ ನೀಲಗಿರಿ ಮರಗಳನ್ನೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಅವುಗಳಿಗೆ ಕಾಂಡ ಸಹಿತ ಕಟ್ ಮಾಡ್ತಾರೆ ಅವುಗಳನ್ನು. ಈ ಪೇಪರ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರಲ್ಲ, ಕಾಂಡ ಸಹಿತ ಕಟ್ ಮಾಡ್ಬಿಡ್ತಾರೆ. ನೆಲ ಸಮ ಇರ್ತದೆ, ಅದು ಗಿಡ ನೆಲ ಸಮಕ್ಕೆ ಕಟ್ ಮಾಡ್ಬಿಡ್ತಾರೆ. ಅಲ್ಲಿ ಗಿಡ ಇದೆ ಅನ್ನೋದೇ ನಮಗ್ ಗೊತ್ತಾಗಲ್ಲ. ಆದ್ರೆ ಯಾವಾಗ ಅದ್ರ ಬೇರು ಗಟ್ಟಿ ಇರುತ್ತೋ ಮತ್ತೆ ಅದಕ್ಕೆ ಕಾಂಡ, ರೆಂಬೆ ಕೊಂಬೆ, ಎಲೆ, ಹೂವುಗಳನ್ನ ಪಡೆದುಕೊಳ್ಳುವಂತಹ ಶಕ್ತಿ ಬರುತ್ತೆ. ಅದೇ ರೀತಿ ನಮ್ಮ ಅಷ್ಟಾವರಣಗಳಲ್ಲಿ ಅಥವಾ ಲಿಂಗಾಯತ ಧರ್ಮದ ಬೇರು ಅಂತಂದ್ರೆ ಅದು ಇಷ್ಟಲಿಂಗ ಮತ್ತು ಇಷ್ಟಲಿಂಗ ಯೋಗ. ಈಗ ನಮ್ಮ ತಂದೆಯವರು ಹೇಳಿದ ಹಾಗೆ ಅಟ್ಲೀಸ್ಟ್ ಆ ಇಷ್ಟಲಿಂಗವನ್ನ ಒಂದು ಗಟ್ಟಿಯಾಗಿ ಹೇಳ್ಕೊಂಡ್ಬಿಟ್ರೆ ಮತ್ತೆ ಆ ವ್ಯಕ್ತಿಯಲ್ಲಿ ಅಷ್ಟಾವರಣಗಳ ವಿಭೂತಿ ಅಂತಕ್ಕಂಥ ಹೂ ಅರಳಬಹುದು, ರುದ್ರಾಕ್ಷಿ ಎನ್ನುವಂತಹ ಕಾಯಿಗಳು ಹುಟ್ಟಬಹುದು, ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತಕ್ಕಂಥ ಪರಿಮಳ ಆ ಮರದಿಂದ ಹುಟ್ಟಬಹುದು. ಒಂದ್ ವೇಳೆ ರೂಟೇ ಗಟ್ಟಿಯಾಗಿಲ್ಲ ಅಂತಂದ್ರೆ ಆ ಮರ ಏನಾಗ್ಬಿಡುತ್ತೆ, ಸ್ವಲ್ಪ ದಿನದಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಎಷ್ಟು ದೊಡ್ಡ ಮರನೇ ಇರ್ಲಿ, ಎಷ್ಟು ದೊಡ್ಡ ಫ್ಲವರ್ಸ್ ಇರ್ಲಿ, ಎಷ್ಟು ದೊಡ್ಡ ಕಾಯಿಗಳು ತುಂಬಿರ್ಲಿ, ಒಂದ್ ವೇಳೆ ರೂಟ್ಗಳಿಗೆ ಏನಾರ ಗೆದ್ದಲಿ ಹತ್ತಿ ಬಿಟ್ರೆ ಆ ಮರ ಬಿದ್ದೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಲಿಂಗಾಯತ ಧರ್ಮದ ಅಷ್ಟಾವರಣಗಳಲ್ಲಿ, ಈಗ ನಾವು ಅಷ್ಟಾವರಣಗಳ ದಿಗ್ದರ್ಶನ ಮಾಡ್ತಾ ಇದೀವಲ್ಲ, ಅಷ್ಟಾವರಣಗಳ ದಿಗ್ದರ್ಶನದಲ್ಲಿ ಲಿಂಗ ದರ್ಶನ ಮಾಡ್ತಾ ಇದ್ದೀವಿ. ಈ ಅಷ್ಟಾವರಣಗಳಲ್ಲಿ ಅತ್ಯಂತ ಪ್ರಮುಖ ಅಷ್ಟಾವರಣಗಳು ಅನ್ನುವಂತಹ ಮಹಾವೃಕ್ಷಕ್ಕೆ ಲಿಂಗಾಯತ ಧರ್ಮ ಎನ್ನುವಂತಹ ಮಹಾವೃಕ್ಷದ ಬೇರು ಯಾವುದಂದ್ರೆ ಇಷ್ಟಲಿಂಗ. ಇದನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಇನ್ನು ಉಳಿದಿರೋ ಎಲ್ಲವೂ ಕೂಡ ಹೂವು ಅರಳುತ್ತವೆ, ಒಂದಿಲ್ಲ ಒಂದಿನ ಅರಳುತ್ತದೆ, ಸ್ವತಂತ್ರ ಧರ್ಮ ಆಗುತ್ತೆ. ಅದಕ್ಕಾಗಿ ನಮ್ಮ ಮಾತಾಜಿ ಅವರು, ಅಪ್ಪಾಜಿ ಅವರೆಲ್ಲ ಇವ್ರು ಏನ್ ಮಾಡಿದ್ರು, ಇಷ್ಟಲಿಂಗ ದೀಕ್ಷೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅಪ್ಪಾಜಿ ಮಾತಾಜಿ ಅವ್ರು ಬರೋದಕ್ಕಿಂತ ಮುಂಚೆ ಅಷ್ಟು ಒಂದು ಬಹಿರಂಗವಾಗಿ ಅಷ್ಟೊಂದು ಬಹುಸಂಖ್ಯೆಯಲ್ಲಿ ಇಷ್ಟಲಿಂಗ ದೀಕ್ಷೆ ಯಾರು ಕೊಡ್ತಾ ಇರ್ಲಿಲ್ಲ ಈ ಮಠಗಳಲ್ಲಿ. ಈಗ್ಲೂ ನೀವು ನೋಡ್ತೀರಿ, ಯಾವ ಮಠಗಳು ಕೂಡ ಇಷ್ಟಲಿಂಗ ದೀಕ್ಷೆ, ಇಷ್ಟಲಿಂಗ ಒಂದು ದೀಕ್ಷಾ ಕಾರ್ಯಕ್ರಮದ ಬಹಿರಂಗವಾಗಿ ಬಹಳ ದೊಡ್ಡ ಕಾರ್ಯಕ್ರಮಗಳೇ ಮಾಡೋದಿಲ್ಲ ಅವ್ರು ಯಾರು ಕೂಡ. ಈಗ ಬೇರೆ ಧರ್ಮದವ್ರು ನೋಡ್ರಿ, ಬೌದ್ಧ ಧರ್ಮ ದೀಕ್ಷೆ ಅಂತ ಹೇಳ್ಬಿಟ್ಟು ಮಾಸ್ ಆಗಿ ಮಾಡ್ತಾರ ಅವ್ರು. ಮಾಸ್
ಈಗ ಅಂಬೇಡ್ಕರ್ ಅವರೆಲ್ಲ ಅಂಥ ಮಾಸ್ ತಮ್ಮ 50,000 ಅನುಯಾಯಿಗಳೊಂದಿಗೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ನಮ್ಮ ಲಿಂಗಾಯತ ಮಠಾಧೀಶರ ಹತ್ರ ನಮಗೆ ಲಿಂಗ ದೀಕ್ಷೆ ಕೊಡಿ ಅಂತ ಅವ್ರು ಕೇಳಿದ್ರಂತೆ, ಒಂದ್ಸಲ ಕೊಡ್ಲಿಲ್ಲ. ಆದ್ರೆ ಅದಕ್ಕಾಗಿ ಈ ರೀತಿ ಲಿಂಗಾಯತ ಧರ್ಮದ ಅಥವಾ ಅಷ್ಟಾವರಣಗಳ ಗಟ್ಟಿಯಾದ ಬೇರು ಅಂತಂದ್ರೆ ಅದು ಇಷ್ಟಲಿಂಗ. ಅದಕ್ಕಾಗಿ ನಾವು ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡೆಗೋಡಿ ಒರಿಯುತ್ತಾ ಸುರಿ. ಗಟ್ಟಿಯಾಗಿ ಹಿಡ್ಕೋಬೇಕಂದ್ರೆ ಕೈಯಲ್ಲಿ ಮುಟ್ಟಿ ಮಾಡಿ ಹಿಡ್ಕೊಳ್ಳೋದಂತಲ್ಲ, ನಿಷ್ಠೆಯಿಂದ ಪೂಜೆ ಮಾಡ್ತಕ್ಕಂಥದ್ದು. ನಿಷ್ಠೆಯಿಂದ ಅದನ್ನ ನಾವು ಮಕ್ಕಳಿಗೆ, ನಮ್ಮ ಪೀಳಿಗೆಗೆ, ನಮ್ಮ ಬಂಧು ಬಳಗಗಳಿಗೆ ಅದರ ಬಗ್ಗೆ ತಿಳಿ ಹೇಳುವಂಥದ್ದು ಮಾಡ್ಬೇಕು. ಅದಕ್ಕಾಗಿ ಈ ರೀತಿ ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡೆಗೋಡಿ ಒರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಎನ್ನಂಗ ವಿಕಾರದ ಸಂಘವಳಿದು ಲಿಂಗದೇವಯ್ಯ, ಲಿಂಗ ಲಿಂಗ ಲಿಂಗವೆನ್ನುತ್ತಾ. ಈ ರೀತಿ ಅನುಭವ ಆದ್ರೆ ಮಾತ್ರ ನಾವು ನಿಜವಾಗಿ ಲಿಂಗ ಪೂಜೆ ಮಾಡಿದೀವಿ ಅಂತ ಅರ್ಥ. ಇಲ್ಲ ಅಂದ್ರೆ ಅವತ್ತು ಆಗಿಲ್ಲ ಅಂದ್ರೆ ಕಳವಳ ಪಡ್ಬೇಕಾಗಿಲ್ಲ, ಮತ್ತೊಂದಿನ ಆಗುತ್ತೆ. ಅದನ್ನ ಪಡ್ಕೊಳ್ಬೇಕು ಅಂದ್ರೆ ಹೇಗೆ, ಏನು, ಮತ್ತು ವಾಟ್ ಈಸ್ ದ ಮೆಥಡಾಲಜಿ ಫಾರ್ ದಟ್ ಅಂತಕ್ಕಂಥ ವಿಚಾರವನ್ನ ಮತ್ತೆ ನಾವು ನಾಳೆ ನೋಡೋಣ. ನಾಳೆ ನಿಮಗೆ ಯಾರ್ಯಾರು ಶರಣರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ, ಗುರು ಚನ್ನಬಸವಣ್ಣನವ್ರ ಹತ್ರ, ಸರ್ವಜ್ಞ ಅವ್ರ ಹತ್ರ, ಅಕ್ಕ ಮಹಾದೇವಿ ತಾಯಿಯವರ ಹತ್ರ, ಮತ್ತೆ ಗುರು ಬಸವಣ್ಣವ್ರ, ಇವರೆಲ್ಲರ ಹತ್ರ ಹೋಗಿ ನಾವು ನನಗಿವತ್ತು ಕಣ್ಣಲ್ಲಿ ನೀರು ಬಂದಿಲ್ಲ, ಅಂಗೈಯೊಳಗಣ ಲಿಂಗವ ನೋಡುತ್ತಾ ನನ್ನ ಕಂಗಳು ಕಡೆಗೋಡಿ ಒರಿದಿಲ್ಲ ಗುರು ಬಸವಣ್ಣವ್ರೆ ಅಂತ ಹೋಗಿ ನಾವು ಅವ್ರಿಗೆ ಕೇಳ್ಕೊಂಡ್ರೆ ಅವ್ರು ಹೆಂಗ್ ಬರುತ್ತೆ, ಹೆಂಗ್ ಅದನ್ನ ಬರ್ಸ್ಕೊಳ್ಬಹುದು, ಹೆಂಗೆ ಸಾಧ್ಯ ಇದೆ ಅಂತಕ್ಕಂಥದನ್ನ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದು ನಾಳೆ ದಿವಸ ನೋಡೋಣ. ಇದುವರೆಗೂ ತಾವೆಲ್ಲರೂ ಕೂಡ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸ, ಇದು ಭಕ್ತಿ ಎಲ್ಲ ಕಡೆ ಸುತ್ತಮುತ್ತ ಎಲ್ಲಾ ಊರುಗಳಲ್ಲಿ, ಶಿವಮೊಗ್ಗ ಕಡೆ, ಬೀದರ್, ಬೆಳಗಾವಿ, ಈ ಕಡೆ ಬಸವ ಕಲ್ಯಾಣ, ಎಲ್ಲ ನಮ್ಮ ಎಲ್ಲೆಲ್ಲಿ ರಾಷ್ಟ್ರೀಯ ಬಸವದೊಳಗಿದ್ದಾವಲ್ಲ ಅಲ್ಲೆಲ್ಲಾ ಕಡೆ ಇವತ್ತು ಈ ಶ್ರಾವಣ ಮಾಸದ ಬಸವ ಜ್ಯೋತಿ ಕಾರ್ಯಕ್ರಮಗಳು, ಚಿತ್ರದುರ್ಗ ಈ ಕಡೆ ಎಲ್ಲ ಬಸವ ಜ್ಯೋತಿ ಕಾರ್ಯಕ್ರಮಗಳು ಅಕ್ಕಮಹಾದೇವಿ ತಾಯರು ಹೇಳಿದ್ರಲ್ಲ ನಡೀತಾ ಇವೆ. ಇಂತಹ ಒಂದು ಸುತ್ತಮುತ್ತಲು ಭಕ್ತಿಯ ವಾತಾವರಣ ಸುಂದರವಾಗಿ ಕವಿದಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಆ ಒಂದು ಭಕ್ತಿಯ ಪರಿಮಳದಿಂದ ನಾವು ಕೂಡ ಈ ಒಂದು ಅನುಭವದ ಅಡಿಗೆ ಕಾರ್ಯಕ್ರಮದಲ್ಲಿ ನಾವು ಇದ್ದಲ್ಲೇ ಪ್ರವಚನವನ್ನ ಕೇಳ್ತಾ ಈ ಒಂದು ಭಕ್ತಿಯ ವಾತಾವರಣದಲ್ಲಿ ನಮ್ಮ ಜೀವನ ಕಳೆಯೋಣ. ಅಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಇಂದಿನ ಈ ಪ್ರವಚನವನ್ನ ಗುರು ಬಸವಣ್ಣನವರ ಶ್ರೀಪಾದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ಚನ್ನಬಸವಣ್ಣವರು ನಮ್ಮ ಈ ಒಂದು ಕಾರ್ಯಕ್ರಮದ ಸಹಾಯಕ ಶಕ್ತಿ, ಆಧಾರ ಸ್ತಂಭ. ಅವರು ಸ್ವಲ್ಪ ಇಷ್ಟು ದಿನ ಡೆಲ್ಲಿಗೆ ಹೋಗಿದ್ರು. ಅಲ್ಲಿ ಅವ್ರದ್ದೊಂದು ವೀಸಾ ತಗೊಳ್ಳಿಕ್ಕೆ ಅವರು 1-2 ವಾರ ಮತ್ತೆ ಈ ಆರಂಭ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ. ಪ್ರವಚನ ನಾವು ದಿನನಿತ್ಯ ಆರಂಭ ಮಾಡಿರೋದು ಅವ್ರಿಗೆ ವಿಷಯ ಗೊತ್ತಿಲ್ಲ. ಇವತ್ತು ಜಾಯ್ನ್ ಆಗಿದ್ದಾರೆ. ಅವ್ರು 1-2 ಮಾತುಗಳನ್ನಾಡ್ಬೇಕು. ಮತ್ತೆ ಯಾರಾದ್ರೂ ಇವತ್ತಿನ ಪ್ರವಚನದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು ಅಥವಾ ತಮ್ಮ ಅನುಭವ ಏನಾದ್ರು ಹೇಳ್ಬೇಕಂದ್ರೆ ಹೇಳಲಿಕ್ಕೆ ಅವಕಾಶ ಇದೆ. 5-10 ನಿಮಿಷಗಳ ಕಾಲ. ಈಗ ಅಣ್ಣ ಚನ್ನಬಸವಣ್ಣವರಿಂದ ತಮ್ಮ ಅನುಭವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯಿತು ಬಸವ ನಿನ್ನಿಂದಾಗಿ ಗುರು ಸ್ವಾಯಿತ್ತವನಗೆ, ಆಯಿತು ಬಸವ ನಿನ್ನಿಂದಾಗಿ ಲಿಂಗ ಸ್ವಾಯಿತ್ತವನವೆಗೆ, ಆಯಿತು ಬಸವ ನಿನ್ನಿಂದಾಗಿ ಜಂಗಮ ಸ್ವಾಯಿತ್ತವನವೆಗೆ, ಆಯಿತು ಬಸವ ನಿನ್ನಿಂದಾಗಿ ಪ್ರಸಾದ ಸ್ವಾಯಿತ್ತವನಗೆ, ಇಂತಿ ಚತುರ್ವಿಧ ಸ್ವಾಯಿತ್ತವು ನೀನೇ ಆಗು ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಸಂಗನ ಬಸವಣ್ಣ. ಸೃಷ್ಟಿಕರ್ತ ಲಿಂಗದೇವನನ್ನು ಮನದಲ್ಲಿ ಸ್ಮರಿಸುತ್ತಾ, ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರನ್ನು ಎನ್ನ ಮನದಲ್ಲಿ ಸ್ಮರಿಸುತ್ತಾ, ಲಿಂಗೈಕ್ಯ ಮಾತಾಜಿ ಮತ್ತು ಲಿಂಗೈಕ್ಯ ಅಪ್ಪಾಜಿ ಅವರನ್ನು ಸ್ಮರಿಸಿ ಇಲ್ಲಿ ನೆರೆದಿರುವ ಎಲ್ಲಾ ಶರಣ ಬಂಧುಗಳಿಗೆ ಶರಣಾರ್ಥಿ. ಸಚ್ಚಿದಾನಂದ್ ಹೇಳ್ದಾಗೆ ನನಗೆ ಈಗ 2-3 ಅಂದ್ರೆ ಹೋದ ಭಾನುವಾರದಿಂದ ನಾನು ಬೆಂಗಳೂರಿನಲ್ಲಿ ಇರ್ಲಿಲ್ಲ. ಹಾಗಾಗಿ ಈ ಪ್ರೋಗ್ರಾಮಿಂಗ್ ದಿನ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನವಾಗಿ ಗೊತ್ತಾಯ್ತು, ಕ್ಷಮೆ ಇರಲಿ. ಬಟ್ ಇವತ್ತಿನ ಒಂದು ಏನು ಪ್ರವಚನ ಮಾಡಿದ್ರಲ್ಲ ಸಚ್ಚಿದಾನಂದ್ ಅವರು, ಅದರ ಬಗ್ಗೆ 1-2 ಮಾತನ್ನ ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸೆಲ್ಫ್ ಎಕ್ಸ್ಪೆರಿಮೆಂಟ್ ಸಚ್ಚಿದಾನಂದ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಇಲ್ಲಿ ಕುತ್ಕೊಂಡು ಮಾಡಿದೆ. ಅದನ್ನ ನಿಮ್ಮೊಡನೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಅಂದ್ರೆ, ಅವರು ಹೆಂಗ್ ಹೇಳಿದ್ರು ಅಂತ ಅಂದ್ರೆ, ನಮ್ಮ ಕಣ್ಣು ಆಲಿಗಳು ಎಲ್ಲಿ ನಿಲ್ಲಬೇಕು, ಹೇಗೆ ನಿಲ್ಲಬೇಕು ಅಂತ ಹೇಳಿದರೆ, ಹೇಗೆ ನಿಲ್ಲಬೇಕು, ಹೆಂಗ್ ನಿಲ್ಲಬೇಕು ಅದನ್ನ ಮುಂದಿನ ಅಂದ್ರೆ ನಾಳೆ ಅಥವಾ ನಾಡಿದ್ರೊಳಗೆ ಅವ್ರು ತಿಳಿಸ್ಕೊಡ್ತಾರೆ. ಆ ಕಣ್ಣಿನ ಆಲಿಗಳು ನಿಲ್ಲಬೇಕಾದ್ರೆ ನಮ್ಮ ಉಸಿರಾಟ ಹೆಂಗಿರ್ಬೇಕು, ಇವೆರಡು ಸೇರಿದರೆ
ಮನಸ್ಸು ಹೆಂಗೆ ಸಿಂಧುವನ್ನು ಬಯಸುತ್ತದೆ, ಅಂದರೆ ದೇವರನ್ನು ಬಯಸುತ್ತದೆ ಒಂದೇ ಏಕಾಗ್ರ ಚಿತ್ತತೆಯಿಂದ ಅನ್ನುವುದನ್ನ ನಾವು ನೋಡ್ತೀವಿ. ಅದನ್ನ ಇನ್ನು ಕೆಲವು ದಿನಗಳ ನಂತರ ಎಲ್ಲದನ್ನು ಸಿದ್ಧಪಡಿಸಿ ಕೊಡ್ತಾರೆ ನಮ್ಮ ಈ ಅನುಭವದ ಅಡಿಗೆಯಲ್ಲಿ. ಸೊ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಅದನ್ನ ನಿಮ್ ಮುಂದೆ ಹಂಚ್ಕೊಳ್ತೀನಿ. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಸ್ಟಾಪ್ ಕ್ಲಾಕ್ ಹಿಡ್ಕೊಂಡು ನಂದು ನಾರ್ಮಲ್ ಬ್ರೀತಿಂಗ್ 1 ನಿಮಿಷದೊಳಗೆ ಎಸ್ ಸತಿ ಆಗತ್ತೆ, ಅಂದ್ರೆ ಇನ್ಪುಟ್ ಔಟ್ಪುಟ್ ಎಸ್ ಸತಿ ಆಗತ್ತೆ ಅಂತ ನಾನು ಚೆಕ್ ಮಾಡಿದಾಗ ನನ್ನ ಒಂದು ಉಸಿರಾಟದ ವೇಗ 1 ನಿಮಿಷಕ್ಕೆ ಆಲ್ಮೋಸ್ಟ್ 15 ಬಾರಿ ಇತ್ತು. ಆಲ್ಮೋಸ್ಟ್ 15 ಬಾರಿ ಅಂದ್ರೆ ಹಿಂಗೆ ಉಸಿರಾಳ್ಕೊಳ್ಳೋದು ಬಿಡೋದು. ನಿಮಗೆ ಗೊತ್ತಿರಬಹುದು, ನಮಗೆ ಗೊತ್ತಿರುವ ಪ್ರಾಣಿಗಳಲ್ಲಿ ನಾಯಿ ಅತಿ ಹೆಚ್ಚು ವೇಗವಾಗಿ ಉಸಿರಾಟ ಮಾಡ್ತದೆ. ಅದು ಅತಿ ಹೆಚ್ಚು ವೇಗವಾಗಿ ಉಸಿರಾಟ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಆಯುಷ್ ಕಡಿಮೆ ಆಗ್ತದೆ. ಅದು ಬಯಾಲಜಿಕಲಿ ಪ್ರೂವನ್. ನೀವು ನಾಯಿನ ನೋಡ್ರಿ, ಅವು ಹೆಂಗೆ ಅಂತ ಅವು ಉಸಿರಾಡ್ತಾ ಇರ್ತವೆ. ಹಾಗಾಗಿ ನಾಯಿಗಳ ಆಯಸ್ಸು 20 ವರ್ಷ ಅಂತಾರೆ. ನಾರ್ಮಲಿ ಅವಕ್ಕೆ 15ರಿಂದ 16 ವರ್ಷ ಅಷ್ಟೇನೆ, ಅದ್ರ ಮೇಲೆ ಅವು ಬದುಕೋದಿಲ್ಲ. ಏನಕ್ಕೆ ಅಂದ್ರೆ ಅವರು ಅಷ್ಟು ವೇಗವಾಗಿ ಅವು ಅಂದ್ರೆ 1 ನಿಮಿಷದೊಳಗೆ ಒಂದು 30-40 ಸತಿ ಉಸಿರಾಡ್ಕೊಳ್ಳೋದು ಬಿಡೋದು ಮಾಡ್ತಾರೆ. ಆಮೇಲೆ ಅದೇ ರೀತಿ 2ನೇ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದೆ ಅಂದ್ರೆ, ಸರಿ ಈಗ ಸಚ್ಚಿದಾನಂದ್ ಅವ್ರು ಹೇಳಿದ್ರಲ್ಲ ಮತ್ತೊಂದು, 2ನೇದು ನಾವೆಲ್ಲ ಇಲ್ಲಿ ಏನು ಇವತ್ತು 25 ಜನ ಕೂಡಿದೇವಲ್ಲ, 25 ಜನರು ಕೂಡ ನಾವು ಇಷ್ಟಲಿಂಗ ಧಾರಣೆ ಅಂದ್ರೆ ಇಷ್ಟಲಿಂಗ ದೀಕ್ಷೆಯನ್ನ ತೆಗೆದುಕೊಂಡವರು. ಆ ಇಷ್ಟಲಿಂಗ ದೀಕ್ಷೆ ತೆಗೆದುಕೊಳ್ಬೇಕಾದ್ರೆ ಗುರುಗಳಾದವರು ಎಲ್ಲರಿಗೂ ಹೇಳ್ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾತಾಜಿ ಅಪ್ಪಾಜಿ ಅವರಿಂದ ತೆಗೆದುಕೊಂಡವರು ಅಥವಾ ಅವರ ಒಂದು ಪರಂಪರೆಯಿಂದ ಬಂದ ನಮ್ಮಂತ ಜನಗಳಿಂದ ತೆಗೆದುಕೊಂಡವ್ರಿಗೆ ಎಲ್ಲರಿಗೂ ನಾವು ಇದನ್ನ ಉಸಿರಾಟವನ್ನು ಹೇಗೆ ಮಾಡಬೇಕು, ನಾವು 101 ನಾರ್ಮಲಿ 101 ಧಾರಣ ಮಾಡಿದಾಗ ಆಮೇಲೆ ಅನುಸಂಧಾನ ಮಾಡ್ಬೇಕಾದ್ರೆ ಅವಾಗ ನಾವು ಉಸಿರಾಟ ಹೇಗೆ ಇಡ್ಕೋಬೇಕು ಅನ್ನೋದನ್ನ ಅವರು ತೋರ್ಸ್ಕೊಟ್ಟಿರ್ತಾರೆ. ಹೆಂಗೆ ಅಂತ ಅಂದ್ರೆ, ಏರ್ಬೇಕಾದ್ರೆ ನಾರ್ಮಲಿ ಅವ್ರು ಹೆಂಗ್ ಹೇಳೋದು ಅಂದ್ರೆ ಓಂ ಲಿಂಗಾಯ ನಮಃ. ಬಟ್ ನಾನು ಇಲ್ಲಿ ಬೇಗ ಹಾಡಿದ್ದೀನಿ ನಿಮ್ಗೂ ಎಕ್ಸಾಂಪಲ್ ತೋರಿಸ್ಲಿಕ್ಕೆ. ಆದ್ರೆ ಅದ್ರ ಮೇಲೆ ಹೋಗಿ ಮತ್ತೆ ಕೆಳಗೆ ಬರೋದಕ್ಕೆ ನಾವು ಸಚ್ಚಿದಾನಂದ ಅವ್ರು ಹೇಳ್ದಂಗೆ ನಿಮಿಷದಲ್ಲಿ ಒಮ್ಮೆ ಒಂದೇ ಸತಿ ಉಸಿರು ಅಂದ್ರೆ 60 ಸೆಕೆಂಡ್ಗೆ ಮೇಲೆ ಹೋಗಿ ಕೆಳಗೆ ಬರೋದನ್ನ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದನ್ನ ಗಳಿಸ್ಬೇಕು. ಆ ತರ ಗಳಿಸ್ಕೊಂಡು ಮುಂದೆ ಹೆಚ್ಚು ಅದನ್ನ ನಾವು ಅಭ್ಯಾಸ ಮಾಡಿದಾಗ ಏನ್ ಹೇಳಿದ್ರಲ್ಲ ಅವ್ರಿಗೆ 1 ನಿಮಿಷದ ಇಂಚೆ 2 ನಿಮಿಷದ ಇಂಚೆ ಕಣ್ಣಲ್ಲಿ ನೀರು ಬರ್ತದೆ. ಆಮೇಲೆ ದೇವರ ಒಂದು ಜ್ಞಾನ ಮತ್ತೆ ಅದರ ಜ್ಞಾನೋದಯ ಎಲ್ಲವೂ ಉಂಟಾಗ್ತದೆ. ಅಂದ್ರೆ ಅದು ಏನಂತಾರೆ ಅಂದ್ರೆ, ಈಗ ಕೆಲವು ಸತಿ ನಾವು ಅಳ್ಬೇಕಾದ್ರೆ ಏನು ಕಳ್ತಿದೆ ಅಂತ ಕೇಳಿದಾಗ ಸಂತೋಷವಾಗೂ ಅಳ್ತೀವಂತೆ, ಆಮೇಲೆ ದುಃಖ ಆದಾಗೂ ಅಳ್ತೀವಿ. ದುಃಖ ಆಗಿ ಅಳೋದು ಎಲ್ಲರದು ಬಂದಿದ್ದೆ, ಎಲ್ಲರ ಹತ್ರನು ಇದ್ದದ್ದೇ ಅದು. ಆದ್ರೆ ಸಂತೋಷವಾಗಿ ಅಳೋದು ಏನಕ್ಕೆ ಅನ್ನೋದನ್ನೆಲ್ಲ ಗೊತ್ತಿರೋದು ಅದು ವಿಚಾರ. ಅದೇ ರೀತಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ನಾವು ಅದನ್ನ ಗಳಿಸ್ಕೋಬೇಕು. ಅಯ್ಯೋ ಏನಪ್ಪಾ ಇವತ್ತು ಈ ತರ ಹಿಂಗೆ ಉಸಿರಾಟ ಮಾಡಿದ್ವಿ, ಆದ್ರೆ ಅದು ನಮಗೆ ದಕ್ಕತಾನೆ ಇಲ್ಲ. ಅದಕ್ಕೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಲಂಚ್ ಅಂತ ಹೇಳ್ತಾರೆ ಇಂಗ್ಲಿಷ್ ನೊಳಗೆ. ಪುಕ್ಷಟ್ಟೆ ಊಟ ಎಲ್ಲೂ ಸಿಗಲ್ಲ ನಿಮಗೆ. ಅಂದ್ರೆ ಅದನ್ನ ನಾವು ಪ್ರಾಕ್ಟೀಸ್ನೊಳಗೆ ಒಂದು ಏಕಾಗ್ರತೆಯಿಂದ ದೇವನನ್ನು ನೆನೆದು ಬಸವಣ್ಣನವರ ಆಶೀರ್ವಾದ, ಬಸವಣ್ಣ ಮತ್ತು ಇತರ ಶರಣರ ಆಶೀರ್ವಾದದಿಂದ ನಾವು ಇವನ್ನೆಲ್ಲ ಮಾಡ್ಕೊಳ್ತಾ ಹೋದ್ರೆ ಅದನ್ನ ದೊರಕಿಸ್ಕೊಳ್ಳಲು ಆಗತ್ತೆ ಅನ್ನುವುದನ್ನ ನಾಳೆ ನಾಡಿದ್ರಲ್ಲಿ ಉದಾಹರಣೆ ಮೂಲಕವಾಗಿ ಸಚ್ಚಿದಾನಂದ ಅವರು ಹೇಳ್ಕೊಡ್ತಾರೆ. ಅದು ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ. ನಾವು ಈಗ 23 ಜನದೊಳಗೆ ಕೆಲವರು ಏನಂತಾರೆ 80% ಲೆವೆಲ್ ಅಲ್ಲಿ ಇದ್ದಾರೆ. ನನ್ನಂತವರು ಪ್ರಾಯಶಃ ಒಂದು 30-40% ಲೆವೆಲ್ ಅಲ್ಲಿ ಇರುವೆ. ನಾವು ಏರಿಸ್ಕೊಂಡು ಪರಮಾತ್ಮನ ನಡೆಗೆ ಈ ಅನುಭವದ ಅಡಿಗೆಯಿಂದ ಅಲ್ಲಿವರೆಗೂ ಹೋಗೋಣ ಅಂತ ನಿಮ್ಮಲ್ಲಿ ಎಲ್ಲರನ್ನ ಬೇಡ್ಕೊಳ್ತೀನಿ. ಅದರೊಳಗೆ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗ ದೇವರನ್ನ ಎನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು, ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಅಪ್ಪ ಬಸವಣ್ಣನವರನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು, ಲಿಂಗಾಯತ ಧರ್ಮದ ಪುನರುದ್ಧಾರಕರು
ಪ್ರವಚನ ಪಿತಾಮಹ ಮಹಾಜಗದ್ಗುರು ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಸ್ಮರಿಸಿಕೊಂಡು ಚಿನ್ಮೂಲಾದ್ರಿಯ ಚಿತ್ಕಳೆದಂತಹ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಪರಮ ಪೂಜ್ಯ ಡಾಕ್ಟರ್ ಮಾದೇವಿ ತಾಯಿಯನ್ನು ಸ್ಮರಿಸಿಕೊಂಡು ಹಾಗೂ ಎನ್ನ ದೀಕ್ಷಾ ಗುರುಗಳಾದಂತಹ ಬಸವಾತ್ಮಜಯ ಮಾನಸ ಪುತ್ರರು ಬಸವಾತ್ಮಜಯ ಕ್ರಮದಂತಹ ವೀರಣ್ಣ ಅಪ್ಪಾಜಿ ಹಾಗೂ ಶೋಭಾಮನವರಿಗೆ ಶರಣ ಸಲ್ಲಿಸುತ್ತಾ ಹಾಗೂ ಇಂದಿನ ಲಿಂಕಿನಲ್ಲಿ ಭಾಗವಹಿಸಿದಂಥ ಎಲ್ಲ ಶರಣೆಯ ತಂದೆ ತಾಯಿಗಳಿಗೆ ಅವರ ಶ್ರೀಚರಣಕ್ಕೆ ಅನಂತ ಕೋಟಿ ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಬಸವಣ್ಣನೆಯ ತಂದೆ, ಬಸವಣ್ಣನೆಯ ತಾಯಿ, ಬಸವಣ್ಣನೆಯ ಪರಮ ಬಂಧು ಎನೆಗೆ ವಶುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇಂದಿನ ದಿನ ನಮ್ಮ ಸಚ್ಚಿದಾನಂದ ಶರಣರು ಅಥವಾ ಸರ್ ಬಹಳ ಚೆನ್ನಾಗಿ ನಮಗೆಲ್ಲರಿಗೂ ಪ್ರವಚನೆಯನ್ನ ಬಹಳ ನಮ್ಮ ಮನಮುಟ್ಟುವ ಹಾಗೆ ಉಣಬಡಿಸಿದರು. ನನಗೆ ಅದನ್ನು ಕೇಳಿ ಬಹಳ ಸಂತೋಷವಾಯಿತು. ಅವರು ಹೇಳಿದ ಹಾಗೆ ಇಷ್ಟಲಿಂಗ ಅನ್ನೋದು ಒಂದು ಹಾಲಿದ್ದಂಗೆ, ಇದು ಹಾಲಿದ್ದು ಬಿಟ್ರೆ ನಾವು ಅವ್ರು ಹೇಳಿದ್ರಲ್ಲಿ ಇವಾಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಹೇಳಿದ್ರಲ್ಲ, ನಾನು ಒಂದು 2 ಮಾತು ಟೈಮ್ ಇರೋದಿಲ್ಲ, 2 ಮಾತಿನಲ್ಲೇ ಮುಗಿಸ್ಬಿಡ್ತೇನೆ. ಅವ್ರೇನು ಹೆಂಗೆ ಇಷ್ಟಲಿಂಗ ಅನ್ನೋದು ಹಾಲು ನಮ್ಗೆ ಅದಿದ್ದು ಬಿಟ್ರೆ ನಾವು ಎಲ್ಲಾನು ಮುಂದೆ ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಕೋವಾ ಎಲ್ಲ ಇತ್ಯಾದಿನ ಹಲವಾರು ತಯಾರಿ ಮಾಡ್ಕೋಬೋದು ಅಂತಂದು ಹೇಳಿದ್ದಕ್ಕೆ ನಮಗೆ ಬಹಳ ಸಂತೋಷವಾಯಿತು. ಅವ್ರು ನಮಗೆ ದಿನಾಲು ಹಿಂಗೆ ನಮಗೆ ಅವರಲ್ಲಿರ್ತಕ್ಕಂಥ ಜ್ಞಾನ ನಮಗೆ ಹಂಚಿಕೊಡ್ಲಿ ಅಂತ ನಾವು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಅಪ್ಪ ಬಸವಣ್ಣವರ ಪಾದಕ್ಕೆ ಅರ್ಪಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ಇದು ನೋಡ್ರಿ, ಇವತ್ತಿಗೆ 3 ಸೆಷನ್ಸ್ ಆಯ್ತಿದ್ದು. ಇನ್ನು 3ರಿಂದ 4 ಸೆಷನ್ಸ್ ಆಗ್ತವೆ ಈ ಇಷ್ಟಲಿಂಗ ಯೋಗದ ಬಗ್ಗೆನೆ. ಇದು ದೀರ್ಘ ಒಂದೊಂದೇ ಸ್ಟೇಜ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ. ಯಾಕೆಂದ್ರೆ ಇದು ಬರೀ ನನ್ನ ಥೇರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ನಾನು ಸ್ವತಃ ಇದನ್ನ ಮಾಡಿ ಅನುಭವಿಸಿ ಅದರಿಂದ ಸಾಧನೆ ಸಿದ್ಧಿಗಳನ್ನೆಲ್ಲ ಪಡ್ಕೊಂಡು ತಮ್ಮ ಮುಂದೆ ಈ ವಿಚಾರ ಹೇಳ್ತಾ ಇದ್ದೀನಿ. ನಾನು ಸ್ವತಃ ಆಗಿರೋದ್ರಿಂದ ಅದರಲ್ಲಿ ಏನು ಎಡರು ತೊಡರುಗಳು ಬರ್ತವೆ ಅವುಗಳನ್ನ ಹೆಂಗೆ ಪರಿಹರಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಗೆ ಇದುವರೆಗೂ ಯಾರು ಹೇಳ್ಕೊಟ್ಟಿಲ್ಲ. ಅದಕ್ಕಾಗಿ ಅಂಥ ವಿಚಾರಗಳು ಇದು ದೀರ್ಘ. ಈಗ ನಮ್ಗೆ ಅವಸರ ಏನು? ನಾವೆಲ್ಲರೂ ಈಗ ನಮ್ಮ ಮನೆಗಳಲ್ಲಿ ಇದ್ದೀವಿ. ಬಸ್ಸಿಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇಲ್ಲ, ಪ್ರಸಾದ ಮಾಡ್ಬೇಕು ಹಸಿವೆ ಆಗಿದೆ ಅನ್ನೋದಿಲ್ಲ. ನಮ್ಮ ನಿನ್ನೆ ಸಂಗಶೆಟ್ಟಿ ಅಣ್ಣವರು ಪ್ರಸಾದ ಮಾಡ್ಕೊಂತಾನೆ ಈ ಅನುಭವ ಅವರ ಮನೆಯಲ್ಲಿ ಮಾಡಿರೋ ಅಡಿಗೆಯನ್ನ ಪ್ರಸಾದ ಮಾಡ್ತಾನೆ ಅವ್ರ ಅನುಭವದ ಅಡಿಗೆಯನ್ನು ಕೂಡ ಸೌದ್ರು. ನಂಗೆ ಬಹಳ ಸಂತೋಷ ಆಯ್ತು ಅದನ್ನ ನೋಡಿ. ಅವ್ರು ವಿಡಿಯೋ ಆನ್ ಇಟ್ಕೊಂಡಿದ್ರು, ಪ್ರಸಾದ ಮಾಡ್ತಾ ಇದನ್ನ ಕೇಳಿದ್ರು. ಹೀಗಾಗಿ ಬಸ್ಸಿಗೆ ಹೋಗ್ಬೇಕನ್ನೋ ಅವಸರ ಇಲ್ಲ, ಏನು ಹೊರಗೆ ಹೋಗ್ಬೇಕನ್ನೋ ಅವಸರ ಇಲ್ಲ. ನಮ್ಗೆ ಮನೆಯಲ್ಲಿ ನಾವು ಸ್ವತಃ ಮನೆಯಲ್ಲಿ ಇದ್ಕೊಂಡು ಆರಾಮಾಗಿ ಆನಂದಮಯವಾಗಿ ಕೆಲವೊಮ್ಮೆ ಸಮಯ ಆದ್ರೂ ಕೂಡ ಅದ್ರ ಬಗ್ಗೆ ನಾವು ಜಾಸ್ತಿ ಇದು ತಲೆ ಕೆಡಿಸ್ಕೊಳ್ಳಾರ್ದಂಗೆ ಮಾಡ್ಬೇಕು. ಈಗ 3 ಸೆಷನ್ಸ್ ಇವತ್ತಿಗೆ ಆಯ್ತು ಇಷ್ಟಲಿಂಗ. ಯಾಕೆಂದ್ರೆ ನನಗೆ ಇವುಗಳನ್ನೆಲ್ಲ ನಾ ಹೇಳ್ಬೇಕು, ಪ್ರವಚನ ಮಾಡ್ಬೇಕು ಅಂತಂದಾಗ ಎಲ್ಲರೂ ಮೈಕ್ ಕಿತ್ಕೊಲಿಕ್ಕೆ ನೋಡ್ತಾರೆ. ಅವರಿಗೆ ಕಷ್ಟನೋ, ಹೊಟ್ಟೆಯಲ್ಲಿ ಸಂಕಟ ಆಗುತ್ತೋ ಅಥವಾ ಸಮಯದ ಅಭಾವ ಇರುತ್ತೋ, ನನಗೆ ಈಗ ಅದಕ್ಕೆ ನಾನು ಒಂದು ವಚನ ಬರೆದಿದ್ದೆ. ಗಣಮೇ ಅನುಭವ ಗೋಷ್ಠಿಯ ನಡೆಸುವೆನೆಂದು ಗಣಮೇಳಾಪವ ಹೂಡುವರಯ್ಯ, ಹಾರ ತುರಾಯಿ ಹಾಕುತ್ತಾ ಸಮಯ ವ್ಯರ್ಥವಾಗಿ ಕಳೆಯುವರಯ್ಯ, ಮಾತನಾಡದ ಶಬ್ದ ಮುಗ್ಧರನ್ನು ಕಂಡರೆ ಮಾತಾಡು ಎಂದು ಹುರಿದುಂಬಿಸುವರಯ್ಯ. ಮಾತನಾಡದ ಶಬ್ದ ಮುಗ್ಧರನ್ನು ಕಂಡ್ರೆ ಮಾತಾಡಿ ಎಂದು ಅವರಿಗೆ ಹುರಿದುಂಬಿಸುವರಯ್ಯ. ಅನುಭವ ಹೇಳುವವರ ಕಂಡು ಸಮಯವಿಲ್ಲ ನಿಲ್ಲಿಸಿ ಎನ್ನುವರಯ್ಯ. ಅನುಭವ ಉಳ್ಳವರ ಕೊಂಡು ತೂರೆ ಸಂಭಾಷಣೆಯ ಬೆಸಗೊಳ್ಳಬೇಕು ಎಂದರಯ್ಯ ನಮ್ಮ ದಾಸಯ್ಯ ಶರಣರು. ಇದನ್ನು ಇವರೆಂದರಿಯುವರೋ ಬಸವ ಪ್ರಿಯ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ನಾನು ಒಂದು ವಚನನೇ ಬರೆದೆ. ಈ ರೀತಿ ಇಷ್ಟು ದೀರ್ಘವಾದ ವಿಚಾರವನ್ನ ಹೇಳಿಕ್ಕೆ 5 ನಿಮಿಷ 10 ನಿಮಿಷ ವೇದಿಕೆಗಳಲ್ಲಿ ಸಮಯ ಕೊಟ್ರೆ ಹೆಂಗೆ ತತ್ವವನ್ನ ಇವೆಲ್ಲ ನೋಡ್ರಿ. ಅದಕ್ಕೆ ನಮ್ಮ ವೇದಿಕೆ ಕಾರ್ಯಕ್ರಮಗಳು, ದೊಡ್ಡ ಕಾರ್ಯಕ್ರಮಗಳು ಏನು ಇದಾವಲ್ಲ, ಇವೆಲ್ಲ ತೋರಿಕೆಗಾಗಷ್ಟೇ. ಮಾತಾಜಿನೂ ಯಾವಾಗ್ಲೂ ಹೇಳ್ತಿದ್ರು ಹಂಗಂತ ಅವು ಬೇಡ ಅಂತಲ್ಲ, ಅವು ಬೇಕು ವ್ಯಕ್ತಿಗಳಿಗೆ. ನಾವು ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶಿಸ್ಬೇಕು, ತೋರಿಸ್ಕೋಬೇಕು, ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಆದ್ರೆ ಒಂದ್ ಸ್ವಲ್ಪ ಅಂಥವುಗಳಲ್ಲಿ ಅನುಭವ ಗೋಷ್ಠಿಗಳಿಗೆ, ಜ್ಞಾನಕ್ಕೆ, ಇದಕ್ಕೆಲ್ಲ ಒತ್ತು ಕೊಡ್ಬೇಕು. ಮಾತಾಜಿ ಹೇಳ್ತಿದ್ರು ಈ ದೊಡ್ಡ ಕಾರ್ಯಕ್ರಮಗಳಂತಂದ್ರೆ ಹೆಂಗೆ ಅಂತಂದ್ರೆ ಇವು ಭೋರ್ಗರಿದು ಹರಿಯುವ ಜಲಪಾತಗಳಿದ್ದ ಹಾಗೆ. ಈ ಭೋರ್ಗರಿದು ಹರಿತಕ್ಕಂಥ ಜಲಪಾತ ಬರೀ ಸೌಂದರ್ಯ ನೋಡ್ಬೋದು, ಅದರಲ್ಲಿ ಆನಂದ. ಆದ್ರೆ ಒಂದು ತಂಬಿಗೆ ನೀರು ತುಂಬಿಕೊಂಡು ನಾನು ಅದನ್ನ ಆನಂದಿಸ್ಬೇಕು, ಕುಡಿಬೇಕು ಅಂತಂದ್ರೆ ಸಾಧ್ಯ ಇಲ್ಲ.
ಆ ಹರಿತಕ್ಕಂಥ ಜಲಪಾತದ ಕೆಳಗಡೆ ಒಂದು ತಂಬಿಗೆ ಇಟ್ಕೊಂಡು ನೀರು ತುಂಬಿಕೊಳ್ಳಿಕ್ ಆಗೋದಿಲ್ಲ, ತಂಬಿಗೆನೆ ಬಿದ್ದು ಹೋಗ್ಬಿಡುತ್ತದೆ ಅಂತದ್ರಲ್ಲಿ. ಅದಕ್ಕಾಗಿ ಏನಾದ್ರೂ ನಮ್ಮ ಆತ್ಮದ ತಂಬಿಗೆ ನಾವು ತುಂಬಿಕೋಬೇಕು, ನಮ್ಮ ಆತ್ಮಜ್ಞಾನವನ್ನ ನಾವು ಹೊಂದಬೇಕು ಅಂತ ನಮ್ಮ ಆತ್ಮದ ತಂಬಿಗೆಯನ್ನ ಅನುಭವದಿಂದ ತುಂಬಿಕೋಬೇಕಂದ್ರೆ ಈ ಜುಳು 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 ಹರಿಯುವ ನದಿಯಿಂದ ಮಾತ್ರ ಅಥವಾ ಕಿರುಹೊಳದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಹಾಗೆ ಈ ಅನುಭವದಡಿಗೆ ಆ ರೀತಿ ಹರಿಯುವಂತಹ ಒಂದು ಜುಳು ಜುಳು ಆಗಿರ್ತಕ್ಕಂಥ ಕಿರು ನದಿ, ಇದರಲ್ಲಿ ನಾವು ನಮ್ಮ ಆತ್ಮದ ತಂಬಿಗೆಯನ್ನು ಅನುಭವದ ಅಮೃತದಿಂದ ತುಂಬಿಕೊಳ್ಬೇಕಾಗಿದೆ. ಅದಕ್ಕಾಗಿ ತಾವು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದಕ್ಕೆ ಸಮಯ ನೀವು ಬೇರೆ ಬೇರೆ ಕೆಲಸ ಕಾಯಕ ಮಾಡ್ಕೊಂತ ಕೇಳಿದ್ರು ಕೂಡ ಮನಸ್ಸನ್ನ ಮಾತ್ರ ಇಲ್ಲಿ ಕೊಟ್ರೆ ಸಾಕು. ಏನು ಗಡಣವಿಲ್ಲದೆ ಹಾಯಿಸುವ ಹೊಳೆಯ ಅಂತ ಅಂಬಿಗ ಚೌಡಯ್ಯ, ಹಿಡಿಯುವ ಮಿಡುವ ಮನವ ಬೆಲೆಗೊಟ್ಟಡೆ ಗಡಣವಿಲ್ಲದೆ ಹಾಯಿಸುವ ಹೊಳೆಯ ನುಡಿಯಿಲ್ಲದ ನಿಸ್ಸೀಮ ಗ್ರಾಮದಲ್ಲಿ ಇರಿಸುವೆನೆಂದಾತನ ಅಂಬಿಗ ಚೌಡಯ್ಯ. ತಡೆ ಇಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದಂಬಿಗ ಬಂದ ಇದ್ದಾನೆ, ಹಿಡಿಯುವ ಬಿಡಿಯುವ ಮನವ ಬೆಲೆಗೊಟ್ಟಡೆ ಗಡಣವಿಲ್ಲದೆ ಹಾಯಿಸುವೆ ಹೊಳೆಯ ನುಡಿಯಿಲ್ಲದ ನಿಸ್ಸೀಮ ಗ್ರಾಮದಲ್ಲಿ ಇರಿಸುವೆನೆಂದಾತ ನಮ್ಮ ಅಂಬಿಗ ಚೌಡಯ್ಯ ನಿಜ ಶರಣನು ಅಂತ ಅವ್ರು ಹೇಳ್ತಾರೆ. ಈ ರೀತಿ ನಾನು ಅದಕ್ಕಾಗಿ ಇವತ್ತು 3ನೇ ಸೆಷನ್ ಇದೆ, ಇನ್ನು 3-4 ಸೆಷನ್ಗಳು. ಈಗ ರಿಯಲ್ ಇಷ್ಟಲಿಂಗ ಯೋಗ ಆರಂಭವಾಗ್ತದೆ. ನಾವ್ ಇಷ್ಟ ದಿನ ಮಾಡಿರೋದೇನು ಇದರಂತೆ ನೀವು ಮಾಡಿದ್ರೆ ಬಹಳ ಸಂತೋಷ. ಒಂದು ವೇಳೆ ಈ ರೀತಿ ನಾವು ಹೇಳುವಂತಹ ಇಷ್ಟಲಿಂಗ ಯೋಗ ನೀವು ಮಾಡಿಲ್ಲ ಅಂತಂದ್ರೆ ಅದನ್ನು ಮಾಡ್ಕೊಳ್ಳಿ, ಪ್ರಯತ್ನ ಮಾಡೋಣ, ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಹೇಳೋದ್ರಿಂದ ಎಷ್ಟೋ ಸಲ ನನಗೆ ಹೊಸ ವಿಚಾರಗಳು ಬರ್ತವೆ. ಸೊ ಮೊನ್ನೆ ಸ್ವತಃ ನಾನು ನಮ್ಮ ಬಸವಶ್ರೀ ಹೇಳಿದೆ, ಇದೇ ವಿಚಾರ, ಈ ವಿಚಾರ ನನ್ನ 45 ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮ್ ಹೇಳಿದ್ದು ಅಂತ. ನಿನ್ನೇನೋ ಅಥವಾ ಮೊನ್ನೆ ಒಂದು ವಿಚಾರ ಅದು ಬಂತು, ಬರ್ದಿಟ್ಟಿದೀನಿ, ಈಗ ಮತ್ತೆ ನೆನ್ಪು ಬರ್ತಾ ಇಲ್ಲ. ಈ ರೀತಿ ನಿಮ್ ಜೊತೆ ಸೇರಿದಾಗ ನನಗೂ ಕೂಡ ಅನೇಕ ಹೊಸ ವಿಚಾರಗಳು ಬರ್ತವೆ. ಅದಕ್ಕಾಗಿ ತಾವು ಈ ದೀರ್ಘವಾದ ಪ್ರಯಾಣ, ಇದು ದೀರ್ಘವಾದ ಪ್ರಯಾಣ, ನಾವು ಒಂದೇ ದಿನಕ್ಕೆ ಎಲ್ಲ ಇಷ್ಟಲಿಂಗ ಯೋಗ ತಿಳ್ಕೊಳ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಅದು. ಅದಕ್ಕಾಗಿ ಇನ್ನೂ 3-4 ದಿನಗಳ ಕಾಲ ಈ ಇಷ್ಟಲಿಂಗ ಯೋಗದ ಬಗ್ಗೆನೇ ಅತ್ಯಂತ ಡೀಪ್ ಆಗಿ ವಿಚಾರಗಳು ನಡೀತವೆ. ಮತ್ತೆ ನಾವು ನಮ್ಮ ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳೇನು ವಿಜೃಂಭಣೆಯನ್ನು ಹೊರಗಡೆ ಮಾಡ್ತೀವಲ್ಲ, ಅಲ್ಲಿ ಆನಂದ ಅನುಭವಿಸೋಣ, ವಿಜೃಂಭಣಿಸೋಣ. ಆದ್ರೆ ಈ ಆತ್ಮದ ತಂಬಿಗೆಯನ್ನು ಅನುಭವದ ಅಮೃತದಿಂದ ತುಂಬಿಕೊಳ್ಳಿಕ್ಕೆ ಜುಳು ಜುಳು ನದಿಯಲ್ಲಿ ತಾವು ಕೂಡ ಜೊತೆಯಾಗಿ ಹರಿತೀರಿ. ಈ ಒಂದು ಆದಿ ಶರಣರೊಂದಿಗಿನ ಈ ಅಲೌಕಿಕವಾಗಿರ್ತಕ್ಕಂಥ ಪ್ರಯಾಣದಲ್ಲಿ ತಾವು ಜೊತೆ ಇರ್ಬೇಕು. ಯಾರಾದ್ರೂ ಮಿಸ್ ಮಾಡ್ಕೊಂಡ್ರೆ ಇಲ್ಲಿ ರೆಕಾರ್ಡ್ ಮಾಡಿರುವಂತ ವಿಡಿಯೋಗಳು ನಾವೇನ್ ಹಾಕ್ತಿವಲ್ಲ, ಅವುಗಳು ಸಮಯ ಸಿಕ್ಕಾಗ ಆಲಿಸಿರಿ. ಕಂಟಿನ್ಯೂಟಿ ತಪ್ಪು ಹೋದ್ರೆ ಮತ್ತೆ ಮುಂದಿನ ವಿಚಾರ ಅರ್ಥ ಆಗೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ತಾವು ಈ ಕಾರ್ಯಕ್ರಮದಲ್ಲಿ ಸದಾಕಾಲ ಜೊತೆಗೆ ಇರ್ತೀರಿ ಅಂತ ಭಾವಿಸ್ತಾ ಶರಣೆಯ ಸಹೋದರಿ ಅನುಸೂಯ ತಾಯಿಯವರು ಹೀಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಶರಣಾರ್ಥಿಯಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಿಸುತ್ತಾ, ಅಪ್ಪಾಜಿ ಮಾತಾಜಿ ಅವರನ್ನು ಸ್ಮರಿಸುತ್ತಾ, ಈ ಅನುಭವದ ಅಡಿಗೆ ರೂವಾರಿಗಳಾದಂಥ ಸಚ್ಚಿದಾನಂದ ಅಣ್ಣನವರಿಗೂ ಶರಣಾರ್ಥಿಗಳು. ಇವತ್ತಿನ ವಿಚಾರಧಾರೆ ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿ ಅಟೆಂಡ್ ಆಗ ಕೇಳ್ತಿದ್ದೆ. ಇವತ್ತು ನನಗೆ ಗಿರ್ಜಮ್ಮರಿಗೆ ಫೋನ್ ಮಾಡಿದ್ರು, ನೀವು ನಿನ್ನೆ ಬಹಳ ಚೆನ್ನಾಗಿತ್ತು, ಯಾಕೆ ಅಟೆಂಡ್ ಆಗಿಲ್ಲ ಅಂದ್ರು. ಇಲ್ಲ, ಇಲ್ಲಿ 7 ಗಂಟೆ ತನಕ ಇದ್ದೆ. ಆಮೇಲೆ ನಮ್ಮ ಮನೆಗೆ ಸಣ್ಣ ಮಗ ಮೊಮ್ಮಕ್ಕಳು ಎಲ್ಲಾ ಬಂದಿದ್ರು. ದಿನಾನು ಇದನ್ನೇ ಮಾಡ್ತಿರ್ತೀರಿ ಅಂತಾರ, ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದೆ ಅಂತಂದೆ. ತುಂಬಾ ಗಲಾಟೆ, ಯಾಕಂದ್ರೆ ಅವ್ರ 2 ಮಕ್ಕಳು, ನಮ್ಮ 2 ಮಕ್ಕಳು ತುಂಬಾ ಇದ್ ಮಾಡ್ತಾರ. ಆಕೆನಕ್ ಆಗ್ಲಿಲ್ಲ ಕಣ್ರಿ ಹಿಂಗಂದೆ. ಇಲ್ಲ, ವಿಷಯ ಬಹಳ ಚೆನ್ನಾಗಿತ್ತು ಕಣ್ರಿ ನಿಮಗೆ ಅಂತ ಅಂದ್ರು. ನೋಡ್ರಿ ಅವರಿಗೆ ಇದನ್ನೇ ಇದ್ದಿಲ್ಲ, ನಾನು ಹೇಳ್ತಿದ್ದೆ ನೀವು ಅಲ್ಲಿ ಬರ್ರಿ ಅಂತ. ಅವ್ರು ಇನ್ನೊಂದು ಇದ್ರೊಳಗು ನಾವು ಅಟೆಂಡ್ ಆಗ್ತಿರ್ತೀವಿ. ಹಂಗಾಗಿ ಅದಕ್ಕೆ ಇಲ್ಲ ಬರ್ರಿ ಇಲ್ಲಿ ಸಚ್ಚಿದಾನಂದ ಅಂತಂದೆ. ಅವ್ರು ನೋಡಿ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಇವತ್ತು ಮತ್ತೆ 9 ಗಂಟೆಗೆ ವಾಕಿಂಗ್ ಹೋಗಿ ಬಂದ ತಕ್ಷಣನೇ ಹಾಕೊಂಡೆ. ವಾಕಿಂಗ್ ಹೋಗಿದ್ದೆ, ಬಂದ ತಕ್ಷಣ ಹಾಕೊಂಡು ಹಿಂಗ ಅಂದಿದ್ರು ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ವಿಷಯ. ಯಾಕಂದ್ರೆ ಈ ವಿಷಯ ಬೇಕಣ್ಣ ನಮಗೆ. ಯಾಕಂದ್ರೆ ನಾವ್ ಎಷ್ಟು ಏನ್ ತಿಳ್ಕೊಂಡೇವಿ ಅಂದ್ರೂ ನಮಗೆ ಮೂಲ ನೆಲೆ ನಮಗೆ ಅಪ್ಪಾಜಿ ಮಾತಾಜಿ ತಕ್ಕ ಅವಾಗ ಅಷ್ಟೊಂದು ನಾವು ಇಷ್ಟು ಆಳವಾಗಿ ಇಷ್ಟಲಿಂಗ ಬಗ್ಗೆ ನಮಗೆ ತಿಳ್ಕೊಳಕ್ಕಾಗಿಲ್ಲ. ಒಟ್ಟಿಗೆ ದತ್ತಣನ ಮಾಡ್ತಾ ಇದೀವಿ. ಈಗೇನ್ ನೀವ್ ಹೇಳ್ಕೊಟ್ರಲ್ಲ, ಈ ಒಂದು ಪಾಠ ನಮಗೆ ಮೊದಲಿಂದನೂ ಬೇಕು. ನಿಜವಾಗ್ಲೂ ನಂಗ ಅನಿಸ್ತು, ಅಯ್ಯೋ ನಾನು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ್ದೇನೆ, ಬೇಗ ಹಾಕೋಬೇಕಿತ್ತು ಅಂತ. ಆ ಇಷ್ಟಲಿಂಗ ಪೂಜೆ ನಾವೇನ್ ತಿಳ್ಕೊಂಡೇವಿ ಅಂದ್ರೆ ನಾವೇನ್ ತಿಳ್ಕೊಂಡವೇನೋ ಗೊತ್ತಿಲ್ಲಣ್ಣ. ನೀವ್ ಹೇಳ್ದಂಗ ಅದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಕೊಟ್ರೆ ನಮಗೆ ತುಂಬಾ ಅನುಕೂಲ. ಯಾಕಂದ್ರೆ ಲಿಂಗಾನುಸಂಧಾನದಲ್ಲಿ ನಾವು ಅದನ್ನ ಮಾಡ್ತಾ ಹೋಗಕ್ಕೆ ಅದನ್ನ ತುಂಬಾ ತಿಳ್ಕೊಳ್ಳೋದಿದೆ. ನೀವ್ ಹೇಳ್ದಂಗೆ ಅದ್ರ ಬಗ್ಗೆ ಹೇಳಿದ್ದು ಬಹಳ ಖುಷಿ ಆಯ್ತು. ಅದ್ರಾಗ ಈಗ ನಿಮ್ದು 3 ಎಪಿಸೋಡ್ ಆಯ್ತು ಅಂದ್ರೆ ನಿಜವಾಗ್ಲೂ ಹಂಗಂದ್
ಅಂದ ಮೇಲೆ ಇವತ್ತೆರಡು ನಾನು ವಿಡಿಯೋ ನನಗೊಂದು ನೀವು ಅವಾಗ ಹಾಕಿದ್ರಿ, ಅದು ಒಂದು ವಿಡಿಯೋ, ಇನ್ನೊಂದು ವಿಡಿಯೋ ನಾನು ಅಟೆಂಡ್ ಆಗ್ಲಿಲ್ದವ ನಿಜವಾಗ್ಲೂ ಆ ವಿಡಿಯೋ ಇವತ್ತು ಮಧ್ಯಾಹ್ನ ಕೇಳಿದೆ ನಾನು. ಹಾಗಾಗಿ ನಿಜವಾಗ್ಲೂ ಒಳ್ಳೆ ಅರ್ಥಪೂರ್ಣವಾಗಿ ನಮಗೆ ಈ ಒಂದು ಶ್ರವಣದಲ್ಲಿ ಇಷ್ಟಲಿಂಗ ಪೂಜೆ ಅದು ದಿನನಿತ್ಯ ಹೇಳೋದ್ರಿಂದ ನಮ್ಮ ಮನಸ್ಸಿಗೆ ಬಹಳ ಮನದಟ್ಟಾಗುತ್ತೆ. ಯಾಕಂದ್ರೆ ಈಗ ನೀವು ಹೇಳಿದ್ರಿ ಮಠಾಧಿಪತಿಗಳು ಯಾರು ಈ ಇಷ್ಟಲಿಂಗದ ಬಗ್ಗೆ ಇಲ್ಲ, ಯಾರಿಗೂ ಇದು ಬೇಕಾಗಿಲ್ಲ ನಿಜವಾಗ್ಲು. ಏನು ಕೆಲವು ಜನಕ್ಕಷ್ಟೇ ಮಾತ್ರ ಇದು ಬೇಕಾಗಿದೆ ಅಣ್ಣ. ಅವ್ರವ್ರ ಮಠನೇ ಅವ್ರವ್ರ ಹೇಳ್ದಂಗೆ ಸಂಪತ್ತೇ ಮುಖ್ಯ ಆಗಿದೆ. ನೀವು ಈ ತರ ಒಂದು ಇದ್ರ ಹೇಳಿದ್ದೆ ಬಹಳ ಖುಷಿ ಆಯ್ತು, ಬಹಳ ಇಷ್ಟ ಆಯ್ತಣ್ಣ. ನಾನೊಂದು ಸಣ್ಣ ನೀವು ಹೇಳಿದ ವಚನನ ಒಂದು ಹೇಳಿ ಮುಗಿಸ್ತೀನಿ, ಇನ್ನು ಜಾಯಿನ್ ಆಗ್ತಾ ಇರ್ತೀನಿ ಅಂತ ಹೇಳ್ತೀನಿ ಅಣ್ಣ. ಆಗ್ತಾ ಇದ್ದೆ ವಾರಕ್ಕೊಂದ್ಸತಿ ಅಂತ ಹೇಳಿದೆ ನಾನು. ಆಮೇಲೆ ಮತ್ತೆ ಇದು ಈಗ ಶ್ರವಣ ಮುಗಿಯ ತನಕ ಆ ಒಂದು ಇಂಥ ಒಂದು ಒಳ್ಳೆ ಒಂದು ವಿಷಯ ಈ ನೋಡ್ರಿ, ಎಷ್ಟು ತತ್ವ ನಮ್ದು ಎಷ್ಟು ವಿಸ್ತಾರವಾಗಿ ಹೇಳ್ತಾ ಹೋದಷ್ಟು ನಾವು ಕೇಳಿದಷ್ಟು ನೀವು ಹೇಳಿದ್ರಿ. ಆ ಒಂದು ಬೋರ್ ಗರಿಯೋದ್ರಲ್ಲಿ ನೀವ್ ಹೇಳ್ದಂಗೆ ಏನು ತುಂಬ್ಕೊಳಕ್ ಸಾಧ್ಯನೇ ಇಲ್ಲ ನಾವು. ಆ ಬೋರ್ ಗರಿಯ ಒಂದು ಆ ದುಮ್ಮಿಕೆ ಮೇಲಿಂದ ಸುರಿಯೋದ್ರಿಂದ ಒಂದು ಇದರಿಂದ ಈಗ ಏನ್ ಜುಳು ಹರಿಯ ನೀರಲ್ಲಿ ಅಂದಾಗ ಅದು ಸ್ವಲ್ಪ ಮಟ್ಟಿಗೆ ನಿಜವಾಗ್ಲೂ ಅದು ತಿಳ್ಕೊಳಕ್ ಸಾಧ್ಯ ಇದೆ. ಅಂತ ಒಂದು ಪರಿಪಾಠದಲ್ಲಿ ಮಾತಾಜಿಯರೆಲ್ಲ ಇದ್ರೊಳಗೆ ನೀವಿದ್ದೀರಿ, ಅದನ್ನ ನಮಗೆ ತಿಳಿಸ್ಕೊಟ್ಟದ್ದು ತುಂಬಾ ಖುಷಿ ಆಯ್ತಣ್ಣ. ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳ ಕಡೆಗೋಡೆ ಹೊರೆಯುತ್ತಾ ಸುರಿಯುತ್ತಾ ಎಂದಿಪ್ಪೆನು. ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳ ಕಡೆಗೋಡೆ ಹೊರೆಯುತ್ತಾ ಸುರಿಯುತ್ತಾ ಎಂದಿಪ್ಪೆನು. ನೋಟವೇ ಪ್ರಾಣವಾಗಿ ಎಂದಿಪ್ಪೆನು, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನು. ನೋಟವೇ ಪ್ರಾಣವಾಗಿ ಎಂದಿಪ್ಪೆನು, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನು. ಎನ್ನ ಅಂಗವಿಕಾರವಳಿದು ಸಂಗಯ್ಯ ಲಿಂಗವೆನುತ. ಎನ್ನ ಅಂಗವಿಕಾರವಳಿದು ಸಂಗಯ್ಯ ಲಿಂಗವೆನುತ ಲಿಂಗವೆನುತ. ಈ ಲಿಂಗವೆನುತ ಅನ್ನೋದು ನಮಗೆ ಮನದಟ್ಟಂಗೆ ಈಗ ಶ್ರಾವಣ ಮಾಸ ಮುಗಿಯೋದ್ರೊಳಗೆ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಣ್ಣ. ಶರಣಾರ್ಥಿಗಳು, ಧನ್ಯವಾದಗಳು. ಲಾಸ್ಟ್ ಲೈನು ಅದು ನೀವು ಸಂಗಯ್ಯ ಅಂದ್ರೆ ನೀಲಗಂಗಾಂಬಿಕಾ ತಾಯಿಯವ್ರ ವಚನ ಆಗುತ್ತೆ, ಹಂಗಲ್ಲ ಅದು. ಎನ್ನ ಅಂಗವಿಕಾರದ ಸಂಘವಳಿದು ಲಿಂಗದೇವಯ್ಯ ಎನ್ನ ಅಂಗವಿಕಾರದ ಸಂಘವಳಿದು ಕೂಡಲ ಸಂಗಯ್ಯ ಲಿಂಗವೆನ್ನುತ್ತಾ. ಆ ರೀತಿ ಇದೆ ವಚನ. ಲಾಸ್ಟ್ ಇದು ಅಂಗೈಯೊಳಗಣ ಲಿಂಗವನ್ನು ನೋಡುತ್ತಾ ಕಂಗಳು ಕಡೆಗೋಡಿ ಒರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ. ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕ್ವಶನ್ ಮಾರ್ಕ್. ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ. ನಾನು ಈ ರೀತಿ ಯಾವತ್ತಿರ್ಲಿಕ್ಕೆ ಸಾಧ್ಯ ಇದೆಯೋ ಹಂಗೆ ನಾನು ಇದ್ರ ನೋಡ್ರಿ. ಈಗ ನೀವ್ ಹೇಳಿ ಹಾಡಿದ್ಮೇಲೆ ಮತ್ತೆ ನನಗೆ ಇನ್ನೊಂದಿಷ್ಟು ಡೀಪ್ ಅರ್ಥ ಆಗ್ತಾ ಇತ್ತು ವಚನ. ಇದು ಏನ್ ಹೇಳ್ತಾ ಇದಾರೆ ಈ ವಚನದಲ್ಲಿ ಅಂದ್ರೆ, ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡಿಗೋಡಿ ಒರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ. ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ಇದು ಕಾಣಿಸುತ್ತಾ ಇಲ್ಲ ವಚನಗಳು, ಇದು ಉಲ್ಟಾ ರಿವರ್ಸ್ ಕಾಣಿಸಬಹುದು ಮೋಸ್ಟ್ಲಿ. ನಾನು ಹಿಂಗೆ ನನ್ನ ಕಣ್ಣುಗಳಲ್ಲಿ ನೀರ್ ಹರಿತಾ ನಾನು ಇರುವೆನೋ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ನನಗಂತ ಭಾಗ್ಯ ಯಾವತ್ತು ಒದಗುವುದೋ ಅಂತ ದೇವ್ರ ಹತ್ರ ಕೇಳ್ತಾ ಇದ್ದಾರೆ ಗುರು ಬಸವಣ್ಣವ್ರು. ಅಂತ ಭಾಗ್ಯ ನನಗೆ ಒದಗಲಿ ಅಂತ ಕೇಳ್ತಾ ಇದ್ದಾರೆ. ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ ಅಂತ ಕ್ವಶನ್ ಮಾರ್ಕ್ ಇದೆ ಅಲ್ಲಿ. ಎನ್ನ ಅಂಗವಿಕಾರದ ಸಂಘವಳಿದು ಲಿಂಗದೇವಯ್ಯ ಲಿಂಗವೆನ್ನುತ್ತ. ಅಂಗವಿಕಾರದ ಸಂಘವಳಿದು ನಾನು ಯಾವತ್ತಿರ್ಲಿಕ್ಕೆ ಸಾಧ್ಯ ಇದೆಯಪ್ಪ ಗುರುವೇ ದೇವ್ರೆ ಅಂತ ಅವ್ರು ದೇವರಲ್ಲಿ ಕೇಳ್ಕೊತಾ ಇದ್ದಾರೆ. ಅದಕ್ಕಾಗಿ ಆ ರೀತಿ ನಾವು ವಚನವನ್ನು ಕೂಡ ಸರಿಯಾಗಿ ಹೇಳ್ಬೇಕು. ಓಕೆ, ತಾವು ಬಹಳ ಚೆನ್ನಾಗಿ ಮಾತಾಡಿದ್ರಿ, ಸಂತೋಷ. ತಾವೆಲ್ಲರೂ ಜೊತೆಗಿರಿ. ಯಾರಾದ್ರೂ ಈ ಮಿಸ್ ಮಾಡ್ಕೊಂಡ್ರೆ ಹೌದೌದು, ಗುರು ಬಸವಣ್ಣವ್ರ ವಚನ. ಮತ್ತೆ ಸಂಗಯ್ಯ ಲಿಂಗವಿನತ್ತ ನಾನು ನೀಲಮ್ಮ ತಾಯಿದು ಇಲ್ಲ ನೀಲಮ್ಮ ತಾಯಿಯವ್ರದ್ದು ವಚನ ಅಲ್ಲ. ಆಕ್ಚುಲಿ ಸಾಮಾನ್ಯವಾಗಿ ನಾನು ಇವತ್ತು ಸ್ಟಾರ್ಟಿಂಗ್ ಅಲ್ಲೇ ಒಂದು ಟಿಪ್ಸ್ ಹೇಳ್ಬೇಕು ಅನ್ಕೊಂಡಿದ್ದೆ. ನಾನು ಪ್ರವಚನ ಮಾಡೋರಿಗೆ, ಯಾವತ್ತಾದ್ರೂ ನಾವು ಏನೇ ಪ್ರವಚನ ಮಾಡ್ಲಿ, ಎಲ್ಲೇ ಹೋಗಿ ಮಾತಾಡ್ಲಿ, ಸ್ವಲ್ಪ ಪ್ರಿಪರೇಷನ್ ಇರ್ಬೇಕು ಅದಕ್ಕೆ. ನೋಡ್ರಿ, ನಾನು ಪ್ರಿಪರೇಷನ್ ಇಲ್ದೇನೆ ಏನು ಮಾತಾಡೋದಿಲ್ಲ ನಿಮ್ ಜೊತೆ. ನಾನು ಇಷ್ಟು ಇದ್ರದ್ದೆಲ್ಲ ಸಾಕಷ್ಟು ಮಾಡ್ಕೊಂಡು ಪ್ರಿಂಟ್ ತಗೊಂಡ್ ಬಂದಿದ್ದೀನಿ. ನಾನು ನಿಮ್ಮ ಇವತ್ತು ಈ ಪೂರ್ತಿ ಈ ಒಂದು ವಾರ ಏನಾಗುತ್ತೋ ಅಷ್ಟ್ರದ್ದು ಪ್ರಿಂಟ್ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಪ್ರವಚನವನ್ನ ಹೇಳಿಕ್ಕಿರ್ತಕ್ಕಂಥದ್ದು. ನಾವು ಪ್ರಿಪರೇಷನ್ ಇಟ್ಕೊಂಡು ಮಾತಾಡ್ಬೇಕು. ಅನೇಕ ಜನ ಮಾತಾಡ್ತಾರೆ,
ವೇದಿಕೆಗಳಲ್ಲಿ ಸಾಕಷ್ಟು ಜನರ ಭಾಷಣಗಳು ಕೇಳಿದೀವಿ ನಾವು. ಇಡೀ 1 ಗಂಟೆ ಮಾತಾಡಿದ್ರು ಒಂದು ವಚನ ಹೇಳಿರಲ್ಲ, ಸುಮ್ನೆ ಪ್ರಿಪರೇಷನ್ ಇರಲ್ಲ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿರ್ತಾರೆ, ಒಂದು ಸಬ್ಜೆಕ್ಟ್ಗೆ ಒಂದು ಸಬ್ಜೆಕ್ಟ್ ಲಿಂಕೇ ಇರೋದಿಲ್ಲ. ಆ ತರ ಅನೇಕ ಜನ ಕೆಲವರು ಮಾತಾಡ್ತಾರೆ. ನೀವು ಪ್ರವಚನ ಮಾಡ್ಲಿಕ್ಕೆ ಯಾರು ಇದರಲ್ಲಿ ನಮ್ಮ ಈ ಅನುಭವದ ಅಡಿಗೆ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಾನು ಪ್ರವಚನ ಮಾಡೋರಿಗೂ ಕೂಡ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತಾ ಇರ್ತೇನೆ. ಜೊತೆಗೆ ಯಾರು ಪ್ರವಚನ ಮಾಡ್ಬೇಕು, ಭಾಷಣ ಮಾಡ್ಬೇಕು ಅಂತಕ್ಕಂಥವ್ರಿಗೂ ಕೂಡ ಕೆಲವೊಂದು ಸಲಹೆಗಳು, ಸೂಚನೆಗಳು, ಅದರ ಬಗ್ಗೆ ಟ್ರೈನಿಂಗ್ ಅಂತ ಇಟ್ಕೊಳ್ರಿ ಒಂದ್ ರೀತಿ, ಆ ರೀತಿ ನಾನು ಕೊಡ್ತಾ ಇರ್ತೀನಿ. ಯಾರೇ ಮಾತಾಡೋದಿದ್ರು ಸ್ವಲ್ಪ ಪ್ರಿಪೇರ್ ಆಗಿ ಮಾತಾಡ್ಬೇಕು. ಈ ಕಾರ್ಯಕ್ರಮದಲ್ಲ ನಾನು ಹೇಳ್ತಾ ಇರೋದು, ಹೊರಗಡೆ ನಾವು ಒಂದು ಸಂಪೂರ್ಣ ಯಾಕೆಂದ್ರೆ ಇಲ್ಲಿ ನಾವು ತಾವು ರಿಯಾಕ್ಷನ್ ಕೊಡ್ಬೇಕಾಗುತ್ತೆ, ಅಥವಾ ನಮ್ಮ ವಿಚಾರಕ್ಕೆ ಇನ್ನೊಂದಿಷ್ಟು ಎಡಿಷನ್ ವಿಚಾರ ಹೇಳ್ಬೇಕಾಗುತ್ತೆ. ಇದಕ್ಕೆ ರೆಡಿ ಮಾಡ್ಕೊಳಿಕ್ ಆಗಲ್ಲ. ಆದ್ರೆ ನಾವಾಗ ಸ್ವತಂತ್ರವಾಗಿ ಎಲ್ಲಾದ್ರೂ ಹೋಗಿ ಪ್ರವಚನ ಮಾಡ್ಬೇಕು, ಒಂದು ಸ್ಪೀಚ್ ಕೊಡ್ಬೇಕು, ಒಬ್ರಿಗೆ ತಿಳಿ ಹೇಳ್ಬೇಕು ಅಂತಂದ್ರೆ ಮೊದಲು ನಾವು ಹೋಮ್ವರ್ಕ್ ಮಾಡಿರ್ಬೇಕು, ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು ಅಂತ ತಮ್ಮಲ್ಲಿ ಇದೊಂದು ಅರಿಕೆ ಮಾಡ್ಕೊತಾ ಇದೀನಿ. ಈ ರೀತಿ ಮತ್ತೆ ಯಾರು ಈ ಕಾರ್ಯಕ್ರಮ ತಪ್ಪಿಸ್ಕೊಂಡ್ರೆ ಅಥವಾ ನೋಡಿಲ್ಲ ಅಂದ್ರೆ ಇದರಲ್ಲಿ ನನಗೇನ್ ಲಾಸ್ ಇಲ್ಲ. ನನ್ ಮುಂದೆ ನನ್ನ ಮಕ್ಕಳು ಮತ್ತೆ ನಮ್ಮ ಧರ್ಮಪತ್ನಿ ಕೂತಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ನನಗೆ ತಮ್ಮೆಲ್ಲರ ಒಂದು ಕರುಣೆಯಿಂದ ತಮ್ಮಿಂದ ನಾನು ಉಪಕೃತನಾಗಿದ್ದೇನೆ. ಇಷ್ಟೀಗ ಮದುವೆಯಾಗಿ 15 ವರ್ಷ ಆದಿದ್ರು ಕೂಡ ನನ್ನ ಮಗಳಿಗೆ ಈಗ 12 ವರ್ಷ. ನಾನು ಇದುವರೆಗೂ ಅವರಿಗೆ ನನ್ನ ಮುಂದೆ ಕೂತ್ಕೊಂಡು 1 ಗಂಟೆ ಧರ್ಮ ಬೋಧೆ ಮಾಡ್ಲಿಕ್ಕೆ ಆಗಿಲ್ಲ. ಸುಮ್ನೆ ಅವ್ರು ಯಾಕೆಂದ್ರೆ ನಮ್ಮ ಬಸವಶ್ರೀ ಆಗಿರ್ಬೋದು, ಮಕ್ಕಳು ಅವರೆಲ್ಲ ನಮ್ಮ ಬಸವಶ್ರೀ ನಾವ್ ಯಾವತ್ತೂ ಕೂಡ ಒಂದು ಧರ್ಮ ಅವರು ಈ ಸಾಂಪ್ರದಾಯಿಕ ಇವರು ಈ ಏನು ಜಂಗಮರಂತಾರಲ್ಲ ಮಠ, ಅವ್ರ ಬಸವಶ್ರೀ ಮಠದಂತ ಅವ್ರ ಸರ್ನೇಮು. ಹಾಗಾಗಿ ಅವರು ಸಾಂಪ್ರದಾಯಿಕವಾಗಿ ಬಂದ್ರು ಕೂಡ ಯಾವತ್ತೂ ನಾನು ಅವ್ರಿಗೆ ಧರ್ಮ ಬೋಧೆ ಮಾಡಿರ್ಲಿಲ್ಲ. ನೀವು ಹಿಂಗ್ ಮಾಡ್ರಿ, ಹಿಂಗ್ ತಿಳ್ಕೊಳ್ಳಿ. ಎಲ್ಲ ನಮ್ಮ ವರ್ತನೋಪದೇಶ, ನಮ್ಮ ನಡೆ ನುಡಿ, ಶರಣರ ಸಂಘದಿಂದಾನೇ ಅವ್ರು ಕಲ್ತ್ಕೊಂಡ್ ಬಿಟ್ಟಿದ್ದಾರೆ. ಎಲ್ಲ ಬಸವ ತತ್ವನ ಸಂಪೂರ್ಣವಾಗಿ ಹಿಂದಿನ ಆಚರಣೆಗಳನ್ನೆಲ್ಲ ಬಿಟ್ಟು ಅವರು ಎಲ್ಲ ಇಂಥವೆಲ್ಲ ಕಲ್ತ್ಕೊಂಡಿದ್ದಾರೆ. ಆದ್ರೆ ಯಾವತ್ತಿಗೂ ಕೂಡ ಮಕ್ಕಳಿಗೆ ಧರ್ಮಪತ್ನಿಗೆ ಕೂರ್ಸ್ಕೊಂಡು ಹಿಂಗ್ ಧರ್ಮ ಬೋಧೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ನಿಮ್ಮೆಲ್ಲರ ಕೃಪೆಯಿಂದ, ನಿಮ್ಮ ಆಶೀರ್ವಾದದಿಂದ, ಶರಣ ಬಂಧುಗಳು ನೀವೆಲ್ಲ ನಂಗೆ ಕೊಟ್ಟಿರೋ ಶಕ್ತಿ ಅಂದ್ರೆ ಏನು, ಇದು ಇವತ್ತು ನಮ್ಮ ಮಕ್ಕಳು ಈಗ ಎದುರುಗಡೆ ಕೂರ್ಸ್ಕೊಂಡು 1 ತಿಂಗಳ ಕಾಲ ಅವ್ರಿಗಾದ್ರೂ ಧರ್ಮ ಬೋಧನೆ ಮಾಡ್ತಾ ಇದೀನಲ್ಲ ಅನ್ನೋ ಸಾರ್ಥಕ ಭಾವನೆ ನನಗಿರುತ್ತೆ. ಜೊತೆಗೆ ಅವ್ರು ತಿಳ್ಕೊತಾರೆ ಈ ವಿಚಾರ. ನಿನ್ನೆ ನಮ್ಮ ಸರ್ವಜ್ಞ ಕೇಳ್ತಾ ಇದ್ದ, ನಾನ್ ಮೊನ್ನೆ ಹೇಳಿದ್ನಲ್ಲ ನಿಮ್ಗೆಲ್ಲರಿಗೂ ಗುರು ಬಸವಣ್ಣವ್ರ ಹತ್ರ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ. ಅವ್ನ್ ಕೇಳ್ತಾ ಇದ್ದ, ಹೆಂಗಪ್ಪಾಜಿ ಕರ್ಕೊಂಡು ಹೋಗ್ತೀಯಾ ಬಸವಣ್ಣವ್ರ ಹತ್ರ, ಹೆಂಗ್ ಕರ್ಕೊಂಡು ಹೋಗೋದಂದ್ರೆ ಏನು ಅಂತ ಕೇಳ್ತಾ ಇದ್ದ. ಅಂದ್ರೆ ಈ ಇಂಟ್ರಾಕ್ಷನ್, ಮಕ್ಕಳು ನಮ್ಮ ಮಧ್ಯನೂ ಕೂಡ ಈ ಧರ್ಮದ ಇಂಟ್ರಾಕ್ಷನ್ ಬರ್ತಾ ಇದೆ. ಇದು ನಿಮ್ಮಿಂದ ಸಾಧ್ಯ ಆಗಿದೆ. ನಿಮ್ಗೆಲ್ಲರಿಗೂ ಒಂದು ಪ್ರವಚನ ಮಾಡ್ಬೇಕು ಅನ್ನೋದ್ರಿಂದ ಇದು ನನಗೂ ಇದರಿಂದ ಉಪಯೋಗ ಇದೆ. ಆದ್ರೆ ಅದಕ್ಕಾಗಿ ತಾವು ಕೂಡ ಇದ್ರ ಉಪಯೋಗ ಪಡ್ಕೊಳ್ಬೇಕು. ಯಾರಿಗೆ ಜಾಯ್ನ್ ಆಗ್ಲಿಕ್ಕೆ ಆಗಲ್ಲ, ಯಾರಿಗೆ ಕಷ್ಟ ಇದೆ ಅಂದ್ರೆ, ಕಷ್ಟ ಅಂದ್ರೆ ಬಿಸಿ ಇರ್ತೀರಿ, ಕೆಲಸಗಳು ಬೇರೆ ಇದ್ದಾಗ ನಾವು ಅದಕ್ಕಾಗಿ ವಿಡಿಯೋ ಶಾಶ್ವತ ಉಳಿತವೆ. ನಮ್ಮ ಮಕ್ಕಳು ಮತ್ತೆ ಈ ವಿಡಿಯೋಗಳನ್ನು ಪ್ರೌಢರಾಗಿ ಇನ್ನೊಂದ್ ಸ್ವಲ್ಪ ದೊಡ್ಡವರಾದಾಗ ಮತ್ತೆ ಅವ್ರು ನೋಡಿದಾಗ ಅವ್ರು ಆನಂದಿಸ್ತಾರೆ. ತಾವು ಯಾವಾಗ ಬೇಕಾದ್ರೂ ನೋಡ್ಬೋದು. ಈ ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ, ರೆಕಾರ್ಡಿಂಗ್ ಇದ್ರೆ ಅದು ಶಾಶ್ವತ. ನಾವ್ ಇರ್ಲಿ ಮರ್ತ್ಯ ಲೋಕದಲ್ಲಿ ಬಿಡ್ಲಿ, ಈ ಪ್ರವಚನ ಇರುತ್ತೆ ಶಾಶ್ವತ. ಅದಕ್ಕಾಗಿ ಇಂಥ ಒಂದು ಪ್ರವಚನವನ್ನ ಕೈಗೊಳ್ಳಿಕ್ಕೆ ತಾವೆಲ್ಲರೂ ಕೂಡ ತಮ್ಮ ಕಾರುಣ್ಯದಿಂದಲೇ ಸಾಧ್ಯವಾಗಿದೆ ಅಂತಕ್ಕಂಥ ಭಾವನೆಯಲ್ಲಿ ಮತ್ತೆ ನಾನೀಗ ಮುಂದೆ ಯಾರಾದ್ರೂ ಶರಣರು ಮಾತಾಡೋರಿದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಶರಣಾರ್ಥಿ ಅಣ್ಣ, ನಮಗೆ ಮಿಸ್ ಆಗ್ಬಿಟ್ಟಿದೆ. ಇವತ್ತು ಬಸವ ಜ್ಯೋತಿ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಬಂದ್ವಿ. ಅಯ್ಯೋ ಎಷ್ಟ್ ಚೆನ್ನಾಗಿತ್ತು ಸಬ್ಜೆಕ್ಟ್. ನಿನ್ನೆ ಕಂಟಿನ್ಯೂ ಆಗಿರುತ್ತಲ್ಲ, ಎಷ್ಟ್ ಚೆನ್ನಾಗಿರುತ್ತೆ ಅಂತ ಮಿಸ್ ಆಯ್ತು ಅಂತ ಬೇಜಾರಾಯ್ತು. ಆದ್ರೆ ನೀವು ರೆಕಾರ್ಡ್ ಐತಂದ್ರೆಲ್ಲ ಖುಷಿ ಆಗ್ಬಿಡ್ತು. ಕಳಿಸ್ರಿ ಅಣ್ಣ, ನಿಜವಾಗ್ಲೂ ಇವತ್ತು ಮಿಸ್ ಮಾಡ್ಕೊಂಡ್ಬಿಟ್ವಿ ನಾವು. ಆದ್ರೆ ಬಸವ ಜ್ಯೋತಿ ಬಿಡಕ್ ಬರಲ್ಲ, ಹಂಗಾಗಿ ಗ್ರೂಪ್ ಅಲ್ಲೇ ಇರುತ್ತೆ. ಅವರ ವಿಡಿಯೋಗಳೆಲ್ಲ ಅನುಭವದ ಅಡಿಗೆ ಗ್ರೂಪ್ ಅಲ್ಲೇ ಇರ್ತವೆ. ಯಾವಾಗ್ಲೂ ಪ್ರತಿದಿನ ವಿಡಿಯೋ ಇರ್ತವೆ, ಲಿಂಕ್ ಇರುತ್ತೆ ಅದರದಲ್ಲಿ. ಓಕೆ ಅಣ್ಣ, ಶರಣಾರ್ಥಿ. ನಿಮ್ಮಂತ ಶರಣ ದಂಪತಿಗಳು ದಿನ ದರ್ಶನ ಮಾಡ್ತೀವಲ್ಲ, ನಾವು ಪುಣ್ಯವಂತರು. ಶರಣಾರ್ಥಿ ಅಣ್ಣ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಅಲ್ಲಮ ಪ್ರಭು ಸಿದ್ದರಾಮೇಶ್ವರರಿಗೆ ಒಂದು ಮಾತು ಹೇಳ್ತಾರೆ, ಪ್ರಾಣಲಿಂಗದ ಪ್ರಸನ್ನ ಮುಖ ಪರಿಣಾಮಿಸಲೋಸುಗ ಕರತೇಜವೆಂಬ ದರ್ಪಣವ ಹಿಡಿದೀರ್ಪನೂರು ಗುಹೇಶ್ವರ ಲಿಂಗದಲ್ಲಿ ನಿಜವನೈದಿಯೇನೆಂದರೆ ಕುರು ಹಿಡಿದು ಕುರು ಹಿಡಬೇಕಣ ಸಿದ್ದರಾಮಯ್ಯ ಅಂತ. ಇದೊಂದು ಬಹಳ ಸುಲಭವಾಗಿ ನಾವು ಅಳವಡಿಸ್ಕೊಳ್ಬಹುದು. ಇದು ನನಗೆ ಡೈಲಿ ಇದಾಗ್ತದೆ. ಅಂದ್ರೆ ಪ್ರಾಣಲಿಂಗ ಇಷ್ಟಲಿಂಗವನ್ನ ಅನಿಮಿಷ ದೃಷ್ಟಿಯಿಂದ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಕಪ್ಪು ಕಂತೆ ಅದು ಮಾಯವಾಗುತ್ತೆ. ಬರೀ ಬಿಳಿಯ ಹಿಂದಿಂದ ಬರ್ತಕ್ಕಂಥ ಬೆಳಕಿನ ಕಿರಣ ಮಾತ್ರ ಕಾಣುತ್ತೆ. ಅದು ಕನ್ನಡಿ ಇದ್ದಂಗೆ ಇಷ್ಟಲಿಂಗ. ಆ ಕನ್ನಡಿ ನಾವು ಪ್ರಾರಂಭದಲ್ಲಿ ನೋಡ್ಕೋಬೇಕು. ನಮ್ಮ ಇದನ್ನ ನೋಡ್ಕೋಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಕನ್ನಡಿ ನೋಡ್ತೀವಿ, ಆ ನಂತರ ಕನ್ನಡಿ ಮರ್ತು ಬಿಡ್ತೀವಿ. ನಮ್ಮ
ಸ್ವರೂಪವನ್ನು ನಾವು ನೋಡ್ಕೊಳ್ತೇವೆ. ಹಂಗೆ ಅಲ್ಲಮ ಪ್ರಭು ಸಿದ್ದರಾಮೇಶ್ವರು ಪ್ರಾಣಲಿಂಗದ ಪ್ರಸನ್ನ ಮುಖ ಪರಿಣಾಮಿಸಲೋಸಗ ಕರತೇಜವೆಂಬ ದರ್ಪಣ ಹಿಡಿದಿರ್ತು ನೋಡ ಗುಹೇಶ್ವರ ಲಿಂಗದಲ್ಲಿ ನಿಮ್ಮ ಅಂತ ಹೇಳ್ತಾರೆ. ನಿಜ ಗುಹೇಶ್ವರ ಲಿಂಗದಲ್ಲಿ ಇದು ಹೇಳ್ತಾರೆ. ಹಾಗೆ ನಾವು ಅದನ್ನು ಬಹಳ ಸುಲಭ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಈ ಒಂದು ಸಮಯದಲ್ಲಿ ನನಗೆ ನನ್ನ ಅನುಭವದಲ್ಲಿ ಡೈಲಿ ಆಗುತ್ತೆ. ಇದು ಲಿಂಗ ಕಾಣೋದೇ ಇಲ್ಲ, ಮಾಯವಾಗ್ಬಿಡುತ್ತೆ. ಬರೀ ಬಿಳಿದ ಹಿಂದ್ಗಡೆಯಿಂದ ದೀಪದ ಬೆಳಕೊಂದು ಚುಕ್ಕಿ ತರ ಅದು ಮಾತ್ರ ಕಾಣಿಸುತ್ತೆ, ಲಿಂಗ ಕಾಣೋದಿಲ್ಲ. ಆ ತರ ನಾವು ಅಭ್ಯಾಸ ಮಾಡ್ಬೇಕು ಅಂತ ಈ ಒಂದು ಸಂದರ್ಭ ತಮ್ಮೆಲ್ಲರಿಗೂ ವಿನಂತಿಸ್ತಿರ್ತೀನಿ. ಶರಣಾರ್ಥಿ ಅಪ್ಪರೇ. ಶರಣಾರ್ಥಿ ಅಣ್ಣರೇ, ಬಹಳ ತುಂಬಾ ಚೆನ್ನಾಗಿ ನೀವು ನಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀರಾ. ನಮಗೆ ಈ ರೀತಿ ಮೂಲ ಏನು ಹೊಸಬ್ರಿಗಂತೂ ಬಹಳ ಅನುಕೂಲ ಆಗುತ್ತೆ. ನಾವು ಮೊನ್ನೆಯಿಂದ ಜಾಯ್ನ್ ಆಗಿದ್ದೀವಿ, ನಿನ್ನೆನು ಇಲ್ಲ, ಅದೇ ನೀವು ಲಿಂಕ್ ಅಲ್ಲಿ ಹಾಕಿದಿರಿ ಅಂತ ಹೇಳ್ತಿರಲ್ಲ, ನಾವು ಕೇಳ್ತೇವಿ, ಮಿಸ್ ಮಾಡ್ಕೊಂಡಿವಿ. ಇವತ್ತು 8:45 ಆನ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಅನುಭವದ ಅಡಿಗೆನೆ ನಮಗೆಲ್ಲರಿಗೂ ಉಣಿಸ್ತೀರಾ ಅಣ್ಣಾರೆ. ಬಹಳ ಇದು ಒಂದು ನಮಗೆ ನಿಮ್ಮ ಇದು ಒಂದು ಯೋಗ ಪಡಿಬೇಕು ಅಂದ್ರೆ ಅದು ಎಲ್ಲರಿಗೂ ಸಿಗಲ್ಲ, ಅದು ಪುಣ್ಯನೇ ಬೇಕು ಅಂತಾರಲ್ಲ, ಆ ತರ ನಮ್ಗೆ ಬಹಳ ಚೆನ್ನಾಗಿ ಹೇಳ್ಕೊಡ್ತೀರಾ ಅಪ್ಪಾಜಿ. ತುಂಬಾ ಶರಣಾರ್ಥಿಗಳು ನಿಮ್ಗೆ. ಇದೇ ರೀತಿನೇ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ನಾವು ಪ್ರತಿನಿತ್ಯನೂ ನಾವು ಜಾಯಿನ್ ಆಗ್ತೇವಿ. ಎಲ್ಲರೂ ಹೋದಾಗ ಹೊರಗೆ ಹೋಗಿ ಬಂದಾಗ ಲೇಟ್ ಆದ್ರೆ ಲೇಟ್ ಆಗುತ್ತೆ ಅಷ್ಟೇನೆ. ಬಹಳ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಿ ಅಣ್ಣಾರೆ ನಮ್ಗೆ. ಈ ಇಷ್ಟಲಿಂಗದ ಯೋಗದ ಬಗ್ಗೆ ನೀವು ಹೇಗೆ ಅದು ದೃಷ್ಟಿ ಇಟ್ಟು ಹೇಗೆ ನೋಡ್ಬೇಕು, ನಮಗೆ ಮೂಲನೇ ಬೇಕಿತ್ತು ಅಣ್ಣ. ಹೊಸಬರಿಗಂತೂ ಇನ್ನೂ ತುಂಬಾ ಚೆನ್ನಾಗಿ ತುಂಬಾ ಬಹಳ ಒಳ್ಳೇದು ನೀವು ನಡೆಸ್ಕೊಡ್ತಾ ಇದಾರೆ. ಈ ರೀತಿ ಹೇಳ್ಕೊಡೋರು ಯಾರು ಇಲ್ಲ. ನಾವು ಚಿಂತನೆಗೆ ಜಾಯಿನ್ ಆಗಿ 10-11 ತಿಂಗಳು ಆಯ್ತು ಬಿಡು, ಆದ್ರೂ ನಮಗೆ ಈ ರೀತಿ ಹಂಗೆ ಲಿಂಕಿಗೆ ಜಾಯಿನ್ ಆದ್ವಿ. ಏನೋ ಅನುಭವ ಎಲ್ಲ ನಮ್ಮ ಶರಣರ ನುಡಿಗಳನ್ನು ಕೇಳ್ತಾ ನಾವಾಗಿನೇ ನಾವು ತಿಳ್ಕೊಂತ ಹೊರಟಿದ್ವಿ. ಈಗ ನೀವು ಈಗ ಈ ಅನುಭವದ ಅಡಿಗೆಯನ್ನ ನಾವು ಪ್ರತಿನಿತ್ಯ ಈಗ ಶ್ರಾವಣ ಮಾಸದಲ್ಲಿ ಬಸವ ಪಂಚಮಿ ಅಂತ ಹೇಳಿ ಈ ಕಾರ್ಯಕ್ರಮ ನಮಗೆ ಹೊಸದಾಗಿ ನಾವು ಹಿಂದಿಂದೆಲ್ಲ ಬಿಟ್ಬಿಟ್ಟು ನಾವು ಏಕೋಪಾಸನೆಗೆ ಬಂದಿದ್ದೇವೆ. ಈಗ ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ. ತುಂಬ ಹೃದಯದ ನಿಮಗೆ ಶರಣಾರ್ಥಿಗಳು. ಒಂದು ವಚನ ಹೇಳ್ತಾನೆ ಅಣ್ಣಾರೆ ನಾನು, ಅಕ್ಕಮಹಾದೇವಿದು ಇಲ್ಲ ಮಾತೆ ಮಹಾದೇವಿದು. ತುಂಬಿಕೊಂಡು ಬಂದಿತಲ್ಲವ ಮಕರದ ಕಮಲದೊಳಗೆ, ತುಂಬಿ ನಾನು ನಿಂದಿತಲ್ಲ ತನು ಮನ ಭಾವತ್ರಯವ, ಲಿಂಗದೇವ ತುಂಬಿ ಬಂದು ಕರಕಮಲ ತುಂಬಿ ನಿಂತು, ಕಣ್ಣು ನೋಟ ತುಂಬಿಕೊಂಡು ಸವಿವ ಮನವ ತುಂಬಿತಲ್ಲ, ನೋಡುವ ಕಣ್ಣು ತುಂಬಿಕೊಂಡು ಭಾವ ತುಂಬಿ ಭಕ್ತಿ ತುಂಬಿ, ಹೊರೊಳಗೆ ತಾನು ತುಂಬಿ 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 ಮಾನಾಂಬುಜಯ, ತುಂಬಿಯಂತೆ ಹೊರಾಡಿತಲ್ವ ಎನ್ನಿರುವ ಕೊಂಡೊಯ್ದ ಜೇಂಕಾರ ನುಡಿಸುವ, ತುಂಬಿ ವಿಜೃಂಭಣೆ ಸಚ್ಚಿದಾನಂದವನಲನ್ನು ತುಂಬಿತ್ತು. ಬಹಳ ಚೆನ್ನಾಗಿ